ಇದೇ ಭೂತಯ್ಯನ ಮನೆ. ಆದ್ರೆ ಈ ಮನೆನ ಭೂತಯ್ಯನ ಮೊಮ್ಮಗ ಅಯ್ಯೂನೇ ಕಟ್ಸಿದ್ದು ಅನ್ನೋ ತರ ಅವನೇ ಬಿಲ್ಡಪ್ ಕೊಟ್ಕೋತಾ ಇರ್ತಾನೆ. ಈ ಅಮ್ಮನೆ ಅಯ್ಯುವಿನ ಅಮ್ಮ. ಪಕ್ಕದಲ್ಲಿರೋಳು ಅವಳ ಮಗಳು. ಕಂಕ್ಳಲ್ಲಿರೋದು ಅವಳ ಗಂಡ ಕೊಟ್ಟಿರೋ ಟ್ರೋಫಿ. ಅತ್ತೆ ಮನೆಗೆ ಹೋಗಿ ಏನಾದ್ರು ಕಿತ್ತಾಕಮ್ಮ ಅಂದ್ರೆ ಇಲ್ಲ ನಾನು ಇಲ್ಲೇ ಕಿತ್ತಾಕ್ತೀನಿ ಅಂತ 2 ವರ್ಷದಿಂದ ಕಿತ್ತಾಕ್ತಾನೆ ಇದ್ದಾಳೆ ರೇಷ್ಮೆ ಗೂಡನ್ನ. ಈ ಫೋಟೋದಲ್ಲಿ ನೇತಾಡ್ತಿರೋನೇ ಭೂತಯ್ಯ. ಅದು ಯಾವನ್ ಇವನಿಗೆ ಭೂತಯ್ಯ ಅಂತ ಹೆಸರಿಟ್ನೋ ಗೊತ್ತಿಲ್ಲ. ನೋಡೋದಕ್ಕೆ ಹಂಗೆ ಇದ್ದಾನೆ. ಸುತ್ತಮುತ್ತ ಊರಲ್ಲಿ ಇವನ್ ತರ ಜಿಪ್ಣ ಯಾರು ಇಲ್ಲ. ಇವನ್ ಹುಟ್ಟದಾಗಿಂದ ಸಾಯೋವರೆಗೂ ಇವನ್ ಮಾಡಿರುವಂತ ಖರ್ಚು 9 ರೂಪಾಯಿ 25 ಪೈಸಾ ಅಷ್ಟೇ, ಹಳೆ ಭೂತಯ್ಯನ ಬಿಟ್ಟು. ನೋಡಿ, ಭೂತಯ್ಯನ ಸೊಸೆ ಡೈಲಾಗ್ ಶುರು ಆಗ್ತಿದೆ. ಯಾರು ಗಾಬರಿ ಬೀಳ್ಬೇಡಿ. ಇಂಗ್ಲಿಷ್ ಬೇಕಂದ್ರೆ ಕಲ್ತ್ಕೊಳ್ಳಿ, ಆದ್ರೆ ಕನ್ನಡ ಮಾತ್ರ ಮರಿಬೇಡಿ. ಓ ಮೈ ಡಿಯರ್ ಮಾವ. ಓ ಸರಿ 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 ಸರಿ, ನಿಂಗೆ ಇಂಗ್ಲಿಷ್ ಬರಕ್ಕಿಲ್ಲ ಅಲ್ವಾ? ಕನ್ನಡ ಮೀಡಿಯಮ್ಮು. ಯುವರ್ ಗ್ರ್ಯಾಂಡ್ ಸನ್. ಓ ಅಂದ್ರೆ ನಿಮ್ಮ ಮೊಮ್ಮಗನಿಗೆ ನಾನ್ ತೋರಿಸ್ತಾ ಇರೋ 100ನೇ ಗರ್ಲು. ಯಾವ ಗರ್ಲುನು ಆ ನಿನ್ನ ಬ್ಲ್ಯಾಕ್ ಪರ್ಲ್ನ ಒಪ್ಕೋತಾ ಇಲ್ಲ. ಹೆಂಗಾರ ಮಾಡಿ ಒಪ್ಕೊಳಂಗ್ ಮಾಡು. ಇದೇ ಲಾಸ್ಟ್ ಸೆಟಪ್ಪು. ಇನ್ಯಾವ ಗರ್ಲೂ ನಾನು ತೋರ್ಸಕ್ ಹೋಗೋಕ್ಕಿಲ್ಲ. ಆಶೀರ್ವಾದ ಮಾಡು, ನಿನ್ ವಂಶ ಬೆಳೀಲಿ. ಆಶೀರ್ವಾದ ಮಾಡು. ನೋಡು, ನೀನೇನಾದ್ರೂ ಆಶೀರ್ವಾದ ಮಾಡಲಿಲ್ಲ ಅಂದ್ರೆ ನಾ ಕರ್ಕೊಂಡು ಹೋಗ್ಬಿಟ್ಟು ಬಿಡ್ದಿನಾಗೆ ಯಾವ್ದು ಆಶ್ರಮ ಆಯ್ತಂತೆ ಅಲ್ಲಿ ಕರ್ಕೊಂಡೋಗಿ ಸೇರಿಸ್ಬಿಟ್ಟು ಬರ್ತೀನಿ. ಎಲ್ಲ ವ್ಯವಸ್ಥೆನೂ ಆಯ್ತಂತೆ. ನೀನೇನಾದ್ರೂ ಆಶೀರ್ವಾದ ಮಾಡಿದ್ರೆ 101 ತೆಂಗಿನಕಾಯಿನ ನೀನ್ ಫೋಟೋ ಹೊಡಿತೀನಿ. ಏನೇ ಫೋನಲ್ಲಿ ಒಂದ್ ವಿಡಿಯೋನು ಇಟ್ಕೊಂಡಿಲ್ಲ? ಶ್ರುತಿ, ಏನ್ ಮಾಡ್ತಿದ್ದೀರಾ ಎಲ್ರು? ಅದು ಅಪ್ಪ, ನೋಡು, ಕೆಮ್ಮಾಳೆಯಿಂದ ನೀನ್ ನೋಡೋದಕ್ಕೆ ಹುಡುಗ ಬರ್ತಿದ್ದಾನೆ. ನೀನ್ ಹೋಗಿ ರೆಡಿ ಆಗು. ಓ ಮೈ ಸನ್, ಮೈ ಬ್ಯೂಟಿಫುಲ್ ಸನ್. ನೀವು ಮಾಡಿರೋ ಅಚೀವ್ಮೆಂಟು ನಮ್ಮ ಫ್ಯಾಮಿಲಿನಾಗೆ ನೋ ಒನ್ ಡನ್. ಅಷ್ಟೇ ಯಾಕೆ, ಸುತ್ತಮುತ್ತ 10 ಹಳ್ಳಿನಾಗೆ ಯಾರು ನೋಡನ್. ಬಾಬಾ ಹೋಗಕ್ ಮುಂಚೆ ಗಾಡ್ದು ಗ್ರ್ಯಾಂಡ್ ಫಾದು ಎಲ್ಲದು ಬ್ಲೆಸ್ಸಿಂಗ್ ತಗೋ. ಟಿಕ್ ಟಿಕ್ ಕಮ್ ಕಮ್. ಧರ್ಮಸ್ಥಳದ ಮಂಜುನಾಥ, ತಾಯಿ ಚಾಮುಂಡೇಶ್ವರಿ, ನಂಜುಂಡೇಶ್ವರ, ಅಯ್ಯೋ 330 ಕೋಟಿ ದೇವತೆಗಳೇ, ಇವತ್ತಾದರೂ ನನ್ನ ಮೇಲೆ ಕೃಪೆ ತೋರಿಸಿ. ಯೋ ತಾತ, ನೋಡೋಕ್ಕೆ ನಿಂತರನೇ ಇದ್ದೀನಿ, ಆದರೂ ನನ್ನ ಮೇಲೆ ಕರುಣೆ ತೋರಿಸ್ತಾ ಇಲ್ಲ. ಇನ್ನೂ ಯಾಕೆ ಸಿಂಗಲ್ ಆಗಿ ನಾನು ಊರೂರು ಸುತ್ತಿಸ್ತಾ ಇದೀಯಾ? ನೋಡೋ, ಇವತ್ತು ಹೋಗಿರೋ ಕೆಲಸ ಆಗಿಲ್ಲ ಅಂದರೆ ನೀನು ನಮ್ಮ ತಾತ ಭೂತಯ್ಯನೂ ಅಲ್ಲ, ನಾನು ನಿನ್ನ ಮೊಮ್ಮಗ ಅಯ್ಯೂನೂ ಅಲ್ಲ. ಇವತ್ತೇನಾದರೂ ಹುಡುಗಿ ಓಕೆ ಆದರೆ ನೀನು ತಾತ, ಇಲ್ಲ ಅಂದರೆ ಭೂತ. ಓಕೆನಾ ಮಮ್ಮಿ? ಓ ಶಿಟ್, ಸ್ಟಾಪ್. ವೈ? ಐ ಫರ್ಗಟ್. ಏನು? ನೀನ್ ಹೋಗ್ಬೇಕಾದ್ರೆ ನೋ ಟೇಕಿಂಗ್ ಮೈ ಬ್ರದರು. ಅಲೋನ್ ಗೋ ಅಲೋನ್ ಕಮ್, ಅಲೋನ್ ಗೋ ಅಲೋನ್ ಕಮ್. ವಿಜಯಶಾಲಿ ವಿಜಯಶಾಲಿ ಆಗು. ಕಮಾನ್. ಶ್ರುತಿ, ನಿನ್ ಹುಡುಗ ಯಾವ ತರ ಇರ್ಬೇಕೆ? ಏ ಹೋಗೆ, ಏ ಹೇಳೆ, ಯಾವ ತರ ಇರ್ಬೇಕು? ಹೇ, ಅದನ್ನು ಕೇಳ್ಬೇಕಾ? ಎಲ್ಲಾ ಹುಡ್ಗಿರ್ಗೂ ಯಾವ ತರ ಆಸೆ ಇರುತ್ತೋ ಇವಳಿಗೂ ಹಾಗೆ ಇರುತ್ತೆ. ದರ್ಶನ್ ತರ ಮೈಕಟ್ಟಿರ್ಬೇಕು, ದಿಗಂತ್ ತರ ಪರಂಗಿ ಹಣ್ಣ್ ತರ ಕೆಂಪಿರ್ಬೇಕು, ಗಣೇಶ್ ತರ ಗುಂಡ್ಗುಂಡಗಿರ್ಬೇಕು. ಅದೇ ತರ ಇವಳಿಗೂ ಆಸೆ ಇರುತ್ತೆ. ಇಲ್ಲ, ನನ್ಗೆ ಆತರ ಹುಡ್ಗ ಬೇಡಪ್ಪ. ಏ ಯಾಕೆ? ಯಾಕೆಂದ್ರೆ ಹುಡ್ಗ ಆ ಥರ ಇದ್ರೆ ಒಂದು ಎಲ್ಲಾ ಹುಡ್ಗಿರು ಅವನ್ನ ಲವ್ ಮಾಡ್ತಾರೆ, ಇಲ್ಲ ಅವನು ಎಲ್ಲಾ ಹುಡ್ಗಿರಿಗೂ ಸೈಟ್ ಹಾಕ್ತಾನೆ. ಯಾವ ತರ ಹುಡ್ಗ ಬೇಕು? ನನಗೆ ಹುಡ್ಗ ನೋಡಕ್ ಚೆನ್ನಾಗಿರ್ಬಾರ್ದು, ಡಬ್ಬ ಥರ ಇರ್ಬೇಕು. ಸಣ್ಣಕ್ಕೆ ಒಣಗಿಕೊಂಡು ಹೊಟ್ಟೆ ಬೆನ್ನಿಗೆ ಕಚ್ಕೊಂಡಿರ್ಬೇಕು. ಯಾಕೆಂದ್ರೆ ಅವನು ನನಗೆ ಹೊಡೆಯೋ ಥರ ಇರಬಾರ್ದು. ನಾನೇ ಒಂದೆರಡು ಡೇಟ್ ಹಂಗೆ ಮಡಗಿದ್ರೆ 3 ದಿವಸ ಮೇಕೆದೇಳ್ಬಾರ್ದು, ಹಂಗಿರ್ಬೇಕು. ಆಮೇಲೆ ಕರ್ರಗಿರ್ಬೇಕು. ಕರ್ರಗಂದ್ರೆ ದುನಿಯಾ ವಿಜಿಗೂ ಕಾಂಪಿಟಿಷನ್ ಕೊಡೋ ಥರ ಇರಬೇಕು, ಆ ಥರ ಕರ್ರಗಿರ್ಬೇಕು. ಆಮೇಲೆ ಪೆದ್ದನ್ ಥರ ಇರಬೇಕು. ಪೆದ್ದನ್ ಥರ ಪೆದ್ದಗಿದ್ದ ಪಿಕ್ಚರ್ ಅಲ್ಲಿ ದ್ವಾರಕೀಶ್ ಇದಾನಲ್ಲ ಅಷ್ಟು, ಇಲ್ಲ ಅಷ್ಟಲ್ಲ, ಅದಕ್ಕಿಂತ ಜಾಸ್ತಿ ಪೆದ್ದ ಇರಬೇಕು. ನೋಡಿದ್ರೆ ಅಯ್ಯೋ ಪಾಪ ಅನ್ಸ್ಬೇಕು. ಯಾಕೆ ಅಂದ್ರೆ ಈ ಥರ ಇದ್ರೆ
ಅವ್ನ್ ಯಾವ ಹುಡ್ಗಿನೂ ಲವ್ ಮಾಡಿರಲ್ಲ, ಯಾವ ಹುಡ್ಗಿ ಅವನನ್ನು ಲವ್ ಮಾಡಿರಲ್ಲ. ಅಕಸ್ಮಾತ್ ಅವ್ನ್ ಕಾಳು ಹಾಕಕ್ಕೂ ಟ್ರೈ ಮಾಡಿದ್ರು ಯಾವ ಹುಡ್ಗಿನೂ ಅವನ ಕಣ್ಣೆತ್ತಿ ನೋಡಲ್ಲ. ಫ್ರೆಶ್ ಆಗಿರ್ತಾನೆ ನನಗೋಸ್ಕರ. ಎಂತ ಹುಚ್ಚಾಸೆ ಇಟ್ಕೊಂಡಿದ್ಯಾ ನೀನು? ನಿಜ ಕಣೆ, ಹಂಗೆ ಇರ್ಬೇಕು ಹುಡ್ಗ ಅಂದ್ರೆ. ಸೂಪರ್ ಆಗಿರ್ತಾನೆ. ಮಲ್ಲಿ ಒಬ್ಳೆ ಬತ್ತಾವಳೆ. ಮಲ್ಲಿ ನಿನ್ಮೇಲೆ ನನಗೆ ಮನಸ್ಸೈತೆ, ಕಣ್ಣ ತುಂಬ ನಿನ್ನ ಗೊಂಬೆ ತುಂಬೈತೆ. ಆ ಮಲ್ಲಿ ನಿನ್ಮೇಲೆ ನನಗೆ ಮಲ್ಲಿ, ನಿನ್ಮೇಲೆ ನನಗೆ ಮಲ್ಲಿ. ಹಾಯ್ ಮಲ್ಲಿ. ಮಲ್ಲಿ ಎಲ್ಲೋಗಿದ್ದೆ? ಶೂಟಿಂಗ್ ಹೋಗಿದ್ದೆ, ಮುಗಿಸ್ಕೊಂಡ್ ಮನೆಗೆ ಹೋಯ್ತಾವ್ನಿ. ಯಾವ್ದು ಸಿನಿಮಾ? ನಿರ್ದೋಸೆ ಪಾರ್ಟ್ 2 ಅಲ್ಲ, ಮುಂಗಾರು ಮಳೆ ಪಾರ್ಟ್ 3. ಪಾರ್ಟ್ 3 ಹುಷಾರ್ ಕಣಮೆ. ಗಣೇಶನ ಎದೆ ಮೇಲೆ ಕಾಲ್ಗಿಲ್ ಮಾಡಕ್ಬಿಟ್ಟಿಯಾ? ಆ ಹುಡ್ಗ ಎದೆ ಕೈ ಹಾಕೊಂಡ್ ಪರ ಕೆರ್ಕೊಂಡ್ಬಿಟ್ಟವನೆ. ಸರಿ, ಕೂಗಿದ್ದೇನೆ ಕೇಳು, ಮನೆಗೆ ಹೋಗ್ಬೇಕು, ಒತ್ತಾಯ್ತದೆ. ಏನಿಲ್ಲ, ಎಲ್ಲ ಹೋಗಿದ್ ಬರ್ತಾ ಇದ್ಯಾ? ಹೆಂಗಿದ್ಯಾ ಏನು ಅಂತ ವಿಚಾರ್ಸಣ ಅಂತ. ಕಣ್ ಕಾಣಕ್ಕಿಲ್ವಾ? ಹುಲ್ದೋರೆ ಹೊತ್ಕೊಂಡಿರೋದು. ಗದ್ದೆ ತಕ್ಕೋಗಿದೆ ಹುಲ್ ಕುಯ್ಯಕ್ಕೆ. ಬಲೆ ಮಾತು ಕಲ್ತ್ಬಿಟ್ಟಿದ್ಯಾ? ಅದನ್ನು ಫಸ್ಟೇ ಹೇಳ್ಬೇಕು ತಾನೆ. ಊರಾಗೆಲ್ಲ ಮಾತಾಡ್ತಾವ್ರೆ ಗಂಡ ಬಿಟ್ಮೇಲೆ ಸಾನೆ ಕಷ್ಟಪಡ್ತಾ ಇದೀಯಾ ಅಂತ. ಅದಕ್ಕೆ ಹೆಲ್ಪ್ ಮಾಡೋಣ ಅಂತ ಕೇಳಿದೆ. ಹೆಂಗಾಯ್ತದ ಮೈಗೆ? ಹೆಣ್ಣಂಗ್ಸ ಹುಲ್ಲೋರೆ ಹೊತ್ಕೊಂಡಿದ್ಯಾ, ಹೆಲ್ಪ್ ಮಾಡೋಣ ಅಂದ್ರೆ ಯಾಕಮ್ಮ ಹಿಂಗಾಡ್ತೀಯಾ? ಆಗ್ಲೇ ಬೇರೆ ಏನಕ್ಕೋ ಹೆಲ್ಪ್ ಮಾಡ್ಲಾ ಅಂದಂಗಿತ್ತು. ಕಳ್ಳಿ ನನ್ ಚಿನ್ನ, ಅರ್ಥ ಮಾಡ್ಕೊಂಬಿಟ್ಟೆ ನೀನು. ನಿಮ್ಮಪ್ಪ ಊರ್ ತುಂಬ ಹೇಳ್ಕೊಂಡು ತಿರುಗ್ತಾವನೆ ನನ್ನ ಮಗಳಿಗೆ ಬೇರೆ ಗಂಡು ನೋಡ್ತಾ ಇದ್ದೀನಿ ಅಂತ. ನಾನು ಗಂಡ್ಸಿ ಅಲ್ವಾ? ಅದಕ್ ನೀನ್ ಯಾಕೆ ಹಿಂಗ್ ನುಲಿತಿದ್ಯೆ? ನಾನು ಒಳ್ಳೆ ಬ್ಯಾಟ್ಸ್ಮನ್. ಅದಕ್ ನಾನೇನ್ ಮಾಡ್ಲಿ? ಸರಿಯಾದ ಫೀಲ್ಡ್ ಸಿಕ್ಕಿಲ್ಲ. ಅದಕ್ಕೆ ಇನ್ನು ನಿನ್ ಫೀಲ್ಡ್ ಸಿಕ್ಕಿಲ್ಲ. ನನಗೂ ಒಂದ್ಸರಿ ಫೀಲ್ಡ್ ಸಿಕ್ಕಿದ್ರೆ ಬ್ಯಾಟ್ ಮಾಡೋ ಅವಕಾಶ ಸಿಗುತ್ತೇನೋ ಅಂತ ಕೇಳಿದೆ. ಅಲ್ಲ, ನೀನ್ ಒಂದ್ಸತಿನೂ ಫೀಲ್ಡ್ಗೆ ಇಳ್ದಿಲ್ಲ ಅಂತ ಅಂದ್ಮೇಲೆ ನೀನ್ ಒಳ್ಳೆ ಬ್ಯಾಟ್ಮನ್ ಅಂತ ನಿಂಗೆ ಹೆಂಗ್ ಗೊತ್ತು? ನನ್ನ ಮೇಲೆ ನನಗೆ ಡೌಟ್ ಬರ್ಸ್ತಾಳೆ. ನಾನು ಬೇರೆ ಒಂದ್ ಮ್ಯಾಚ್ ಸರಿಯಾಗಿ ಆಡಿಲ್ಲ. ಅದು ನಾನು ಅವಾಗ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಮನೇಲಿ. ಅವ್ರವ್ರ ಕೆಪಾಸಿಟಿ ಅವ್ರಿಗೆ ಗೊತ್ತಿರುತ್ತೆ. ನಿನಗೂ ಗೊತ್ತಾಗಬೇಕು ಅಂದ್ರೆ ಇಬ್ರು ಒಂದೇ ಸರಿ ಫೀಲ್ಡ್ ಇಳಿಬೇಕು. ಆಡೋಣ? ಇದ್ಯಾಕೋ ಜಾಸ್ತಿ ಆಯ್ತು. ಇಲ್ಲ, ಕಡಿಮೆನೆ ಆಡ್ತೀನಿ. ಸುಮ್ನೆ ಹೊಂಟೋದ್ರೆ ಸರಿ. ಇವಾಗ ಯೋಚನೆ ಮಾಡಮಲ್ಲಿ, ಬೇಕಾದ್ರೆ ನಂದೇ 2 ಎಕರೆ ಜಮೀನು ವಧುದಕ್ಷಿಣೆ ಅಂತ ಕೊಟ್ಬಿಡ್ತೀನಿ. ಅಲ್ಲ, ಬಿದ್ದೋಗಿರೋ ಮರಕ್ಕೆ ನೀರು ಕುಡ್ಸಿದ್ರೆ ಚಿಗುರೋಡ್ದದ ಅಂತ ಕರ್ಮ ನನ್ಗೆ ಯಾಕೆ? ಓಲಿ ಬಿಟ್ಬಿಡು ಮಲ್ಲಿ. ಲೈಫ್ ಟೈಮ್ ವ್ಯಾಲಿಡಿಟಿ ಸಿಗದಿದ್ರು ಪರವಾಗಿಲ್ಲ. ಮಂತ್ಲಿ ಪ್ಯಾಕೇಜ್ ಇಲ್ಲ ವಾರದ ಪ್ಯಾಕೇಜ್, ಅದು ಆಗಲ್ವಾ? ಒಂದು ದಿನದ ಪ್ಯಾಕೇಜ್, ಅದು ಆಗಲ್ವಾ? 1 ಗಂಟೆ ಪ್ಯಾಕೇಜ್ ಕೊಡೆ ಸಾಕು. ಅದನ್ನೇ ಜೀವನ ಪೂರ್ತಿ ನೆನೆಸ್ಕೊಂಡು ಆರಾಮಾಗಿರ್ತೀನಿ. ಪಂಚಾಯತ್ಗೆ ಯಾಕ್ಲ ಬರಲಿಲ್ಲ? ನೀನ್ ಅವಾಗ್ಲೇ ಬರ್ಬೇಕಾಗಿತ್ತು, ಒಳ್ಳೆ ಮಜಾ ಇತ್ತು. ಹೌದಾ? ಪಂಚಾಯತ್ ಇತ್ತೆ ಅವತ್ತು. ಮಗ, ಯಾರಾದ್ರೂ ಗಂಡ ಹೆಂಡತಿ ಬೇರೆ ಬೇರೆ ಆದ್ರ ಯಾಕಪ್ಪ ಒಂದು ಮಾಡ್ತೀಯಾ? ಇಲ್ಲ, ಒಂದಾಗಣ ಅಂತ. ಕಷ್ಟದಲ್ಲಿರೋರ್ಗೆ ಅವಾಗ ಹೆಲ್ಪ್ ಮಾಡ್ತಿರ್ಬೇಕು ಕಂಡ್ರಲ್ಲ. ಓ, ಸಿಕ್ದವ್ರಿಗೆಲ್ಲ ಹೆಲ್ಪ್ ಮಾಡ್ತಿದ್ರೆ ಹೆಲ್ತ್ ಹಾಳಾಗೋಯ್ತದ ಕಳ. ಗಾಡಿ ಓಡ್ಸಕ್ಕೆ ರೆಡಿ ಆದ್ಮೇಲೆ ಬಿದ್ದು ತಲೆ ಹೊಡ್ಕೊಳಕ್ಕೂ ರೆಡಿ ಇರ್ಬೇಕು. ಇಲ್ಲ ಅಂದ್ರೆ ಹೆಲ್ಮೆಟ್ ಹಾಕೊಂಡ್ ಗಾಡಿ ಓಡಿಸ್ಬೇಕು. ಹೆಲ್ಮೆಟ್ ಹಾಕ್ತಾ ಗಾಡಿ ಓಡಿಸಿದ್ದಕ್ಕೆ ಇವತ್ತು ಪಂಚಾಯತಿ ಮಾಡಿ ಒಂದಾಗಿರೋ ವಿಷಯ ನಮ್ಗೆ ಆಗ್ಬಿಡ್ರಲ್ಲ. ಅದ್ ಸರಿ, ಇಷ್ಟೋ ತನಕ ಎಲ್ಲೋಗಿದ್ದಲ್ಲ? ನನ್ ಮಗ ತಿಮ್ಮಗೌಡಂಗೆ ಟೈಟ್ ಮಾಡಿಸ್ಬಿಟ್ಟು ಗಾಡಿ ತರೋಷ್ಟ್ರಲ್ಲಿ ಇಷ್ಟೊತ್ತಾಯ್ತು. ಇದು ಬೇರೆ ಲೈಟ್ ಕಂಬ ಕಂಡ್ ಕಡೆ ನಾಯಿ ಕಾಲೆತ್ತ ತರ ಅವಾಗ ಮೂಡ್ ಬಂದಾಗ ಆಫ್ ಆಯ್ತದೆ. ಒಳ್ಳೆ ಗಾಡಿ. ಒಂದ್ 500,000 ಇದ್ರೆ ಕೊಳ್ಳ. ಉಗ್ರಾಣದಪುರ ದುಡ್ಡಿಗೆ ಹೆಣ್ಣೋಡಕ್ ಹೋಗ್ತಾ ಇದ್ದೀನಿ. ಆ ಕಡೆ ಬರ್ತಾ ATM ಅಲ್ಲಿ ತಂದು ಕೊಟ್ಬಿಡ್ತೀನಿ. ಲೇ, ATM ಅಲ್ಲಿ ದುಡ್ಡು ತೆಯಕ್ಕೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಅಂತ ಒಂದಿರ್ಬೇಕು, ಅದ್ರಲ್ಲಿ ದುಡ್ಡು ಅಂತ ಇರ್ಬೇಕು. ಅದನ್ನ ತೆಯಕ್ಕೆ ಕಾರ್ಡ್ ಕೊಡ್ತಾರೆ, ಅದಿರ್ಬೇಕು. ಅದಿದ್ರೆ ಅಕೌಂಟ್ ಅಲ್ಲಿ ದುಡ್ಡು ತೆಗಿಬಹುದು. ಇಷ್ಟೆಲ್ಲ ಆಯ್ತಾ? ನಂಗೆ ಗೊತ್ತೇ ಇರ್ಲಿಲ್ಲ. ಹೋಗ್ಲಿ ಬಿಡು, 1,000 ರೂಪಾಯಿ ಕೊಡು. ನಮ್ಮ ಮಾವ ಬರೋಕ್ಕಿಂತ ಮುಂಚೆ ಹೋಗ್ಬೇಕು. ಕೊಡ್ಲೇ ಇಲ್ಲ ಅನ್ಬೇಡ. ನಿಮ್ ಮಾವನ ಅದ್ ಯಾವಳ ಜೊತೆ ಹೋಗಿಸ್ಕೊಂಡು ಒದೆ ತಿನ್ಕೊಂಡ್ ಬಿದ್ದವನೋ. ಮ್ಯಾಚ್ ಮಾತ್ರ ಕ್ಯಾನ್ಸಲ್ ಮಾಡ್ಬೇಡ ಕಣೆ, ಗದ್ದೆ ಕಡೆ ಹೋಗೋಣ. ಅಪ್ಪ ನಿನ್ ಜನ್ಮಕ್ಕೆ ಮನೆ ಆಳ್ ಮೂದೇವಿನ ತಗೊಂಬಂದು ಮಾನ್ಗೆಟ್ ನನ್ ಮಗ. ಟೆಸ್ಟ್ ಮ್ಯಾಚ್ಗೂ ಒಪ್ಲಿಲ್ಲ, ಒನ್ ಡೇಗೂ ಒಪ್ಲಿಲ್ಲ, 2020ಗೂ ಒಪ್ಲಿಲ್ಲ, 1 ಗಂಟೆಗೂ ಪ್ರಯೋಜನ ಇಲ್ವ ನಾನು? ನೋಡ, ನೀನ್ ಕೊಡಲ್ಲ ಅಂದ್ಬಿಡು. ಹಿಂಗೇನೋ ಮಾತಾಡ್ಬೇಡ. ಆಯ್ತು ಬಿಡ್ರಿ, ಕೊಡಬೇಡಿ. ಯಾವನು ನನ್ನ ಜೊತೆ ಮಾತಾಡ್ಬೇಡಿ, ಹೋಯ್ತೀನಿ. ಓ ಆಯ್ತು ಬಿಡು, ಡವ್ ಮಾಡಬೇಡ, ಕೊಡ್ತೀನಿ. ಈ ಕೊಡಬೇಡಿರು, ಆಮೇಲೆ ಕೊಡು. ನಮ್ಮ ಮಾವ ಬತ್ತಾವನಿ. ನಾನು ಏನ್ ನೋಡಕ್ಕೋ ಇರೋ ಈ ಥರ ವಿಷಯನ ಅವ್ನಿಗೆ ಹೇಳ್ಬಿಡ್ಕೊಳ್ಳಿ, ಎಲ್ಲ ಹಾಳು ಮಾಡಕ್. ವಾ ಬಾ ಮಾವ,
ದರಿದ್ರ ನನ್ನ ಈಗಲೇ ಬರ್ಬೇಕಾ? ಎಲ್ಲಿಗೋ ಹೊರಟಂಗದೆ? ಗದ್ದೆ ತಕ್ಕೆ ನೀರು ಕಟ್ಟಕ್ಕೆ ಹೋಯ್ತಿದ್ದೀನಿ. ಇಲ್ಲಿದ್ದು ನಾನೇನ್ ಮಾಡಿ, ನಾನು ಬರ್ತೀನಿ. ನೀನೆಲ್ಲಿ ಬತ್ತೀಯ? ಲೇ, ನೀನ್ ಗದ್ದೆಗೆ ನೀರ್ ಬಿಡೋ, ನಾನು ಬದಿನ ಮೇಲೆ ಕೂತ್ಕೊಂಡು ನೋಡ್ತಾ ಇರ್ತೀನಿ. ಫಸ್ಟ್ ತೋಟಕ್ಕೆ ಹೋಗ್ಬಿಟ್ಟು ಕಾಯಿ ಕಿತ್ತಾಕ್ಬಿಟ್ಟು ಆಮೇಲೆ ಗದ್ದೆ ತಕ್ಕ ಹೋಯ್ತೀನಿ. ನಾನು ಅಲ್ಲಿಗೆ ಬರ್ತೀನಿ. ಏನೋ ಅಲ್ಲಿ ಬಂದು ನಾನು ಕೀಳ್ತಿರ್ತೀನಿ, ಎಣಿಸ್ತಿರ್ತೀಯ ನೋಡು. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಹೆಣ್ಣು ನೋಡಕ್ ಹೋಗ್ತಾ ಇದ್ದೀನಿ, ನೀನು ಕರ್ಕೊಂಡು ಹೋಗಲ್ಲ, ನಾನು ಒಬ್ಬನೇ ಹೋಗ್ತೀನಿ. ಬಾವೈದಾ, ನಿನ್ನೊಬ್ಬನ್ನೇ ಕಳ್ಸಲ್ಲ ಕಣೋ. ಅಯ್ಯೋ ಮಾವ, ಇದುವರೆಗೂ 99 ಎಣ್ಣೆ ಹಾಳು ಮಾಡಿದ್ದೆ, ಇದೊಂದಾರು ಬಿಟ್ಬಿಡು. ಏಯ್, 99 ಹಾಳು ಮಾಡಿದ್ಯಾ ಅಂದ್ರೆ ಇವರೆಲ್ಲ ಏನ್ ತಿಳ್ಕೊಬೇಕು ನನ್ನ ಬಗ್ಗೆ? ಅಂದ್ರೆ ಮದುವೆ ಹಾಳು ಮಾಡಿದ್ಯಾ ಅಂತ ಹೇಳಿದ್ದು. ನೋಡಪ್ಪ, ಈ ಸರಿ ಒಂದು ಮಾತಾಡಲ್ಲ, ಸರಿನಾ? ಇವನ್ ಮೇಲೆ ತೆಗಿರಿ ಕೈನಾ. ನಾನು ಕರ್ಕೊ ಹೋಗಲ್ಲ. ಏ ಬಾರ, ಕೂತ್ಕಳ. ಏಯ್, ನಂಗೆಲ್ಲ ಗೊತ್ತದೆ, ಎತ್ತ ಕಾಸೆತ್ತ. ಅಳಿಮಯ್ಯ, ಈ ಸರಿ ಕೆಡ್ಸಲ್ವೋ? ಹೊಡಿಸ್ತೀನಿ. ಬಂದದ್ ನಡಿ ನಡಿ ನಡಿ. ಹೋಗ್ರಪ್ಪ, ಎಲ್ಲ ಹೋಗಿ. ಪಂಡಿತ್ರೆ, ಓಹೋ, ಬಾಮ್ಮ ರತ್ನಮ್ಮ. ಪಂಡಿತ್ರೆ, ನೀನೇನು ಹೇಳ್ಬೇಡ, ನನ್ಗೆಲ್ಲ ಗೊತ್ತಾಯ್ತು. ಎಲ್ಲಿ ಕೈ ಕೊಡು. ನಿನಗೆ ಹೊಟ್ಟೆ ನೋವಲ್ವಾ? ನೋಡಮ್ಮ, ಹೊಟ್ಟೆ ನೋವು ಹೆಣ್ಣು ಮಕ್ಕಳಿಗೆ ತವ್ರ ಮನೆ ಇದ್ದಾಗೆ. ಗುಡಿ ಪಂಡಿತ್ರೆ, ಹೊಟ್ಟೆ ನೋವು ಇಲ್ಲ, ಯಾವ ಎದೆ ಉರಿನೂ ಇಲ್ಲ. ಓಹೋ, ಹಾಗಾದ್ರೆ ತಲೆನೋವಾ? ಅಯ್ಯೋ, ತಲೆನೋವು ಇಲ್ಲ, ಯಾವ ನೋವು ಇಲ್ಲ. ಸುಮ್ಕೆ ಇಲ್ದಿದ್ದೆಲ್ಲ ನೋವು ಬರ್ಸ್ಬೇಡಿ ನೀವು. ಮತ್ತ್ಯಾಕೆ ಬಂದೆ? ನಂಗೆ ರಾತ್ರಿ ಎಲ್ಲ ನಿದ್ರೆನೆ ಬರೋಕಿಲ್ಲ, ಅದಕ್ಕೆ ನಿಮ್ ತವ ಗುಳಿಗೆ ತಗೊಂಡೋಗೋಣ ಅಂತ ಬಂದಿರೋದು. ನಾನೇ ಹೇಳ್ಬೇಕು ಅಂತಿದ್ದೆ, ಅಷ್ಟ್ರಲ್ಲಿ ನೀನೇ ಹೇಳ್ಬಿಟ್ಟೆ. ಅದ್ ಸರಿ, ರಾತ್ರಿ ಯಾರ ಹತ್ರ ಮಲ್ಕೋತೀಯ ನೀನು? ಅಯ್ಯೋ ಪಂಡಿತ್ರೆ, ಯಾವ ಮೊಗ್ಲಲ್ಲಿ ಎದ್ದಿದ್ದೀರಾ ಇವತ್ತು? ತಪ್ಪು ತಿಳ್ಕೊಬೇಡಮ್ಮ, ಅಪಾರ್ಥ ಮಾಡ್ಕೋಬೇಡ. ನಾನ್ ಕೇಳಿದ್ದು, ನೀನು ಮಕ್ಕಳ ಜೊತೆ ಮಲ್ಕೋತೀಯ ಅಥವಾ ಗಂಡನ ಜೊತೆ ಮಲ್ಕೋತೀಯ ಅಥವಾ ಒಬ್ಳೇ ಮಲ್ಕೋತೀಯ ಅಂತ. ಹಂಗನ್ನಿ, ನಾನು ನನ್ ಗಂಡನ ಜೊತೆನೆ ಮನಿಕೊಳ್ಳೋದು. ಹಾಗಾದ್ರೆ ಗುಳಿಗೆ ನಿನಗೆ ಕೊಡ್ಲಾ ಇಲ್ಲ ನಿನ್ನ ಗಂಡನ ಕೊಡ್ಲಾ? ಬೇಡ ಬಿಡು, ನಿನ್ನ ಗಂಡನಿಗೆ ಕೊಡ್ತೀನಿ. ಯಾಕೆ? ಅವನು ಸುಮ್ಮನೆ ಮಲ್ಕೊಂಡ್ರೆ ತಾನೇ ನೀನು ಆರಾಮಾಗಿ ನಿದ್ದೆ ಮಾಡ್ಬೋದು. ಅದೇ ನಮ್ಮ ಔಷಧಿ ಗುಣ. ನೋಡಮ್ಮ, ಇದನ್ನ ತಗೊಂಡ್ರೆ 1 ಗಂಟೆಯಿಂದ 2 ಗಂಟೆವರೆಗೂ ಚೆನ್ನಾಗಿ ನಿದ್ದೆ ಮಾಡಬಹುದು. ಆಮೇಲೆ ಇದಿದೆಯಲ್ಲ, ಇದನ್ನ ತಗೊಂಡ್ರೆ ಸುಮಾರು ಒಂದು 4-5 ಗಂಟೆ ಕಾಲ ನಿದ್ರೆ ಮಾಡ್ಬೋದು. ಆಮೇಲೆ ಇದಿದೆಯಲ್ಲ, ಇದನ್ನ ತಗೊಂಡ್ಬಿಟ್ರೆ ಪರ್ಮನೆಂಟ್ ನಿದ್ದೆ ಮಾಡ್ಬೋದು. ಬೇಡ ಹಾಗಾದ್ರೆ ಇದು ಬೇಡವಾ? ಮತ್ತೆ ನೋಡಮ್ಮ, ಇದಿದೆಯಲ್ಲ, ನೋಡಕ್ಕೆ ಒಳ್ಳೆ ಸೇಮ್ ಗೋಲಿ ತರನೇ ಇರುತ್ತೆ. ಇದು ತಗೊಂಡ್ಬಿಟ್ರೆ ಸುಮಾರು 12 ಗಂಟೆ ಕಾಲ ನಿದ್ರೆ ಮಾಡಬಹುದು. ಮೈ ಮೇಲೆ ನೀರು ಹಾಕಿದ್ರು ಅಂತ ಹೇಳಲ್ಲ, ತಲೆ ಮೇಲೆ ಕೊಲ್ಲೆತ್ತು ಹಾಕಿದ್ರು ಅಂತ ಹೇಳಲ್ಲ. ಹಂಗಾದ್ರೆ ಇದೇ ಗುಳಿಗೆ ಕೊಡಿ. ತಗ, ಊಟ ಮಾಡ್ಮೇಲೆ ಕೊಡಮ್ಮ. ಆಮೇಲೆ ಇನ್ನೊಂದು ವಿಚಾರ, ಈ ಗುಳಿಗೆನ ನೀರಿಗೆ ಹಾಕಿದ ಕೂಡಲೇ ಪರ್ರಂತ ಕರ್ಕೊಂಡ್ಬಿಡುತ್ತೆ. ಅದು ನೀರಿದ್ದಾಗೆ ಇರುತ್ತೆ, ಅದನ್ನೇ ನಿನ್ ಗಂಡ ಕುಡಿಸ್ಬಿಡು. ಬಾರಮ್ಮ, ನಿದ್ರೆ ಮಾತ್ರೆ ತಂದಿರೋ ರತ್ನಮ್ಮ, ಬಾಬಾ. ಪಂಡಿತ್ರು ಒಳ್ಳೆ ಗುಳಿಗೆನೆ ಕೊಟ್ಟವ್ರೆ. ಇವತ್ ರಾತ್ರಿ ನಮ್ಮ ಯಜಮಾನಂಗೆ ಹಾಕದೆಯ. ಹಾಕಮ್ಮ, ಹಾಕು, ನೋಡ್ಕೊಂಡು ಹಾಕು. ನಿನ್ ಗಂಡನಿಗೆ ಹಾಕ್ತಿಯೋ ಬೇರೆಯವ್ರಿಗೆ ಹಾಕ್ತಿಯೋ? ಲೇ ಅಳಿಮಯ್ಯ, ಗಾಡಿ ಹಿಂಗ್ ಹೋಗ್ತಾ ಇರೋದು ನೋಡಿದ್ರೆ ಅಲ್ಲಿ ತಲುಪ್ತೀವಿ ಅನ್ನೋ ನಂಬಿಕೆನೇ ಇಲ್ಲ ಕಣೋ. ತಲುಪ್ತೀವಲ್ವೋ ಗೊತ್ತಿಲ್ಲ, ವಾಪಸ್ ಬರಲ್ಲ ಅನ್ನೋ ಗ್ಯಾರಂಟಿ ಅಂತೂ ನನಗಿದೆ. ಓಹೋ, ಹಂಗೆ. ಓಕೆ, ಹುಡುಗಿ ಸೆಟ್ ಆಗ್ಬಿಟ್ರೆ ಅಲ್ಲೇ ಸೆಟ್ಲ್ ಆಗ್ಬಿಡೋಣ ಅಂತ ನೀನು. ನಾನು ಹಂಗೆ ಎದುರುಗಡೆ ಮನೇನೋ ಅಕ್ಕಪಕ್ಕದ ಮನೇನೋ ಯಾವ್ದಾರು ನೋಡ್ಕೊಂಡು ಸೆಟ್ಲ್ ಆಗ್ಬಿಡ್ತೀನಿ. ಈ ದರಿದ್ರ ಬುದ್ಧಿ ಇರೋದಕ್ಕೆ ಅಲ್ಲಿ ಯಾರು ನಮ್ಗೆ ಹಿಡ್ಕೊಂಡು ಕೊಡ್ತಾರೆ, ವಾಪಸ್ ಬರಲ್ಲ ಅಂತ ಹೇಳಿದ್ದು. ನಾನೇನೋ ಮಾಡಿದೆ ಅಂಥದ್ದು? ಏನ್ ಮಾಡ್ದೆ ಅಂತೆ? ಲಾಸ್ಟ್ ಟೈಮ್ ಸೋಮನಳ್ಳಿಗೆ ಹೆಣ್ಣು ನೋಡಕ್ ಹೋಗಿದ್ದಾಗ ಏನ್ ಮಾಡ್ದೆ ನೀನು? ಏನ್ ಮಾಡ್ದೆ ನೆನ್ಸ್ಕೋ. ನಮ್ಮ ಯಜಮಾನ್ರು ಬಂದ್ರು, ಕಾಫಿ ತಂದ್ರು. ಕೊಡೆ ಕಾಫಿ ತಗೊಳ್ಳಿ. ಕಾಫಿ ತಗೊಳ್ಳಿ. ನಾಣಿ, ನೀನಾ? ನಿಜ. ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ. ನೀನು? ನಿನ್ನ ಮರೆತು ಹೆಂಗ್ ಚೆನ್ನಾಗಿರ್ಲಿ ಹೊಸು? ಚಿಕ್ಕ ವಯಸ್ಸಲ್ಲಿ ಗುಂಡಾಗಿ ಹೆಂಗಿದ್ದೋ ಹಾಗೇ ಇದೀಯಾ. ನೀನು ಹಂಗೆ ಇದೀಯಾ. ಥೂ, ನಂಗೆ ನಾಚಿಕೆ ಆಗತ್ತಪ್ಪ. ಹಳೆದೆಲ್ಲ ನೆನಪಿದೀಯಾ? ಅದನ್ನೆಲ್ಲ ಮರೆಯೋಕ್ಕಾಗತ್ತಾ? ನಾವಿಬ್ರು ಮದುವೆ ಆಗ್ಬೇಕು ಅನ್ಕೊಂಡಿದ್ವಲ್ಲ, ಆ ದಿನಗಳನ್ನೆಲ್ಲ ಯಾಕೆ ನೆನಪಿಸ್ತೀಯ ನಾಣಿ? ನೋಡ್ತಾನೆ ಇರ್ಬೇಕು ಅನಿಸ್ತದೆ ಕಣೆ. ಏನ್ ನಡೀತಿದೆ? ನಡಿಬೇಕಾದಾಗ್ಲೇ ನಡೀಲಿಲ್ಲ, ಈಗ ನೆನಪ ನಡೀತದೆ. ಅಂದ್ರೆ ಅವಳು ನಿಮ್ಮ ಮತ್ತೆ ಆಗ್ಬೇಕಿದ್ದಳು ಕಣೋ.
ಮುಗಿತೀನಿ. ಈಗಲೂ ಅತ್ತೆ ಮಾಡ್ಕೊಳಕ್ಕೆ ಬಂದಿರೋದು, ದಯವಿಟ್ಟು ಹಾಳು ಮಾಡಬೇಡ. ಸರಿ ಬಿಡಪ್ಪ, ನೋಡಿ ನೋಡ್ಬಿಡು. ಆಯ್ತು. ಅಂದಂಗೆ ನೀವು ಬರ್ಬೇಕಾದ್ರೆ ಹೊರಗಡೆ ನಿಂತಿದ್ರಲ್ಲ, ಕಿರಿಕಿಲ ತೋಡಾಡ್ಕೊಂಡು 5 ಜನನು ನನ್ನ ಮಕ್ಕಳೇನೆ. ಈಗ ಮದ್ವೆ ಆಗ್ಬೇಕಾಗಿರೋಳು ಕೊನೆ ಅವಳು, 6ನೇ ಅವಳು. ಓ ಐ ಸಿ. ತಿರ್ಗಾ ಏನೋ ಹೇಳ್ತಾರಲ್ಲ ಇವರು. ಅಂದ್ರೆ ಎಲ್ರು ನೋಡಕ್ಕೆ ನಿಮ್ ತರನೇ ಸುಂದರವಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಂಗ ನಿಮ್ಗೇನು ಅನುಮಾನ ಇಲ್ಲ ತಾನೆ? ಅಯ್ಯೋ ನಮ್ ತಾಯಣಗೂ ಇಲ್ಲ. ಅವ್ರು ಹೆಂಗ್ ಹುಟ್ಟಿದ್ರು ಅಂತ ನಾನು ದೇವರನ್ನೇ ಕೇಳಲ್ಲ. ಸರಿ ಬಿಡಿ. 5 + 1 = 6. 6 ಮಕ್ಕಳ. ದಡಿಯ ನನ್ನ ಮನೆ ನನ್ನ ಡೌಗೆ ಎಷ್ಟು ಕಷ್ಟ ಕೊಟ್ಟಿದೆಯೋ ಹಿಂಗೆ ಹಾಕ್ಬಿಟ್ಟವನೆ. ಮಗಳೇ ಏನ್ ಮಾಡ್ತಿದ್ಯಮ್ಮ? ಬಾರಮ್ಮ ಬೇಗ. ಇಷ್ಟೊತ್ತಾದ್ರೂ ಸಿಂಗಾರ ಆದ್ರು, ಮಳೆ ಹಾಕೊಂಡಿಲ್ಲ, ಹೂ ಮುಡ್ಕೊಂಡಿಲ್ಲ. ಏನೇ ನಿನ್ ಮಗಳು ಗೋಳು? ಮಾಡ್ಕೊಂಡ್ರೆ 7 ತಿಂಗಳಿಗೆ ಮಗು ಕೊಟ್ಬಿಡ್ತೀನಿ. ಏ ಟೆಫ್ಟ್ ಗರ್ಲ್ ಲೈಕ್. ಬಾಯ್. ಅವಯ್ಯ ನಿನ್ನೆ ಗುರಾಯಿಸ್ತಾವನೆ. ಮಕ್ಳು ಬೇರೆ ಪೈಲ್ವಾನ್ ತರ ಅವ್ರೆ, ಹಿಡ್ಕೊಂಡು ಕಿತ್ತಾಕ್ಬಿಡ್ತಾರೆ. ಕೆಳಗಿಳಿಸು. ಏನ ಕಣ್ಣ. ನಾನು ಬೇರೆ ಅನ್ಕೊಂಡೆ. ರೀ ಸೋಮೆ, ಇವಳು ನನ್ನ ಹೆಂಡ್ರು. ನೀವು ನೋಡಕ್ ಬಂದಿರೋದು ನನ್ನ ಮಗಳನ್ನ. ಓಕೆ ಸಿ ಯು. ನೀವು ನಡೀರಿ, ಹೇಳ್ ಕಳಿಸ್ತೀವಿ. ಹುಡುಗಿಗೂ ಓಕೆ ಇರುತ್ತಲ್ವಾ? ಅವಾಗ ಬರ್ತಿರು ನಾನಿ. ವಸು ಬಾಯ್. ಮನ್ಸಲ್ಲಿ ಬಾಯ್ ಬಂದಿತ್ತಲ್ಲ. ಬಾಗ್ಲಾಕ್ರೋ. ಅದೊಂದ್ಸರಿನಪ್ಪ ಅಷ್ಟೇ. ಅದೊಂದ್ಸರಿ ಅಲ್ಲ, 99 ಮದುವೆನ ಹಾಳು ಮಾಡಿರೋದೇ ನೀನು. ಮುಂದೋಡ್ಕೊಂಡು ನೋಡ್ಸು ಸುಮ್ನೆ. ಏನ್ ಗೊತ್ತಾ ನಿನ್ಗೆ? ಏನು? ನಿನಗ್ ಸಿಗದೇ ಇರೋ ಸುಖ ನನಗ್ ಸಿಗ್ತಿದ್ಯಲ್ಲ ಅಂತ ಹೊಟ್ಟೆ ಉರಿಯಲ್ವಾ ಅಲ್ಲಿಮಯ್ಯ? ಹೊಟ್ಟೆ ಉರಿಯಲ್ವಾ? ಗಂಡ್ಸು ಅಂತ ನಾನೊಬ್ಬನ ಇದ್ದೀನಲ್ಲ, ಪ್ರಾಯಿಗೆ ಬಂದಿದ್ದೀನಲ್ಲ. ನಮ್ಮ ಅಕ್ಕ ಬಾಬಾ ಎಲ್ಲಾದ್ರೂ ಹೆಣ್ಣು ನೋಡಿ ನಾನು ಮದುವೆ ಮಾಡಿದ್ರ ಹೇಳಿ ಭಯ್ಯ. ಗಂಡಸಿನ ಈ 7 ಅಂತಸ್ತಿನ ಪ್ರಾಯದ ಶಾಖ ನನ್ನ ಕಣ್ಣಿದ್ರಿಗೆ ಕರಗಿ ನೀರಾಗ್ತಾ ಇದ್ರೆ ಒಂದು ಕೊಂಡಿ ಕೀಳಿಲ್ಲ, ಒಂದು ಕಿಂಡಿ ಹುಡುಕ್ಲಿಲ್ಲ. ನಿನ್ ಕೊಂಡಿ ಹುಡ್ಕಂತೀಯೋ ಇಲ್ಲ ನೀನೇ ಕೊರ್ಕಂತೀಯೋ ನಂಗೆ ಅದೆಲ್ಲ ಗೊತ್ತಿಲ್ಲ. ಈ ಮನೆಗೆ ಹೋದಾಗ ಏನಾದ್ರು ಅವ್ರವ್ವ ನಂಗೆ ಹಳೆ ಡವ್ವು, ಅವ್ರ ಚಿಕ್ಕಮ್ಮ ಹಳೆ ಡವ್ವು, ಅವ್ರ ತಾತ ಹಂಗೆ, ಅಜ್ಜಿ ಅವರು ಇವ್ರು ಅಂತ ಏನಾದ್ರು ಖ್ಯಾತೆ ತೆಗ್ದೆ ಕಲ್ಲೇ ತಗ್ಬಿಟ್ಟು ಅಲ್ಲೇ ಸಾಯಿಸ್ಬಿಡ್ತೀನಿ. ಈಗ ಹಂಗೆ ಮಾಡಲ್ಲ. ಅವಾಗೇನೋ ಅಳುಗುಳಿ ಮನೆ ಆಡಿದ್ದು, ಕೆಸರು ಗದ್ದೆ ಆಡಿದ್ದು, ಆ ನೆನಪಿಗೆ ಹಂಗಂದೆ ಅಷ್ಟೇ. ಈ ಸರಿ ನೋಡಪ್ಪ, ನಿನ್ಗೆ ಅಡ್ಜಸ್ಟ್ ಮಾಡಿ ಕೊಡಿಸ್ತೀನಿ ನಡಿಯಪ್ಪ. ಅದಕ್ಕೆ ಅಲ್ವಾ ನಿನ್ನ ಮಾಮ ಅದು ಅಲ್ಲ ಮಾವ ಅನ್ನೋದು. ಅದೇ ಮತ್ತೆ. ಮುನಿಯಪ್ಪ, ಮುನಿಯಪ್ಪ ಬೇಗ ಬಾರ. ಏನೋ ರಾಮ, ಎಲ್ಲೋ ಒಂಟೆ? ಗೊಬ್ಬರ ತರಕ್ಕೆ ಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ, ಬಂದಿಯಾ? ಅಲ್ಲ ರಾಮೇಗೌಡ, ನನಗೋಸಿ ಕೆಲಸ ಇದೆ. ಆ ನನ್ನ ಮಗನ್ನ ಕಳ್ಸೋಣ ಅಂದ್ರೆ ಒತ್ತಾರೆಯಿಂದ ಪತ್ತನೇ ಇಲ್ಲ. ನೋಡು ಬರ್ತಾವನೆ ಕುಲಪುತ್ರ. ಐಕಲು ಸಂಘ ಅವಮಾನಕ್ಕೆ ಭಂಗ ಅಂತ ಊರೆಲ್ಲ ಸುತ್ತಕೊಂಡು ಬರ್ತವೆ ನೋಡು. ಲೋ ಅಂತಮ್ಮ, ನಿಮ್ಮಪ್ಪ ಆಗ್ಲಿ ಉಗಿಯಕ್ ಶುರು ಮಾಡ್ಕೊಂಡ್ರಂಗವನಲ್ಲ ಮಗ. ಇವತ್ತು ನಿಮ್ಮ ಅಪ್ಪನ ಕೈಲಿ ತಗೊಳಕೊಂಡು ಅಷ್ಟೇ. ರಾಗಿ ಮಿಷಿನಲ್ಲಿ ರಾಗಿ ಸಿಟ್ಟದಂಗೆ ನಾವ ಸಿಟ್ಟಾಗಿ ಹೋಗ್ತೀವಿ. ಲೋ ಬಾಮೈದ, ಇವತ್ತೇನಾರ ಮಾಡಿ ನಿಮ್ಮ ಅಪ್ಪನ್ ತವ 500 ರೂಪಾಯಿ ದೇಬ್ಕಬಾ, ಅಡ್ಡದಾಗಿರ್ತೀವಿ. 10-20 ದೇಕ ಬರೋಂಗಿದ್ರೆ ಬರ್ಲೇಬೇಡ, ಗೊಬ್ಬರ ಹಾಕೋ ಮೈಲ್ ಬಿದ್ಕೋ. ಲೇ 500 ರೂಪಾಯಿ ನೋಟೇನೋ, 200 ರೂಪಾಯಿ ಹೊಸ ನೋಟೆ ದೇಕ್ಕು ಬರ್ತೀನಿ. ಎಲ್ಲ ರೆಡಿ ಮಾಡ್ಕೊಳ್ಳಿ, ಸದ್ಯಕ್ಕೆ ನೀವಿಲ್ದ ಕಳ್ಸಿ. ಆಯ್ತು ಬಿಡ್ಲಾ. ಬಾರ್ಲ ಇಲ್ಲಿ ನೋಡು, ಆ ಕೂದಲು ನೋಡಿ ಹೆಂಗದೆ. ಇವನೇನ್ ದೊಡ್ಡ ಅಮಿತಾಬ್ ಬಚ್ಚನೆ? ತಲೆಗೆ ಎಣ್ಣೆ ಹಾಕಿ ತಲೆ ಬಾಚು ಅಂದ್ರೆ 3 ಹೊತ್ತು ಹೊಟ್ಟೆಗೆ ಬಿಟ್ಕೋತಾನೆ. ಅದು ಏನು ಅಂತ ಹುಟ್ಟುಬಿಟ್ಟು ನಮ್ಮ ವಂಶಕ್ಕೆ. ಅದು ಹೋಗ್ಲಿ, ನಮ್ ರಾಮೇಗೌಡನ್ ಜೊತೆ ಹೋಗಿ ತೋಟಕ್ಕೆ ಗೊಬ್ಬರ ತಗೊಂಬ. ನಾನ್ ಅಷ್ಟ್ರಲ್ಲಿ ಹೋಗಿ ಬಡ್ಡಿ ದುಡ್ಡು ವಸೂಲಿ ಮಾಡ್ಕೊಂಬರ್ತೀನಿ. ಗೊಬ್ಬರ ತರಕ್ಕೆ ನೀನೇ ಹೋಗೋ, ಬಡ್ಡಿ ವಸೂಲಿ ನಾನೇ ಮಾಡ್ತೀನಿ. ನೀನು ವಸೂಲಿ ಮಾಡ್ತೀಯ ಮಗನೇ, ಅದು ನನ್ ಕೈಗೆ ಬರಲ್ವಲ್ಲ. ಏನ್ ಮುನಿಯ, ಎದೆ ಉದ್ದ ಬೆಳೆದಿರೋ ಮಗನಿಗೆ ಹಿಂಗ ಹೇಳ್ಸೋದು? ಅವನೇ ಬಡ್ಡಿ ದುಡ್ಡು ಇಸ್ಕೊಬತ್ತಾನೆ. ನೀನ್ ಬಾ ಗೊಬ್ಬರ ತರ. ಏ ಸುಮ್ನಿರ, ನಿನಗೆ ಗೊತ್ತಿಲ್ಲ ಇವನಿ ಎಂತ ಕಳ್ಳ ಅಂತ. ಚಿಕ್ಕ ವಯಸ್ಸಲ್ಲಿ ಆಸೆಯಿಂದ ನನ್ನ ಮಗ ಹೊಸ ಸೈಕಲ್ ಓಡಿಸ್ಲಿ ಅಂತ ತೆಕ್ಕೊಟ್ರೆ 3 ದಿನದಲ್ಲಿ ತಗೊಂಡೋಗಿ ಉಪ್ಪುಕಳ್ಳೆ ಮಾರವನ ಹತ್ರ ಕೊಟ್ಬಿಟ್ಟು ಉಪ್ಪುಕಳ್ಳೆ ತಿನ್ಬಿಟ್ಟ.
ಆಗೇನೋ ಚಿಕ್ಕ ವಯಸ್ಸು ಮಾಡ್ದ ಬಿಟ್ಟಾಕೋ. ಅದ್ಯಾವ ಚಿಕ್ಕ ವಯಸ್ಸು? ಆ ಸುಂದರಿ ಮಗಳನ್ನ ಕಬ್ಬಿನ ತೋಟಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅದೇನೋ ತೋರಿಸ್ತೀನಿ ಅಂತ ಅನ್ಬಿಟ್ಟು ಆಸೆ ತೋರಿಸ್ಬಿಟ್ನಲ್ಲ, ಅದು ಚಿಕ್ಕ ವಯಸ್ಸೇನಪ್ಪ? ಈಗ ಅದೆಲ್ಲ ಹಾಕ್ಬಿಡು. ಒಳ್ಳೆ ಚೆನ್ನಾಗೈತೆ ಇರಲೇ ತಗೊಳ್ಳಲೇ. ಹೋಗಿ ಗೊಬ್ಬರ ತಗೊಂಬರ ರಾಮೇಗೌಡನ್ ಜೊತೆ ಹೋಗಿ. 500 ರೂಪಾಯಿ ಏನಕ್ಕೆ ಸಾಕಾಯ್ತದೆ? 490 ರೂಪಾಯಿ ಗೊಬ್ಬರ, 10 ರೂಪಾಯಿ ನೀನ್ ಎದೆ ಮೇಲೆ ಹಾಕೋ. ಆಯ್ತು ಬಾರಪ್ಪ. ಏನಮ್ಮಿ ಸಾಂಬಾರ್ ಗಮ್ಮಂತ ವಾಸನೆ ಬತ್ತೈತೆ. ಕಂಡವ್ರ ಮನೆ ಕೋಳಿ ಗಮ್ಮನ್ನಂಗಿರ್ತದ. ಮೆತ್ತು ಮಾತಾಡಮ್ಮಿ, ಯಾರನ್ನ ಕೇಳಿಸ್ಕೊಂಡ್ಬಿಟ್ಟಾರು. ಸರಿ, ಈ ಪುಕ್ಕ ಏನ್ ಮಾಡ್ದೆ? ಪುಕ್ಕನ ತಿಪ್ಪೆಗ್ ಸುರಿದು ಅದ್ರ ಮೇಲೆ ತೊಪ್ಪೆ ಹಾಕಿದೀನಿ. ಒಳ್ಳೆ ಕೆಲಸನೇ ಮಾಡ್ದೆ. ಸುಂದರಮ್ಮ, ಸುಂದರಮ್ಮ! ಅಯ್ಯಯ್ಯೋ, ಮುನಿಯಪ್ಪಣ್ಣ ಬಂದ ಅನ್ಸ್ತದೆ. ಬಡ್ಡಿ ಹೊಸಲಿಗೆ ಏನಪ್ಪ ಮಾಡೋದು ಇವಾಗ? ಹೆಂಗನ ಮಾಡಿ ಏನನ್ನ ಸಬು ಬೇಡಿ ಸಾಕಾಗ್ತೀನಿ. ನೀ ಇಲ್ಲೇ ಇರು. ಒಂದೆರಡು ಪೀಸ್ ಹಾಕ್ಬಿಟ್ಟು ಹೋಗಿ ತಿಂತಾ ಇರ್ತೀನಿ. ನಿನ್ನ ಮನೆ ಕಾಯಿ ಹೋಗ, ಅದಿನ್ನೂ ಬೆಂದಿಲ್ಲ. ಬೆಂದ ಮೇಲೆ ಹಾಕ್ತೀನಿ, ತಿನ್ನುವಂತೆ ಇರು. ಹೊತ್ತು ಕರೆಕ್ಟಾಗಿ ಒಕ್ಕರ್ಸ್ಕೊಂಡ. ಓ ಮುನಿಯಪ್ಪಣ್ಣ, ಬಾವಳಿಕೆ ಇದ್ಯಾಕಿಲ್ಲ ನಿಂತ್ಬಿಟ್ಟಿದ್ಯಾ? ಸಾರಿ ಬಿಡು, ನಮ್ಮಂತ ಬಡವ್ರ ಮನೆಗೆಲ್ಲ ನೀನ್ ಎಲ್ಲಿಂದ ಬತ್ತೀಯೇ? ಅದೆಲ್ಲ ಇರ್ಲಿ, ದುಡ್ಡಲ್ಲಿ ಈ ತಿಂಗಳಿಗೆ ಬಡ್ಡಿ ಅಸಲು ಎಲ್ಲ ಸೇರಿ 2.25 ಲಕ್ಷ ರೂಪಾಯಿ ಆಯ್ತು. ಏನ್ ಆಟ ಆಡ್ತಾ ಇದೀರಾ ಗಂಡ ಹೆಂಡತಿ ಇಬ್ರು? ಇದೇನಣ್ಣ ಹಿಂಗ್ ಮಾತಾಡ್ತೀಯ? ಈ ವರ್ಷ ಮಳೆನೂ ಇಲ್ಲ, ಬೆಳೆನೂ ಇಲ್ಲ, ನನ್ ಗಂಡನ್ ಕೆಲ್ಸನೂ ಇಲ್ಲ, ಮನೇಲಿ ಒಂದ್ ಅಕ್ಕಿ ಕಾಳು ಇಲ್ಲ ಅಂತೀನಿ. ಎಲ್ಲೂ ಅದ ನಿನ್ ಗಂಡ? ಕೆಲ್ಸ ಇಲ್ಲ ಅಂದ್ರೆ ನಮ್ಮ ಅಟ್ಟಿ ತವ ಕಳ್ಸು. ತೋಟದಲ್ಲಿ ತೆಂಗಿನಕಾಯಿ ಕೀಳ ಕೆಲ್ಸ ಮಸ್ತಾಗಿ ಬಿದ್ದದೆ. ನಿನಗೂ ಕೆಲ್ಸ ಇಲ್ಲ ಅಂದ್ರೆ ನಮ್ಮ ಅಟ್ಟಿ ತವ ಕೆಲ್ಸ ಐತೆ. ಏನ್ ಮಾಡೋದಣ್ಣ, ಹುಷಾರಿಲ್ಲ ಅಣ್ಣ. ಗಂಟ್ಲು ನೋವು, ಜ್ವರ, ಕೆಮ್ಮು, ನಾನ್ ಕೈಲೆಲ್ಲ ಆಯ್ತದ ಕೆಲ್ಸ ಮಾಡಕ್ಕೆ. ಅದಕ್ಕೆ ನಾನ್ ಗಂಡನ್ನ ಪಂಡಿತ್ರ ಹತ್ರ ಕಳ್ಸಿದೀನಿ ಗುಳ್ಗೆ ತರೋದಕ್ಕೆ. ಬೆಳಗ್ಗೆಯಿಂದ ಗಂಜಿ ಮಾಡ್ಕೊಂಡ್ ಕುಡಿಯೋಣ ಅಂತ ಗಂಜಿ ಕಾಸ್ತಾವ್ನಿ. ಒಳಗಡೆ ನಾಟಿ ಕೋಳಿ ಸಾರು ವಾಸನೆ ಗಮ್ಮಂತ ಬತ್ತೈತೆ. ಇದ್ ಏನಣ್ಣ ಹಿಂಗಂತ ಇದೀಯಾ? ಮನೇಲಿ ಅಕ್ಕಿ ಕಾಳೆ ಇಲ್ಲ ಅಂತೀನಿ, ಇನ್ನು ಕೋಳಿ ಸಾರ್ಗೋದೆ. ಅದು ವಂಜಮ್ಮ ಅವ್ರ ಮನೇಲಿ ಕೋಳಿ ಸಾರು ಗಮ್ಮಂತದೆ, ಅದ್ನೇ ನಾನು ಹೊಟ್ಟೆ ತುಂಬಿಸ್ಕೊಂತಾವ್ನಿ. ಸರಿ, ಅದನ್ನೆಲ್ಲ ಬಿಡು. ದುಡ್ಡು ಯಾವಾಗ ಕೊಡ್ತೀಯ ಅದನ್ನ ಹೇಳು. 2 ತಿಂಗಳು. ನೋಡು, ಬಡ್ಡಿ ಅಸ್ಲು ಎಲ್ಲ ಒಟ್ಟಿಗೆ ಕೊಟ್ಬಿಡ್ತೀನಿ. ಸರಿ, ಎಣ್ಣೆಂಗ್ಸು ಅಂತ ಹೋಯ್ತಾವಿನಿ. ಇನ್ನ 2 ತಿಂಗಳಲ್ಲಿ ದುಡ್ಡು ಬಂದಿಲ್ಲ ಅಂದ್ರೆ ಆಮೇಲೆ ಗೊತ್ತಾಯ್ತದೆ. ಕೊಟ್ಬಿಡ್ತೀನಿ. ಏನು ಕೊಟ್ಬಿಡ್ತೀಯೋ? ಕೊಟ್ಬಿಡ್ತೀನಿ, ಮಕ್ಕ ನೋಡು. ಕೊಟ್ಬಿಡ್ತೀನಿ, ಎಲ್ಲ ಕೊಟ್ಬಿಡ್ತಾರೆ. ಸಾಯ್, ಇವ್ನ್ ಸತ್ ಮೇಲೆ ಪಕ್ಕದ ಮನೆ ಕೋಳಿ ತಂದು ತಿಥಿ ಮಾಡ್ತೀನಿ. ಆಗ್ಲಿಂದ ಅಕ್ಕಿ ಆರಿಸ್ತಾ ಇವ್ನಿ, ಗೊತ್ತಾಗಕ್ಕಿಲ್ವಾ? ತಗ ಒಳಿಕೋಗ ಆಡ್ಕೊಳ್ರಿ. ಏನ್ ರತ್ನಮ್ಮ? ಓ ಮುನಿಯಪ್ಪಣ್ಣ, ಬಾಬಾ ನಿನ್ನೆ ನೆನ್ಸ್ಕತಾ ಇದ್ದೆ. ನಿಂಗೆ 100 ವರ್ಷ ಆಯ್ಸು. ಈ ಬಿದ್ರಿ ಆಟ ಎಲ್ಲ ನಮ್ಮ ಹತ್ರ ಬೇಡ, ಬಡ್ಡಿ ದುಡ್ಡು ಮಡಗು. ಒಂದೇ 1 ತಿಂಗಳು ಟೈಮ್ ಕೊಡೋಣ. ನೋಡು, ನನ್ ತಾವ 10 ಕುಂಟೆ ಜಾಗ ಐತೆ, ಅದನ್ ಮಾರಿ ಬಂದಿದ್ದ ದುಡ್ನಾಗೆ ನಿನ್ಗೆ ಬಡ್ಡಿ ಸಮೇತ ಕೊಟ್ಬಿಡ್ತೀನಿ. ಇವತ್ತು ಅವತಾರನೇ ಯಾರ ಮಕ ನೋಡ್ಕೊಂಬಂದ್ನೋ. 1 ರೂಪಾಯಿ ವಸೂಲಿ ಬೇಡವಾ? ಹೋಗಿ ಕುಡಿಯ ನೀರನ್ನ ತತ್ತ. ತತ್ತೀನಿ. ಹಲೋ ಅಪ್ಪ, ಚಂದಾಗಿದೀಯಾ? ನಾನ್ ಚಂದಾಗಿದ್ದೀನಿ ಕಂದ, ನೀನ್ ಹೆಂಗಿದ್ಯಾ? ಏನ್ ಚಂದವೋ ಏನೋ, ಕುಡ್ಕುನು ಕೊಟ್ಟು ಮದ್ವೆ ಮಾಡ್ಬಿಟ್ಟೆ, ಈಗ ಚಂದಾಗಿದೀಯಾ ಅಂತ ಬೇರೆ ಕೇಳಿಯ? ಅಲ್ಲ ತಾಯಿ, ನಿನ್ ಗಂಡನ್ನ ಕುಡಿ ಅಂತ ನಾನ್ ಹೇಳಿದ್ನೆ, ನೀನು ಅವನ್ನ ಕುಡಿದಿರಂಗೆ ನೋಡ್ಕೋಬೇಕು. ಈಗ ಫೋನ್ ಮಾಡಿದ ವಿಷಯ ಹೇಳು. ಏನು ಅಂತ ಹೇಳನೆ, ನಿಂಗ್ ಗೊತ್ತಿಲ್ವಾ? ದೀಪಾವಳಿ ಹಬ್ಬ ಬತ್ತು, ಸಾಲೆಗಿಲ್ಲ ತೆಗ್ದಿ ಏನೋ ಕಜ್ಜೆ ಗಿಜ್ಜೆ ಮಾಡಿಸ್ಕೊಟ್ಟೇನೋ ಅಂತ ಫೋನ್ ಮಾಡ್ದೆ. ಅಯ್ಯೋ, ಇಷ್ಟು ವರ್ಷ ನಾನ್ ಸೀರೆ ಕೊಡಿಸ್ದೆ, ಇನ್ನು ನಿನ್ ಗಂಡ್ ಕೊಡಿಸ್ತಿದ್ನ? ಅಣ್ಣ ನೀರು. ಅಲ್ಲ,
2 ಎಕರೆ ಜಮೀನ ಬರ್ಕೊಡ್ತೀನಿ ಅಂತ 7-8 ವರ್ಷ ಆಯ್ತಲ್ಲ, ಇನ್ನೂ ಬರೀತ್ಲೇ ಇದ್ದೀಯಾ? ಅದು ಯಾವಾಗ ಬರ್ಕೊಟ್ಟಿಯೋ ಏನೋ. ಕೊಡ್ತೀನಿ ಇನ್ಮೇಲೆ, ಖಂಡಿತ ಕೊಟ್ಟೆ ಕೊಡ್ತೀನಿ. ಏಯ್ ಬಾ ಮುಕ್ಕೈಲಿ, ನಿನ್ ಮುತ್ನಂತ ಅಳಿಯ ಮಾತಾಡದಂತೆ ತಕ್ಕ ಕೊಟ್ಟೇನು? ನಿಮ್ ಮಾವ ಮಾತಾಡದಂತೆ ತಕ್ಕೋ. ಕೊಡು 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 ಕೊಡು. ಹಲೋ ಮಾವ, ಐ ಆಮ್ ಫೈನ್. ಹೌ ಆರ್ ಯು? ಎನಿ ಪ್ರಾಬ್ಲಮ್ ದೇರ್? ಐ ಆಮ್ ಕಮಿಂಗ್. ನನ್ನ ಪ್ರೀತಿ ಅಳಿಯಿಂದಿರೆ, ನಿನ್ನಷ್ಟು ಇಂಗ್ಲಿಷ್ ಮಾತಾಡ ಯೋಗ್ಯತೆ ದೇವ್ರು ನನಗೆ ಕೊಟ್ಟಿಲ್ಲಪ್ಪ. ಮುಚ್ಕೊಂಡು ಹಬ್ಬಕ್ ಬಾ. ಅದು ಏನೇ ಇದ್ರು ಎದುರುಗಡೆ ಕೂತ್ಕೊಂಡು ಸಿಗ್ನಲ್ ಕಟ್ಟಾಗೋಯ್ತು ಕದಮ್ಮಿ. ನಿನ್ ಯಾಸಕ್ಕೆ ಬೆಂಕಿ ಹಾಕ. ನಿನ್ ಇಂಗ್ಲಿಷ್ ನಾನ್ ಜೋಡ್ಸಿ ಕಾಕ. ಜನರು ತಂದಾಗ್ತಾ ಇದ್ರು ಇಂಗ್ಲಿಷ್ ಬೊಗಳ್ತಾನೆ ಇಂಗ್ಲಿಷ್ ತಾಕಮ್ಮಿ. ಓ ಕರಿಯಳು ಇವಳೆ, ಬಯ್ಯಳು ಇವಳೆ. ರತ್ನಮ್ಮ ಅಣ್ಣ, ನೀನು ಗದ್ದೆ ಮಾರ್ತೀಯೋ ಏನ್ ಮಾರ್ತೀಯೋ ಗೊತ್ತಿಲ್ಲ. ಇನ್ನು 1 ತಿಂಗಳಲ್ಲಿ ನನ್ನ ಅಸಲು ಬಡ್ಡಿ ಸೆಟ್ಲ್ ಆಗ್ಬಿಡ್ಬೇಕು. ಆಯ್ತು ಮುನಿಯಪ್ಪಣ್ಣ. ಯಾಕೋ ಈ ನೀರು ಒಂಥರ ಇದೆಯಲ್ಲ. ಆಹಾ, ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಎಮ್ಮೆ ನಿನಗೆ ಬೀಳ್ಸ್ಬಿಟ್ಟಿಯ ಬೆಲ್ಗೋಗೋ. ಮುನಿಯಪ್ಪಣ್ಣ, ಮುನಿಯಪ್ಪಣ್ಣ, ನನ್ನ ಕೊನೆ ಮಗಳದು ಮದುವೆ ಸಟ್ ಆಗದೆ. 1 ಲಕ್ಷ ರೂಪಾಯಿ ದುಡ್ಡು ಬೇಕಾಗಿತ್ತು. ಮುನಿಯಪ್ಪಣ್ಣ, ಮುನಿಯಪ್ಪಣ್ಣ, ಕಬ್ಬನ್ ದುಡ್ಡು ಬಂದ ತಕ್ಷಣ ಬಡ್ಡಿ ಗಂಟು 2 ಸೇರಿಸ್ಕೊಟ್ಬಿಡ್ತೀನಿ ಮುನಿಯಪ್ಪಣ್ಣ. ಮುನಿಯಪ್ಪಣ್ಣ, 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 ಯಾಕೆ ಮಾತಾಡ್ತಾ ಇಲ್ಲ? ನಾನು ಒಬ್ಬನೇ ಮಾತಾಡ್ತೀವಿ. ಬಂದ್ರಲ್ಲ ಮುನಿಯಪ್ಪಣ್ಣ, ಯಾಕೋ ಮಾತಾಡ್ತಾ ಇಲ್ಲ? ಬಂದ್ರಲ್ಲ ಏನಾಯ್ತಪ್ಪ? ಈಗ ಸ್ವಲ್ಪ ಹೊತ್ತಾಗೆ ನನ್ನ ಜೊತೆಗೆ ಮಾತಾಡ್ದ. ಅಯ್ಯೋ, ಒಳ್ಳೆ ಮನ್ಸಾಕಣಪ್ಪ. ಏನಾಯ್ತಪ್ಪ? ಮುನಿಯಪ್ಪಣ್ಣ ಮುಂದೆ ಮಗ ಹೋಗ್ಬಿಟ್ನೋ ಏನೋ. ಬೊಡ್ಡಿ ದುಡ್ಡು ತಿಂದು ತಿಂದು ಬೊಡ್ಡಿ ಮಗ ಸಾಯ್ತಿದ್ದ. ಗುಂಡು ಓಲ್ಡಾದ್ರೂ ಪರವಾಗಿಲ್ಲ. ಕಳೆದ 1 ವಾರದಿಂದ ಈ ಬೂಸ್ಟ್ ಬಂದಿರೋ ಮಿಕ್ಸ್ಚರ್ ತಿಂತಾ ಇದೆಯಲ್ಲಪ್ಪ. ಯಾರು ಕೂಗ್ದಂಗೈತಲ್ಲ, ಮರಳುಗಾಡಲ್ಲಿ ಮಳೆ ಬಂದಂಗೆ. 4-5 ಜನ ಇದ್ದಾರೆ. ಓ ಪೇಷಂಟು, ಫುಲ್ ಬಾಟಲ್ ತಗೋತೀನಿ. ಬಂದೆ ತಾಳ್ರಿ. ಅಯ್ಯ, ಯಾರು? ಓ ಮುನಿಯಪ್ಪ, ಏನಾಯ್ತು ಇವ್ರಿಗೆ? ಏನೋ ಗೊತ್ತಿಲ್ಲ ನೋಡಿ ಡಾಕ್ಟ್ರೆ. ಸರಿ, ಒಳಗಡೆ ಕರ್ಕೊಂಡೋಗಿ. ರೇ ಸ್ವಾಮಿ, ಏನು ಒಳಗಡೆ ಊಟ ಆಗ್ತಾ ಇದ್ದೀನ? ಪೇಷಂಟ್ನ ಚೆಕ್ ಮಾಡಬೇಕು. ಹೊತ್ಕೊಂಡೋಗೋಕೆ 4 ಜನ ಸಾಕು. ಇಲ್ಲೇ ಇರ್ರಿ, ಬಹಳ ದಿವಸ ಆದ್ಮೇಲೆ ಒಂದು ಪೇಷಂಟ್ ಸಿಕ್ಕಿದೆ. ಒಂಚೂರು ಸರಿಯಾಗಿ ನೋಡಿ ಡಾಕ್ಟ್ರೆ. ಆಯ್ತು, ಹೋಗ್ರಿ. ಮುನಿಯಪ್ಪನಿಗೆ ಏನಾಯ್ತು ಏನೋ, ನನಗಂತೂ ಟೆನ್ಷನ್ ಆಗ್ಬಿಟ್ಟಿದೆ. ಸೌಂಡೇ ಇಲ್ಲ. ಯಪ್ಪ, ಹೋಗ್ಬಿಟ್ನಾ? ಏನಪ್ಪ, ನನ್ ಕ್ಲಿನಿಕ್ಗೆ ಕೆಟ್ಟ ಹೆಸರು ಬರುತ್ತಲ್ಲಪ್ಪ. ಜವರಯ್ಯ, ರಾಂಗ್ ಟೈಮ್ಗೆ ಎಂಟ್ರಿ ಕೊಟ್ಟಿದ್ಯಾ. ಈಗ ಏನ್ ಮಾಡ್ಲಿ? ಮುನಿಯಪ್ಪ, ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ಲಿಯಪ್ಪ. ಬಡ್ಡಿ ಮಗ ಸತ್ತಿದ್ದೇ ಒಳ್ಳೇದಾಯ್ತು. ಎಷ್ಟು ತೊಂದರೆ ಕೊಟ್ಟ ನನ್ಗೆ. ಐ ಆಮ್ ಸಾರಿ ಟು ಸೇ he is no more. ಆಮೇಲೇನೋ ತಿಥಿ ಮಾಡ್ಕೊಳ್ಳಿ. ಸದ್ಯಕ್ಕೆ ಬಾಡಿ ತಗೊಂಡೋಗಿ. ಗಿರಿಗೆ ಫೋನ್ ಮಾಡ್ಲಾ? ಎಂಟ್ರೆನ್ಸ್ ಫಾದರ್ ಗೋವಿಂದ ಗೋವಿಂದ, ಎಂಟ್ರೆನ್ಸ್ ಫಾದರ್ ಗೋವಿಂದ ಗೋವಿಂದ, ಫಾದರ್ ಗೋವಿಂದ ಗೋವಿಂದ. ಹೋಗ್ಬಿಟ್ಟನು ಮುನಿಯ, ಹೋಗ್ಬಿಟ್ಟನು.
ಅಲ್ಲ ಎಲ್ಲೋದ್ರೂ ನನಗೆ ಹೇಳ್ಬಿಟ್ಟು ಹೋಗ್ತಿದ್ದೆ, ಇವತ್ತು ಯಾಕೋ ನನಗೆ ಹೇಳಿಲ್ಲ. ನೋಡು ನಿನ್ ಮಗ ಹೆಂಗ್ ಅಳ್ತಿದ್ದಾನೆ. ನಿನ್ ಮಗನ್ನ ಒಬ್ಬನ್ನೇ ಒಂಟಿಯಾಗಿ ಬಿಟ್ಬಿಟ್ಟು ಹೋಗ್ಬಿಟ್ಟಲ್ಲೋ. ಮಗ ಅಳ್ಬೇಡ ಕಣೋ, ಸಮಾಧಾನ ಮಾಡ್ಕೊ. ನಿಮ್ಮ ಅಪ್ಪನ ಜಾಗದಲ್ಲಿ ನಾನಿದ್ದೀನಿ. ಮುಂದೆ ಆಗೋ ಕೆಲ್ಸನ ನೋಡೋಣ. ಹೆಂಗಾಯ್ತು ಒಂದು ಬರತ್ತಲ್ಲ. ಮಗ ಒಂದ್ ಫೋನ್ ಮಾಡ್ಕೊಡ್ಲಾ? ಮಾಡ್ಲಾ ನಿನ್ ಮೊಬೈಲಾಗೆ? ತಗೋ. 8 8 1 1 9 9 7 7 2 ಸಲ 2 2 ಸಲ 2 ಹೇಳ್ತೀನಿ ಸುಮ್ನಿರಪ್ಪ ನೀನು. ಸರಿ ಹೇಳು. 8 5 7 8 5 7. ಇದೇನೇ 11 ನಂಬರ್ ಆಗೋಯ್ತು. ಎಷ್ಟಿರ್ಬೇಕು? 10 ಇರ್ಬೇಕು. 10 ಇರ್ಬೇಕಾ? ಪಕ್ಕದಲ್ಲಿರೋದು ಒಂದು ಎತ್ತಾಕು. ಏಯ್ ನೀನ್ ವಾಚ್ ಮರಿನೇ ಇಬೇಕು, ಹಬ್ಬಕ್ಕೆ ಕುಯ್ಬೇಕಲ್ಲ. ತಗೋ ರಿಂಗ್ ಆಯ್ತದ. ಹಲೋ ಹಲೋ, ಯಾರು ಮಾತಾಡೋದು? ಹಲೋ ಮ್ಯಾನ್, ಫೋನ್ ಮಾಡಿರೋದು ನೀನು ಯಾರು ಅಂತ ಬಗಳಲ್ಲ. ನಾನು ಕನ್ನಡ ರಾಮೇಗೌಡ. ಪಿವಟ್ ಪರಮೇಶನ. ಐ ಆಮ್ ಪಿವಟ್ ಪರಮೇಶಿ ಸ್ಪೀಕಿಂಗ್. ಲೋ ಪರಮೇಶಿ, ನಿಮ್ ಮಾವ ಹೊಂಟೋಗ್ಬಿಟ್ಟ ಕಲ್ಲ. ಹೊಂಟೋಗ್ಬಿಟ್ನಾ? ನನಗ್ ಫೋನೇ ಮಾಡ್ಲಿಲ್ಲ. ಇಡಿಯಟ್ ಮಾವ, ನಮ್ಮ ಮನೆಗ್ ಬರಕ್ಕೆ ಇನ್ನು ಎಷ್ಟೊಯ್ತು ಆಯ್ತದಂತೆ. ಲೋ ಹೊಂಟ್ಬಿಟ್ಟ ಅಂದ್ರೆ ಮೇಲ್ ಹೋಗ್ಬಿಟ್ಟ ಕನ್ರ. ಮ್ಯಾಕ್ ಯಾಕೆ ಹೋದ? ನಮ್ಮ ಮನೆ ಇರೋದು ಕೆಲ್ಸರಿಗೆ ತಾನೆ. ತಡಿ ಫೋನ್ ಮಾಡ್ತೀನಿ. ನಾವಿಬ್ರೇ ಹೋಗಿ ಒಳ್ಳೆ ಕುಡುಕ ಮಗನ್ ಸವಾಸ ಆಯ್ತು. ಲೇ ನಿನ್ ಹೆಂಡ್ರಿಗೆ ಫೋನ್ ಕೊಡ್ಲಾ? ಲೇ ರಾಸ್ಕಲ್, ನನ್ನ ಹೆಂಡತಿ ಹತ್ರ ಏನು ಮಾತಾಡೋದು, ನನ್ನ ಹತ್ರ ಮಾತಾಡಲ್ಲ. ಮುದೇವಿ, ಅದ್ ಯಾರ ತಾವ್ ಮಾತಾಡ್ತಾ ಇದ್ದಿ? ತತ್ತರಿ ಫೋನ. ಹಲೋ ಬಾಮ, ನಾನ್ ರಾಮೇಗೌಡ ಕಣವ ಮಾತಾಡ್ತಿರೋದು. ಅಣ್ಣ ಹೇಳಣ್ಣ. ಅದು ನಿಮ್ಮಪ್ಪ ತೀರೋಗ್ಬಿಟ್ಟ ಕಣವ. ನಮ್ಮ ಅಪ್ಪ ಸತ್ತೋದ್ನ. ಅಯ್ಯೋ ಅಳ್ಬೇಡ ಕಣವ, ಮೊದ್ಲು ಬಿಗ್ಲು ಹೊರಟು ಬನ್ನಿ. ಅಮ್ಮಿಕಳಪ್ಪ. ಬಾಮ, ವೈ ಆರ್ ಯು ಕ್ರೈಯಿಂಗ್? ನಿಮ್ಮವ ನಮ್ಮಪ್ಪ ಸತ್ತೋದ್ನಂತೆ. ಮೈ ಗಾಡ್, ನಮ್ಮ ಮಾವ ಸತ್ತೋದ್ನ. ಲೇ ಬಾಮ, ಇದು ಒಳ್ಳೆ ಸಮಯ ಅಲ್ಲ. ದುಡ್ಡು ಒಡವೆ ಜಮೀನು ಹೆಂಗ್ ಕಿತ್ಕೋಬೇಕು ಅಂತ ಸ್ಕೆಚ್ ಹಾಕೋ ಸಮಯ. ಮಾವ ಇನ್ನೊಂದೆರಡು ಮೂಳೆ ಇರೋ ಪೀಸ್ ಹಾಕೆ. ನೆಕ್ಕಿದ್ ಸಾಕ್ ತೆಗಿ. ಪಾಪ ಅಲ್ಲಿ ಮುನಿಯಪ್ಪಣ್ಣ ಸದ್ ಬಿದ್ದವನೆ. ನಿನ್ನೆಕೊಂಡೆ ಕೂತ್ಕೊಂಡಿರ್ಬೇಡ. ಆ ಮುನಿಯಪ್ಪಣ್ಣ ಇಷ್ಟ ಬೇಗ ಸಾತೋಯ್ತಾರೆ ಅಂತ ಗೊತ್ತಿದ್ರೆ ಇನ್ನ 1-2 ಲಕ್ಷ ಜಾಸ್ತಿನೇ ಇಸ್ಕೊಂತಿದ್ದೆ. ಆಳದವನು ಹೇಳ್ದೆ ಕೇಳ್ದೆ ಹೊಂಟೋಗ್ಬಿಟ್ಟ. ಇನ್ನು ನೆಕ್ಕೊಂಡೆ ಕೂತಿದ್ಯಾ? ಮುನಿಯಪ್ಪನಿಗೆ ಶ್ರದ್ಧಾಂಜಲಿ ಅಂತ ಹಾಕ್ಸಿ 8-10 ಪ್ಲಸ್ ಮಾಡ್ಸ್ಕೊಂಬ. ಜೊತೆಲಿ ಫೋಟೋ ಇಡ್ಸ್ಕೊಂಡ್ಬಿಟ್ಟಿದ್ದೀರಿ. ಅದ್ ಯಾವಾಗ್ಲೂ ಮೇಲ್ಕೋಟೆ ಜಾತ್ರೆಗೆ ಹೋದಾಗ ತೆಗ್ಸ್ಕೊಂಡಿದ್ದು, ನೆನಪಿಗೆ ಅಂತ ಇಟ್ಕೊಂಡಿದೀನಿ. ಹೌದಾ? ಕಟ್ ಮಾಡಿಸ್ಬೇಡ. ಇಲ್ಲ 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 ಇಲ್ಲ, ಕಂಪ್ಯೂಟರ್ ಹೇಳಿ ಅರ್ಧಕ್ಕೆ ಪ್ರಿಂಟ್ ಹಾಕ್ಸ್ಬಿಡು. ಆಯ್ತು ಕೊಡ್ರಿ. ಕಲರ್ ಮಾಡಿಸಿ ಪ್ಲಸ್ ಮಾಡಿಸು. ಅಯ್ಯಯ್ಯೋ ಮುನಿಯಪ್ಪಣ್ಣ, ಮುನಿಯಪ್ಪಣ್ಣ ಮೊನ್ನೆ ತಾನೇ ಬಂದು ಬಡ್ಡಿ ಅಸ್ಲು ಎರಡೂ ಇಸ್ಕೊಂಡೋದಲ್ಲ ಮುನಿಯಪ್ಪಣ್ಣ. ಸುಂದ್ರಮ್ಮ ನಿನ್ ಕೈಯಾರೆ ಉಪ್ಸಾರು ತಿನ್ಬೇಕು ಅಂತ ಕೇಳಿ ಉಪ್ಸಾರು ಮುದ್ದೆ ಮಾಡಿಸ್ಕೊಂಡು ತಿನ್ಬಿಟ್ಟೋದಲ್ಲ ಮುನಿಯಪ್ಪಣ್ಣ. ನನ್ ಮೇಲಿನ ಎಲ್ಲಾ ಋಣನೂ ತೀರ್ಸ್ಕೊಂಡು ಹೋಗ್ಬಿಟ್ಟಲ್ಲ ಮುನಿಯಪ್ಪಣ್ಣ. ನಾನು ಯಾರಿಗೆ ಹೇಳಲಿ, ಏನ್ ಮಾಡ್ಲಿ? ಕಮಲಮ್ಮ, ನಿನಗೆ ಯಾವಾಗ ವಿಷಯ ಗೊತ್ತಾಯ್ತು? ನನ್ಗಿಂತ ಮುಂಚೆನೆ ಬಂದ್ಬಿಟ್ಟಿದ್ಯಾ? ಮನೇಲಿ ಊಟ ಮಾಡ್ತಾ ಕುಂತಿದ್ದೆ, ಈ ವಿಷಯ ಗೊತ್ತಾಯ್ತು. ಅಣ್ಣ ಸತ್ತೋಗವ್ರೆ ಅಂತ. ಅನ್ನಕ್ಕೆ ಕೈ ತೊಳ್ಕೊಂಡು ಎದ್ನೋ ಬಿದ್ನೋ ಅಂತ ಇಲ್ಲಿ ಗಂಟ ಓಡೋಡ್ಕೊಂಡ್ ಬಂದೆ. ಛೇ ಪಾಪ. ನೀನು ಅನ್ನಕ್ಕೆ ಕೈ ತೊಳ್ಕೊಂಡ್ ಬಂದೆ, ನಾನು ವಾತರೆಯಿಂದ ಒಲೆನೇ ಹಚ್ಚಿಲ್ಲ. ಸಾರು ಬೋರ್ ರುಚಿಯಾಗದೆ. ಹೋಗ್ಲಿ ಬಿಡವ. ಅಲ್ಲ ಕಣ್ರಲ್ಲ,
ನಮ್ಮಪ್ಪ ಸಾಯದೇನೋ ಸತ್ತ, ಸಾಯಕ್ಕೂ ಮುಂಚೆ ಬಡ್ಡಿ ಯಾರ್ಯಾರಿಗೆ ಸಾಲ ಕೊಟ್ಟಿ ಅಂತ ಹೇಳ್ಬಿಟ್ಟಾರ ಸಾಯದಲ್ಲ. ಡೈರಿಗಿರಿ ಬರ್ದಿಟ್ಟ ನೋಡ್ಲಾ? ಅವ್ರ ಹೆಸರೇ ಅವ್ರಿಗೆ ಬರೆಯಕ್ ಬರಕ್ಕಿಲ್ಲ, ಇನ್ ಸಾಲ ಕೊಟ್ಟವ್ರ ಹೆಸರೆಲ್ಲ ಬರೀತಾರ. ನಿಮ್ಮಪ್ಪ ಏನೇ ಮಾಡಿದ್ರು ರಾಮೇಗೌಡನ್ ಕೇಳಿ ಮಾಡ್ತಿದ್ದಿದ್ಕಲ್ಲ, ಆ ರಾಮೇಗೌಡನ್ ಕೇಳಿದ್ರೆ ಎಲ್ಲ ಗೊತ್ತಾಯ್ತದೆ. ಫಸ್ಟ್ ಆ ನನ್ನ ಮಗ ಎಷ್ಟು ಪೀಕಣ ಅಂತ ತಿಳ್ಕೋಬೇಕು. ಬಡತವ ಅವನೇ ಬತ್ತವನೇ ಸುಮ್ಕಿರಲ್ಲ, ಕಾರ್ಯ ಮುಗಿಯತಕ್ಕ ಸ್ವಲ್ಪ ತಪ್ಪಿಗೆರೆ. ಮಗ ಸಮಾಧಾನ ಮಾಡ್ಕೋ, ಓದಲ್ ಬಂದಾನ. ನಿಮ್ಮ ಅಪ್ಪನ ಜಾಗದಲ್ಲಿ ನಾನಿಲ್ವಾ? ಯಾವ ಸಿಕ್ಕಿದ್ರು ಇವನು ನಿಮ್ಮ ಅಪ್ಪನ ಜಾಗದಲ್ಲಿ ನಾನಿಲ್ವಾ ಅಂತಾನಲ್ಲ. ನೋಡ್ಕತ ಅದೇನ್ ಹೇಳಕ್ ಬಂದೆ? 500 ಹತ್ರಕ್ಕೆ ಹೋಗಿದ್ದೆ. ಬೆಳಿಗ್ಗೆ 10:30 12 ಗಂಟೆವರೆಗೂ ರಾವು ಕಾಲ. ಆಮೇಲೆ ಒಳ್ಳೆ ಟೈಮ್ ಇದೆ, ಯಾವಾಗ ಬೇಕಾದ್ರೂ ಮಣ್ಣು ಮಾಡ್ಬೋದು ಅಂತ ಹೇಳವ್ರೆ. ನಿಂಗೆ ಹಂಗನ್ಸುತ್ತೋ ಹಂಗ್ ಮಾಡೋಣ. ಸತ್ತೋದವ್ರನ್ನ ಒಳ್ಳೆ ಟೈಮಾಗ ಊತ ಹಾಕಿದ್ರೆ ಮ್ಯಾಕಿದ್ ಬಂದಾರೆ. ಅವ್ನು ಉಡ್ಸಿರೋ ಮಗನೇ ಹಣ್ಣು ಮುಚ್ಚ ಸುಮ್ಮನೆ ಕೂತಾವ್ನೆ. ನಿಂದೆ ಇಲ್ಲ ಮಧ್ಯದಲ್ಲಿ ಅಮ್ಮಿಕ ಕೂತ್ಕೊಳ್ಳ. ನೀನ್ ಸತ್ತೋದ್ರೆ ರೋಗಲ್ದಲ್ಲಿ ಊತ ಬಿಟ್ಟು ಹೊಂಟೋದ್ಯಲ್ಲ. ನೆನ್ನೆ ತಾನೇ ಬಂದು ನಾಳೆ ಮುದ್ದೆನುವೆ ಉಪ್ಪೆಸರು ಬೇಕು ಅಂತ ಹೇಳ್ದಿಯಲ್ಲ. ಹೋದ್ವಾರ ನೀನ್ ಬಂದಾಗ ಬಡ್ಡಿನುವೆ ಅಸ್ಲುನುವೆ ನಾನ್ ಚುಕ್ತ ಮಾಡ್ಬಿಟ್ನಲ್ಲೋ. ಈ ಬಿದ್ರಿ ಆಟ ಎಲ್ಲ ನಮ್ಮ ಹತ್ರ ಬೇಡ, ಬಡ್ಡಿ ದುಡ್ಡು ಮಾಡುವ. ಲೇ ಬಾಮ, ರಾಗಿ ಮಿಷಿನು ಅವೆಲ್ಲ ನಮಗ್ ಬೇಡ. 2 ಎಕರೆ ಜಮೀನ ಬರ್ಸ್ಕೊಂಡ್ಬಿಡು. ಸದ್ಯ ಒಂದೊಂದು ವರ್ಷಕ್ಕೆ ಒಂದೊಂದು ಕುಂಟೆ ಮಾರ್ಕೊಂಡು ತಿಂದ್ರುವೆ ಲೈಫ್ ಲಾಂಗ್ ಜಮ್ ಅಂತ ಆರಾಮಾಗಿ ಕಾಲ ಕಳೆದು ಬಿಡ್ಬೋದು. ಅದೇನ್ ಬಾಳು ಅಂತ ಬಾಳ್ತಾ ಇದ್ದಾವ. ಏನು ವರ್ಕೌಟ್ ಆಯ್ತಾ ಇಲ್ವೇ? ಲೀ ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ಕೊಂಡಳೆ. ಸುಮ್ನೆ ಇರೋ, ನಾನಿಲ್ವಾ ತಮ್ಮ ಅಂತ ನೀನ್ ನೋಡ್ಕೊಳಕ್ಕೆ. ನೀನ್ ಸುಮ್ನೆ ಇರಪ್ಪ, ನೀನ್ ಬೇರೆ. ನೀನ್ ಅವಳಿಗೆ ಸಮಾಧಾನ ಮಾಡೋದ್ ಬಿಟ್ಟು ನೀನೆ ಹೆಂಗ್ಸಿರ್ತಾರ ಅವಾಗಿಂದ ಅಳ್ತಾ ಕೂತಿದ್ಯಲ್ಲ. ತಾತ ಅಂತ ನನ್ನ ಮಗ ಯಾರನ್ನ ಬಾಮ ಎದ್ದೇಳ ಬಾ. ಬಾಮ ಎದ್ದೇಳ ಮ್ಯಾಕೆ ಕೊಂಡ್ಬಿಡು. ಬಾಮ ಕಣ್ಬಿಡೆ, ನೀನೆ ಹಿಂಗ್ ಧೈರ್ಯ ಗಟ್ರೆ ಹೆಂಗೆ? ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿನ್ ಗಂಡನ್ ಗತಿ ಏನೇ? ಎದ್ದೇಳವ, ಕಣ್ಬಿಡು, ಎದ್ದೇಳವ, ಎದ್ದೇಳು. ಇವ್ರು ಜಮೀನ ಬರ್ಸ್ಕೊಳ್ಳೇಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ ಬಂದವ್ರ ಹೆಂಗೆ? ನಿಂಗೆ ಏನ್ ಸಿಗ್ಬೇಕು ಅದ್ ಸಿಗ್ತದೆ, ಸಮಾಧಾನ ಮಾಡ್ಕೋ. ಸಮಾಧಾನ ಮಾಡ್ಕೊಳ್ಳೆ. ನೀನು 10 ಸುಸ್ತಾಗಿದ್ಯಾ? ಬಂದ್ರವ ಪಡ್ಸಲೆ ಕರ್ಕೊಂಡು ಹೋಗಿ ಮಲಗಿಸುವ. ಸೂಪರ್ ಆಕ್ಟಿಂಗು, ಪ್ಲಾನ್ ಸಕ್ಸಸ್. ಇದಳು ಮಾವ ಪ್ಲಸ್ ರೆಡಿ ಆಯ್ತಾ? ರೆಡಿ ಆಯ್ತು ಕೊಡ್ರೆ. ನೋಡು, ಬಸ್ ಸ್ಟ್ಯಾಂಡು, ಗೇಟು, ಕೆಂಚನಹಳ್ಳಿ, ಕೊಪ್ಪಲು ಎಲ್ಲಾ ಕಡೆ ಹಾಕ ಬಂದ್ಬಿಡು. ಅದು
ಇದ್ಯಾಕ್ಲ ಹಿಂಗ್ ತಲೆ ಕರಿತಿದೀಯಾ? ದುಡ್ಡೇನಾದ್ರೂ ಕಡಿಮೆ ಆಯ್ತಾ? ಅದೆಲ್ಲ ಗೌಡ್ರೆ ಒಂದ್ ಸಣ್ಣ ಮಿಸ್ಟೇಕು. ಅದೇನಾ? ಅದೇನೂ ಇಲ್ಲ. ಅದು ಏನಂದ್ರೆ ಅದು ಒಂದ್ ಸಣ್ಣ ಅಡವಟ್ ಆಗ್ಬಿಡ್ತು ಗೌಡ್ರೆ. ಇದೇನ್ರ ನನ್ ಫೋಟೋ ಹಾಕ್ಸಿದ್ಯಾ? ನಿನ್ ಬಾಯಿಗೆ ಮಣ್ಣು ಹಾಕ. ಅಲ್ಲ ಗೌಡ್ರೆ, ಪ್ರಿಂಟ್ ಹಾಕಕ್ಕೆ ಅವ್ರ ಫೋಟೋನೇ ಹೇಳಿದ್ದೆ. ಆದ್ರೆ ನೀವು ಫೋಟೋನ ಕಟ್ ಮಾಡ್ಬಿಡಿ ಅಂತ ಹೇಳಿದ್ರಲ್ಲ. ಆದ್ರೆ ಅವನು ಎಣ್ಣೆ ಏಟಲ್ಲಿ ನಿಮ್ ಫೋಟೋನ ಪ್ರಿಂಟ್ ಮಾಡ್ಬಿಟ್ಟಾನೆ. ಅದಕ್ಕೆ ಲೇಟ್ ಆಗೋಯ್ತು ಗೌಡ್ರೆ. ಅವ್ರ ಫೋಟೋನು ಪ್ರಿಂಟ್ ಹಾಕ್ಸ್ಕೊಂಡ್ ಬಂದಿದ್ದೀನಿ. ತೋರಿಸ್ತೀನಿ. ಕರೆಕ್ಟ್. ಅಲ್ಲ ಕಣ್ರ, ನನ್ ಫೋಟೋನ ಅಲ್ಲೆಲ್ಲಾದ್ರೂ ಎಷ್ಟು ಮುಟ್ಟು ಬರ್ಬಾರ್ದ? ಅಲ್ಲ ಗೌಡ್ರೆ, ಕಾಸು ಬೇರೆ ಕೊಟ್ಬಿಟ್ಟಿದ್ನಲ್ಲ, ಸುಮ್ನೆ ಯಾಕೆ ವೇಸ್ಟ್ ಮಾಡೋದು ಅಂತ, ಮುಂದೆ ಯಾವತ್ತಾದ್ರೂ ಒಂದಿನ ಯೂಸ್ ಆಯ್ತದೆ ಅಂತ ಅದನ್ನು ಏನೋ ಕಾಡ್ಬೇಕ? ಯಾವ್ದು ಬಾಡಿಗೆ ಇಲ್ವಾ? ಹೊಡ್ಕೊಂಡ್ ಕೂತಿದ್ಯಾ? ಸಿಕ್ಕಿತ್ತಣ. ನಮ್ಮೂರಿನ ಕಾಲೇಜ್ ಹುಡುಗಿರು ಹೋದ್ಮೇಲೆ ತಾನೆ ನಾವು ಬಾಡಿಗೆ ಹೋಗೋದು. ಅದಕ್ಕೆ ಆಮೇಲೆ ಹೋಗೋಣ ಅಂತ ಸುಮ್ಮನೆ ಆಗ್ಬಿಟ್ಟ. ಕಚ್ಗುಳಿ ಕೊಟ್ಟಿರೋ ಕರಡಿ ಇದ್ದಂಗಿದ್ಯಾ? ಲೇ, ಯಾವ್ದಾದ್ರು ಗರ್ಭಿಣಿ ಹೆಂಗಸರು ಕರೆಕ್ಟ್ ಆಗಿ ನಿನ್ಗೆ ಜೂಮ್ ಹಾಕ್ಬಿಟ್ಟು ಹತ್ರದಿಂದ ನೋಡ್ಬಿಟ್ಟ ಅಂದ್ರೆ ಅಲ್ಲೇ ಪಟ್ ಅಂದ್ಬಿಟ್ಟು ಡೆಲಿವರಿ ಆಗ್ಬಿಡುತ್ತೆ. ನಿಮ್ಮ ಅಪ್ಪ ಇನ್ನೊಂದ್ ಸ್ವಲ್ಪ ಬೆಳ್ಳು ಉಡ್ಸ್ಬಿಟ್ಟಿದ್ರೆ ಊರಾಳ್ ಮಾಡ್ಬಿಡ್ತಾ ಇದ್ದೆ. ನನ್ ಮಗನೇ ಉಗಾಂಡ. ಇವಾಗ ಏನಣ್ಣ, ಅರ್ಧ ಊರ್ ಹಾಳು ಮಾಡಿದೀನಿ, ಇನ್ನು ಅರ್ಧ ಉಳ್ದದೆ ಅಷ್ಟೇ. ನಿನ್ ಮನೆ ಹಾಳು ಮಾಡೋದು ಸಂಜೀವ ಅವನೇ. ಅದಿರ್ಲಿ, ನಮ್ಮ ಹುಡುಗಿ ಆಫೀಸ್ ಹೋದ್ಲೇನಪ್ಪ? ಓ, 45 ವರ್ಷದವಳು ಹುಡುಗಿ. ಚೌಟ್ರಿಲಿ ಪಾತ್ರೆ ಪಗಡೆ ತೊಳೆಯೋಳು ಆಫೀಸ್ಗೆ. ನೀನ್ ಬರೋದ್ ಲೇಟ್ ಆಯ್ತು ಅಂತ ರಾಮ ಹಾಕೊಂಡೋದ. ನಮ್ಮ ಹುಡುಗಿ ಬಗ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಮಾತಾಡ್ತು ಅಂತ ಹೇಳಿದ್ರೆ ನಾನೇನೋ ಕನ್ನಡ ರಾಜ್ಯೋತ್ಸವ ಹೆಂಗ್ ಮಾಡೋದು ಅಂತ ಕೇಳಿದ ಅನ್ಕೊಂಡ್ರೆ ನೀನ್ ಒಳ್ಳೆ. ರಾಜ್ಯೋತ್ಸವ ಮಾಡೋಣ ಬಿಡಲೇ. ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ ಕನ್ನಡ ರಾಜ್ಯೋತ್ಸವ ಮಾಡದೆ ಹೋದ್ರೆ ನಾವು ಆಟೋ ಡ್ರೈವರ್ಗಳೆಲ್ಲ ಕಣಲೇ. ಅದ್ ಸರಿ ಅಣ್ಣ. ದುಡ್ಡು ಯಾಕೋ ಯೋಚನೆ ಮಾಡ್ತೀಯಾ? ಎಲ್ಲ ಆಟೋ ಬಾಯ್ಸ್ ಹತ್ರ 500 ತಗೋ. ಸಾಲಿಲ್ವಾ? ಅಣ್ಣ ಇದಾನೆ. ಕೊಡ್ಲಿಲ್ಲ ಅಂದ್ರ ಲೇ, ಅದಕ್ಕೂ ಅದ್ಮೀರಿದ್ರೆ ಶಂಕರಣ್ಣನ ಹೆಸರು. ಆಟೋ ಮಾರಾದ್ರೂ ದುಡ್ಡು ಕೊಡ್ತಾರೆ ನಮ್ಮ ಕನ್ನಡಿಗರು. ಕೆಚ್ಚದೆಯ ಕನ್ನಡಿಗರು. ಆಯ್ತು. ಆಮೇಲೆ ಈ ಸ್ಟೇಜು, ಕುಣಿತ, ಆರ್ಕೆಸ್ಟ್ರಾ ಇದಕ್ಕೆಲ್ಲ ಏನ್ ಮಾಡೋದು? ಸ್ಟೇಜು, ಆರ್ಕೆಸ್ಟ್ರಾ, ಕುಣಿತ ಎಲ್ಲ ಇದೆಲ್ಲ ಯಾಕೆ ಬಿಡಾಕ? ಯಾಕೆ ತಲೆ ಕೆಡ್ಸ್ಕೊಂತೀಯ? ಮಿಸ್ಸಿನ್ ಮುನಿಯಪ್ಪನ ಜೋಬು ಕೈ ಹಾಕಿದ್ರೆ ಮುಗ್ದೇ ಹೋಯ್ತು. ಅಣ್ಣ, ಮುನಿಯಪ್ಪ ಈಗ ಎಲ್ಲ ಅಣ್ಣ? ಮುನಿಯಪ್ಪ ಎಲ್ಲಿರ್ತಾನ? ಮಿಸ್ಸಿನ್ ಅಂಗಡಿಲಿ ಇರ್ತಾನೆ. ರಾಗಿ ಮಿಸ್ಸಿನ್ ಅಂಗಡಿಲಿ ಇರ್ತಾನೆ. ಲೆಫ್ಟ್ ತಿರ್ಬಿಟ್ಟು ಕಂಬ ನೋಡು. ಕಂಬಕ್ಕೆ ಅಯ್ಯ, ಮುನಿಯಪ್ಪ ಡೆಡ್. ಮುನಿಯಪ್ಪ ಎಗರು ಬಿದ್ದೋದ? ಹಂಗಿರಿ ನಾನು ಸೇಫ್ ಆಗ್ಬಿಟ್ಟೆ. ಮುನಿಯಪ್ಪ ಸತ್ತೋದ ಕಣೋ. ಈಗೊಂದು ಅಡ್ಡ ಹಾಕ್ಬೇಕಣ. ಹೂವ, ತೆಂಗಿನಕಾಯಿ, ಬೆಂಕಿ ಬೆಟ್ಟ, ಕರ್ಪೂರ ಎಲ್ಲ ತಗೊಂಡು ಮುನಿಯಪ್ಪನ ಹತ್ರ ಹೋಗ್ಬಿಡೋಣ. ಮುನಿಯಪ್ಪ ಕೆಮ್ಮಾಳೆಲಿ ಅಪ್ಪನಿಗೆ ಗೊತ್ತಿರೋರ್ ಕಡೆ ಹುಡುಗಾನೆ. ಎಲ್ಲೋ ಮನೆ ಇದೆ ನೀನು. ಗಣ್ಣವ್ರು ಬಂದ್ರಲ್ಲ ಮಗ. ಬನ್ನಿ 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 ಬನ್ನಿ. ನಾನು ಹುಡುಗನ ಸೋದರ ಮಾವ. ನಮಸ್ಕಾರ. ಚೆನ್ನಾಗಿದ್ದೀರಾ? ಮಗ ಬಂದ್ರಕಲ್ಲ. ಬರ್ತಾನಲ್ಲ ಈಗ. ಬನ್ನಿ ಬನ್ನಿ, ನೋಡೋಣ ಏನಾಗುತ್ತೆ. ಬನ್ನಿ. ನನ್ ಮಗ. ನಮಸ್ಕಾರ. 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 ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸರಿ ಅಪ್ಪ, ನೀವು ಕೂತ್ಕೊಳ್ಳಿ. ರಾಮ, ಅಣ್ಣ ಟ್ರ್ಯಾಕ್ಟರ್ ರೆಡಿ ಆಯ್ತಾ? ನೋಡ್ಕೊಂಬ. ಆಯ್ತಣ್ಣ. ರಸ್ತೆ ತುಂಬಾ ಹಳ್ಳ ಕೊಳ್ಳುಗಳು. ಬರುವಾಗ ಸ್ವಲ್ಪ ಆಯಾಸ ಆಗಿರ್ಬೇಕು ಅಂತ ಕಾಣಿಸುತ್ತೆ. ರಸ್ತೆ ಏನೋ ಚೆನ್ನಾಗಿತ್ತು, ಗಾಡಿ ಯಾಕೊಟ್ಟು ಏನು ಹೇಳ್ತಿದ್ರಿ? ಒಳ್ಳೆ ಕಡೆ ಹೆಣ್ಣು ಸಿಗ್ಬೇಕು ಅಂದ್ರೆ ಶ್ರಮ ಪಡ್ಲೇಬೇಕಲ್ಲ. ಅದು ಸರಿ. ಗಾಡಿ ಇಲ್ಲಿವರೆಗೂ ಬಂದಿದ್ದೆ ದೊಡ್ಡ ವಿಷಯ ಮಾವ. ಇಲ್ಲಿ ಯಾವ್ದು ಫ್ಲಾಶ್ ಬ್ಯಾಕ್ ಇಲ್ಲ ತಾನೆ? ನಿಮ್ ತಾಯಣೆ ಯಾವ್ದು ಇಲ್ಲಪ್ಪ, ನೀನ್ ಆರಾಮಾಗಿರ್ಬೋದು. ಬದುಕ್ತು ಜೀವ. ನಿಮ್ ತಾತ ಭೂತಯ್ಯ, ನಾನು ಚಡ್ಡಿ ದೋಸ್ತುಗಳು. ನಿಮ್ ತಾತ ಎಷ್ಟ್ ಜಿಪಣ ಅಂದ್ರೆ ಎಕರೆ ಗಟ್ಲೆ ಗದ್ದೆ ಇದ್ರೂನು ಒಂದಿನ ಸೋಕಿ ಮಾಡ್ದನಲ್ಲ. ಸೋಕಿ ಮಾಡೋದಿರ್ಲಿ,
ಜೀವನ್ ಪೂರ್ತಿ ನಾನ್ ಕಂಡಂಗೆ ಎರಡೆರಡು ಪಟಾಪಟ್ಟಿ ಚಡ್ಡಿ 2 ಶರ್ಟು ಒಂದ್ ಒಲ್ಲಿಲೆ ಜೀವನ ಕಳೆದ್ಬಿಟ್ಟ ನೋಡು. ಓ ಇವನು ಏನು ಕಡಿಮೆ ಇಲ್ಲ ಬಿಡಿ, ಅವ್ರ ತಾತಿನ ಮೀರಿಸ್ತಾನೆ. ಕೇಳಿ ಬಿಡಿ, ಹೇಳೋದು ನಮ್ಮ ಧರ್ಮ ಅಲ್ವೇನೋ. ಓಡ್ಬೇಕಾದ್ರೆ ಎಗರ್ ಮಾಡಿ ಸೆಟ್ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಏನೋ ಮಾತಲ್ಲಿ ಇಲ್ಲಿ ಒಂದ್ ಕಡೆ ಇಲ್ಲ ಹಿಂಗೆ ಆಡ್ಬೇಡ. ಕೇಳಲ್ವಾ ಅವ್ರು ಯಾಕೆ ಹಿಂಗೆ ಹುಡುಗಾಟ ಅಂದಾಗ ನೀವು ಓಹ್ ಎಲ್ಲ ನನ್ನೇ ಮದುವೆ ಗಂಡು ಅನ್ಕೊಂಡ್ಬಿಡ್ತಾರೆ. ನಾನು ಇವ್ರು ಸೋದರ ಮಾವ, ಮದುವೆ ಗಂಡು ಇವನು. ಅರ್ಥವಾಯ್ತು. ಹಂಗನ್ಬಿಟ್ಟು ನನಗೆ ಮದುವೆ ಆಗಿದೆ ಅನ್ಕೋಬೇಡಿ, ನನಗಿನ್ನೂ ಮದುವೆ ಆಗಿಲ್ಲ. ಅವ್ರು ಕೇಳಿ ಬಿಡಿ, ಹೇಳೋದು ಎಲ್ಲ ಮಾತು ಬಿಟ್ಟು ಸುಮ್ಮನೆ ಕೂತ್ಕೋ. ಆಯ್ತು ಬಿಡಪ್ಪ. ಹುಡುಗ ಏನೋ ಹೇಳ್ತಿದ್ದಾರೆ. ಹುಡುಗಿನ ಬೇಗ ಕರ್ಸಿ ಅಂತ ಇದ್ದಾನೆ. ಕರ್ಸೋಣ. ಹುಡುಗಿ ನೋಡಕ್ ತಾನೇ ಬಂದಿರೋದು. ಸವಿತಾ ನೋಡು, ಶ್ರುತಿ ರೆಡಿ ಅದ್ಲ ಅಂತ. ಹುಡುಗಿ ಬೇಡ, ನಡಿ ಹೋಗವ. ಯಾಕೋ ಹೀರೋ ನಾನಿಲ್ವೇನೋ? ನೀನ್ ಇರೋದಕ್ಕೆ ಬೇಡ ಅಂತಿರೋದು. ಅಲ್ಲೇ ನೋಡ್ತಿದ್ಯಾ? ಲೇ ಏನಾಗಲ್ಲ ಇರೋ, ನಾನ್ ಜೋಡಿ ಮಾಡ್ಕೊಡ್ತೀನಿ. ಬರ್ಬೇಕಾದ್ರೆ ನನ್ ಮೇಲೆ ಆಣೆ ಮಾಡ್ಬಿಟ್ಟು ನಾನು ಏನು ಮಾಡಲು ಹುಡುಗಿನ ಸೆಟ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಸೆಟ್ ಮಾಡ್ಕೊಡ್ತೀನಿ ಇರೋ. ಸಾಯ್ಸ ಮಾಡ್ಕೊಡ್ತೀನಿ. ನಮ್ ತೋಟ ಎಲ್ಲ ನೋಡ್ಕೊಂಡ್ ಬನ್ನಿ, ತುಂಬಾ ಚೆನ್ನಾಗಿದೆ. ಬಹಳ ಇಷ್ಟಪಟ್ಟು ಮಾಡಿದ್ದೀನಿ. ಬೇಡ ಬೇಡ, ನಾವು ಮನೆಗೆ ಹೋಗ್ತೀವಿ. ಯಾಕೆ ಬೇಡ ಅಂತಿದ್ದಾರೆ? ಅವನು ಹಂಗೆ ತಮಾಷೆ ಮಾಡ್ತಾನೆ. ತೋಟಕ್ಕೆ ಹೋಗೋಣ, ತೋಟಕ್ಕೆ ಹೋಗಿ ಎಳ್ನೀರು ಕುಡಿಯೋಣ. ಹೇಳಿ, ತೋಟಕ್ಕೆ ಹೋಗಿ ಎಳ್ನೀರು ಕುಡ್ಕೊ ಬರವ. ಆಯ್ತಾಯ್ತು, ತೋಟಕ್ಕೆ ಬಾ. ಬರ್ತೀನಿ ಬನಿಗೆ. ಜ್ಯೋತಿಷ್ ಹೇಳಿಲ್ವಾ? ಬಿಡೋಣ, ಸ್ನಾನ ಮಾಡ್ಬೇಕಾಯ್ತದೆ. ಸರಿ ಸರಿ, ಅರೆ ಕೊಡು. ತಗೋಣ. ಉದಿ ಕಡೆ ಕೊಡ. ಕೈ ಬಿಗಿ ಕುಡಿ. ಎಲ್ಲಿ ಸಿಕ್ಸ್ಲೇನಾ? ತೂತಲ್ಲಿ ಸಿಗುತ್ತಲ್ಲ ಚುಚ್ಚೋ. ಕೊಡೋಣ ಹೇಳಿ. ಕೊಡ್ಕೊಡು. ಒಳ್ಳೆ ಮಂಗಳೂರು ಬಜ್ಜಿ ಇದ್ದಂಗೆ ಒಳ್ಳೆ ಚಟ್ನಿ ಹಾಕೊಂಡು ಹಾಕೊಂಡ್ಬಿಡು. ಅಣ್ಣ ಇಲ್ಲೊಂದು ಸ್ವಲ್ಪ. ನಾನು ಇವನ ಹತ್ರ ತೊಗೊಂಡಿದ್ದ ಪೇಮೆಂಟು ನನಗೂ ಇವನು ಮಾತ್ರ ಗೊತ್ತಿತ್ತು. ಸದ್ಯಕ್ಕೆ ಎಗರ್ಬಿಟ್ಟ, ನನ್ನ ಪೇಮೆಂಟು ಸೇಫ್ ಆಗೋಯ್ತು. ಇವನ ಮಗಳನ್ನ ಹೆಂಗಾದ್ರೂ ಮಾಡಿ ಡಕಲ್ ಮಾಡ್ಕೊಂಬಿಟ್ರೆ ಅಲ್ಲಿಗೆ ಸಮಾಪ್ತಿ. ಈ ಮಿಷನ್ ಮುನಿಯಪ್ಪನ ಹತ್ರ ನಾನು ಸಾಲ ಇಸ್ಕೊಂಡಿದ್ದು ಯಾರಿಗೂ ಗೊತ್ತಿಲ್ಲ, ನಮ್ಮ ಗುರು ದಡಿಯಂಗೂ ಗೊತ್ತಿಲ್ಲ. ನಾನು ಬಚಾವ್. ಯಾರು ನೋಡ್ತಾವ್ರ? ಸದ್ಯಕ್ಕೆ ಈ ಪಕ್ಕದಲ್ಲಿರೋ ಚಿಂಪಾಜಿಗೂ ಗೊತ್ತಿಲ್ಲ ನಾನು ಇವನ ಹತ್ರ ಪೇಮೆಂಟ್ ತಗೊಂಡಿರೋದು. ಈ ಕಡೆನೂ ನಾನು ಸೇಫು. ಕವರ್ ಕೊಡು. ಯಾಕಣ? ಕಾಯಿ ತಕೊಳ್ಳೋ ಚಟ್ಟಿಗಾಗುತ್ತೆ. ಗಿರೇ ಬೇಜಾರು ಮಾಡ್ಕೋಬೇಡ. ಒಟ್ಟಲ್ಲಿ ಎಲ್ರಿಗೂ ಒಂದಲ್ಲ ಒಂದ್ ದಿವಸ ಸಾವು ಬರುತ್ತೆ. ಹಂಗೆ ಇವತ್ತು ನಿಮ್ಮ ಅಪ್ಪನ ಬಂದೈತೆ. ಬೇಜಾರು ಮಾಡ್ಕೋಬೇಡ, ಸಮಾಧಾನ ಮಾಡ್ತೀನಿ. ಬಾ, ನಿಮ್ಮ ಅಕ್ಕನ ಕರ್ಕೊಳ್ಳ. ಬೇಡ ಪಾಪ, ಬಾಗಿಲೇ ಪಾಪ. ಬಾ, ನೋವು ತಿನ್ಬೇಡ. ಬಾ. ಈಗ ಊರಲ್ಲಿ ಎಲ್ರಿಗೂ ಹೇಳಿದ್ದೇನಪ್ಪ? ಕೆಲವರಿಗೆಲ್ಲ ಮರ್ತಿದ್ದೀನಿ, ಕೆಲವರಿಗೆ ಹೇಳಿದ್ದೀನಿ. ಏಯ್, ನಿಮ್ಮ ಅಪ್ಪನ ಹತ್ರ ಎಷ್ಟು ಜನ ಅನ್ನ ತಿಂದವರು? ಲೇ, ನಾನೇ ಅನ್ನ ತಿಂದಿರೋ ಋಣ ತೀರ್ಸಕ್ ಆಗ್ತಿಲ್ಲ ಕಣ. ಏನ್ ಮಾಡ್ಲಿ ಈಗ? ಏನ್ ಮಾಡ್ಲಿ? ಏನೋ ಪ್ಲಾನ್ ಮಾಡ್ಕೊಂಡು ಬ್ಯಾಂಕ್ ಬೇರೆ ರಜಾ, ನನ್ನ ಹೆಂಡತಿ ATM ಕಾರ್ಡ್ ಮಾಡ್ಕೊಳ್ಳೆ. ಗಿರೆ, ಎಷ್ಟಿದ್ಯಾ ದುಡ್ಡಣ್ಣ? ₹1 ಇಲ್ಲಣ್ಣ. ಹೌದೌದು. 3 ನೋಟು ತೆಗಿಯಪ್ಪ. ನಿಮ್ಮ ಅಪ್ಪನ ಋಣ ತೀರಿಸ್ಬೇಕು. ಕೊಡ್ಬೇಕು. ಹೋಗು, ಸಮಾಧಾನ ಮಾಡ್ಕೋ. ಆಮೇಲೆ ಅಕ್ಕನ್ನ ಅವಾಗ ಸಮಾಧಾನ ಮಾಡಿ. ಸರಿ, ಎಣ್ಣೆಗೆ ಮಾಡ್ಕೊಂಡಿದ್ದೆ. ಏನೋ ಹಿಂಗ್ ಗುರಾಯಿಸ್ತಾನೆ. ತಗೋ, ಇದು ಫುಲ್ ಬಾಟ್ಲಿಗೆ ಆಯ್ತು. ಬಾಬಾ ಅಮ್ಮ ₹1 ಕೊಡಮ್ಮ. ದುಡ್ಡು ಇಲ್ಲ, ಏನೂ ಇಲ್ಲ, ಹೋಗೋ. ಅಮ್ಮ ₹1 ಕೊಡಮ್ಮ, ಚಾಕ್ಲೇಟ್ ತಗೊಂತೀನಿ. ನಿಂಗೆ ಒಂದ್ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ?
ಮೊದ್ಲೇ ನಾನು ಮುನಿಯಪ್ಪಣ್ಣ ದುಃಖದಲ್ಲಿ ಇವನೇ. ಏ ಬಾರೋ ಅಮ್ಮ ಕಾಸು ಕೊಡಲ್ಲ ಹೋಗೋಣ. ಏ ಬಾರೋ ನಾವು ಆಟ ಆಡೋಣ 3 ಜನ ಸೇರ್ಕೊಂಡು. ರಾಜೀವ ಅಪ್ಪ ತೋಟ ಎಲ್ಲ ತೋರ್ಸಿದ್ರಾ? ಹೂನಪ್ಪ, ಎಲ್ಲ ತೋರ್ಸ್ಕೊ ಬಂದೆ. ಹೌದು, ಯಾಕೆ ಇಷ್ಟು ಲೇಟ್ ಆಯ್ತು? ಆ ಹುಡುಗನ್ ಜೊತೆಲಿ ಬಂದಿದ್ನಲ್ಲ, ಅವ್ರ ಸೋದ್ರ ಮಾವ, ನಾವ್ ಎಳ್ನೀರ್ ಕುಡಿತಿದ್ದಾಗ ಇದ್ದಕ್ಕಿದ್ದಂಗೆ ನಾಪತ್ತೆ ಆಗ್ಬಿಟ್ಟ. ಹುಡುಕಿ ಸಾಕಾಗೋಯ್ತು ಅವ್ರನ್ನ ಕರ್ಕೊಂಬರಕ್ಕೆ. ಸರಿ, ಹೇಗೂ ಕತ್ಲೆ ಬೇರೆ ಆಯ್ತು, ನಾವೆಲ್ಲರೂ ಜೊತೆಲಿ ಊಟ ಮಾಡೋಣ. ರಸ್ತೆ ಬೇರೆ ಸರಿ ಇಲ್ಲ. ಅವ್ರಿಗೆ ನಾಳೆ ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಆರಾಮಾಗಿ ಹೊರಡಿ ಅಂತ ಹೇಳ್ಬಿಡು. ಸರಿ ಕಣ, ಅವ್ರಿಗೆ ಮಲಗೋಕ್ ಸ್ವಲ್ಪ ವ್ಯವಸ್ಥೆ ಮಾಡ್ಬಿಡ. ಆಯ್ತು ಕಣಪ್ಪ. ಮಗ ಏನಾದ್ರು ತಗೋತಿಲ್ಲ? ಅಪ್ಪ ಅಯ್ಯೋ ಮಗ, ನಿನ್ ನೋವೇನು ಅಂತ ನಮಗೂ ಅರ್ಥ ಆಯ್ತದೆ, ಅದಕ್ಕೆ ಕೇಳ್ತಾ ಇರೋದು. ಅಪ್ಪ ಮಗ, ನಿಮ್ಮ ಅಪ್ಪ ಸತ್ತಿರೋ ನೋವು ಮರೆಯಕ್ಕೆ ಕಳ್ಳ ಕೇಳ್ತಾ ಇರೋದು. ಮಗ ಏನಾದ್ರು ತಗ. ಅಪ್ಪ ಲೈ, ಕೊನೆದಾಗಿ ಕೇಳ್ತಾ ಇದೀನಿ, ಮಗ ಏನಾದ್ರು ತಗೋತೀಯ? ಮಗ, ಆ ನೋವು ಮರೆಯಕ್ಕೆ ಎಂತದೋ ಕುಡಿತಾರಲ್ಲ, ಏನ್ಲ ಅದು? ವಿಷ ಕಲ್ಲ, ವಿಸ್ಕಿ 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 ಕಲ್ಲ. ಅದೇ ಕಣ್ಲ, ನಂಗೆಲ್ಲ ಮರ್ತೋಯ್ತದೆ. ನಂಗೆ ಇಷ್ಟೇ ಇಷ್ಟು ಚೂರೇ ಚೂರು, ಚೂರು ಅಂದ್ರೆ ಚೂರೇ ಚೂರು ಸಾಕಂಡ್ರಲ್ಲ. ನಿಮ್ಮಪ್ಪ ಸತ್ತಿಲ್ಲ ಕಣ್ಲ. ಬಿಡ್ಲ ಹೋಗೋನೆ, ಅಡ್ಡದ ಹತ್ರ ತಗೋಬತ್ತಾನೆ. ಹುಟ್ಟಿದ ಮನೆಯ ಒಂಟಿಯಾನಿ ಮಾಡಿ ಓದ್ಯಲ್ಲಣ್ಣ ನೀನು, ಎತ್ತಾಡಿಸಿದವನು ಓದ ಮ್ಯಾಲೆ ತಬ್ಬಲಿಯಾದೆವು ನಾವು. ಎಣ್ಣ ಎರಬೇಡ ಎರವರಿಗೆ ಕೊಡಬೇಡ ಅಂದಲ್ಲಣ್ಣ ನೀನು, ನಾ ಸತ್ತ ಮ್ಯಾಲೆ ಅಳಬೇಡ ತಂಗ್ಯವ್ವ ಅಂದಲ್ಲಣ್ಣ ನೀನು. ಏನ್ ನಮ್ಮೆ ಇಲ್ಲೂ ನೆಮ್ಮದಿಯಾಗಿರಕ್ ಬಿಡುದಿಲ್ಲ. ಚಿಕ್ಕ ವಯಸ್ಸಿಂದ ತಂದೆಯ ಹಾಗೆ ನೋಡ್ಕೊಂಡಿದ್ದೆ ನೀನು. ಅಕ್ಕ ತಂಗಿರೋ ಚಿಕ್ಕ ಮುತ್ತೈದೇರೋ ಅಕ್ಕ ನೋಡಕ್ಕ ತವರೂರ, ಅಕ್ಕ ನೋಡಕ್ಕ ತವರೂರ ಬೀದಿಯ ಕಂಚಿನ ತೇರೋ ಹೊರಗಾವೋ. ತೇರ ಎಳ್ಮ್ಯಾಲೆ ಮುನಿಯಪ್ಪ ಹೋದ್ಮ್ಯಾಲೆ ತವರೂರ ಋಣವೋ ಮುಗಿದೋಯ್ತು. ಒಸಿ ಕುಡಿಲ? ಸರ್ಕಳ್ಳ ವಸಿ ಬಾಮೈದನ್ ಕೊಟ್ಟು ಮಾತಾಡ್ಬೇಕು. ಸ್ವಲ್ಪ ಇವನ್ ಬೇರೆ ಬಂದಲ್ಲಪ್ಪ, ಹಿಂಸೆ ಬಾಮೈದ. ಲೋ ಬಾಮೈದ, ನನ್ನ ಕೈಲೇ ಫೀಲಿಂಗ್ ತಡ್ಕೊಳಕ್ ಆಯ್ತಾ ಇಲ್ಲ. ನೀನ್ ಹೆಂಗ್ಲ ತಡ್ಕೊಂಡೆ, ಎದೆ ವಸಿ ಗಟ್ಟಿ ಮಾಡ್ಕೊ, ಗಟ್ಟಿ ಮಾಡ್ಕೊ. ನನ್ಗೋಸಿ ಬಿಡ್ಲ? ಬ್ಯಾಡ ಬಿಡು, ಇದನ್ನೇ ತಗೋತೀನಿ. ಸಾಕು ಸಾಕು ಸಾಕು, ನಮ್ಗೆ ಏಟ್ಕೋಕಿಲ್ಲ. ಬಾಮೈದ ಬಾಮೈದ, ನಾನ್ ನಿನ್ನ ಹತ್ರ ಜಮೀನ್ ಕೇಳಲ್ಲ. ನನಗ್ ಗೊತ್ತು ನಿನಗೆ ನನ್ ಕಂಡ್ರೆ ಎಷ್ಟು ಪ್ರೀತಿ ಇದೆ ಅಂತ ನನಗ್ ಗೊತ್ತು. ನಾನು ಕೇಳಲ್ಲ ಅಂದ್ರೆ 4 ಎಕರೆ ಅಲ್ಲ 5 ಎಕರೆ ಕೊಡ್ತೀಯ. ನನಗ್ ಗೊತ್ತು ಕಣ, ನನಗ್ ಗೊತ್ತು. ನಾನ್ ಮಾತ್ರ ನಿನ್ ಜಮೀನ್ ಕೇಳಲ್ಲ, ಆದ್ರೂ ನೀನ್ ನನ್ಗೆ 5 ಎಕರೆ ಕೊಡ್ತೀಯ. 5 ನನಗ್ ಗೊತ್ತು. 5 ಎಕರೆ ಆಗೋಯ್ತಾ ಇವಾಗ? ಬಾಮೈದ, ನಿಮ್ಮ ಅಕ್ಕ ಕಾಯ್ತಾ ಇರ್ತಾಳೆ. ನನ್ ಬಿಟ್ಟು ಒಂದು ಅರಕ್ಷಣ ಇರಲ್ಲ ಕಣ. ಬರನೇನಪ್ಪ? ಹೋಗು ಹೋಗು, ಇಲ್ಲೇ ಹೋಗ್ಬಿಟ್ಟಿ, ಹೋಗು ಹೋಗು. ಇದ್ ಬೇಕೇನಪ್ಪ ನಿಮ್ಗೆ? ಬರೇನಪ್ಪ ಬಾಮೈದ? ಬಾಮೈದ ನಿಧಾನಕ್ಕೆ ತಗೊಳ್ರಪ್ಪ, ಕಳಿಸಿದೋಗ್ಬಿಟ್ಟತ್ತು.
ಬೆಚ್ಚನಾದ ಯಾರಿರ್ಬೋದು? ಯಾವುದೋ ಬೆಚ್ಚನಾದ ಕೇಳ್ತಾ ಇದೆ. ನಿದ್ದೆ ಬರ್ತಾ ಇಲ್ವೇ? ಗೆಜ್ಜೆ ಸೌಂಡು. ಇವಳು ಬೇರೆ ಗೆಜ್ಜೆ ಸೌಂಡ್ ಮಾಡು ಹೋಗ್ತಾವಳೆ. ಇವನೇನು ಸೋಬಾನ ಸೋಯೋ ಫಸ್ಟ್ ಟೈಮ್ ಮಾಡ್ಕೋತಿದ್ದೀರಿ, ಹೆಂಗಿರುತ್ತೋ. ಅಯ್ಯಯ್ಯೋ ಬಂದ್ರು ರೀ ಹಾಲು ರೀ ನನ್ಗೆ ಕೊಡ್ಲಿಲ್ಲ. ಅರ್ಜೆಂಟಲ್ಲಿ ಮರೆದ್ಬಿಟ್ಟೆ, ಹೋಗಿ ತಗೊಂಬರ್ಲ? ಸಾರಿ. ಪರವಾಗಿಲ್ಲ, ನೋವಾಯ್ತು. ಊಟ ಮಾಡಿದ್ರಾ? ಆಯ್ತು, ನಿಮ್ದಾಯ್ತಾ? ಆಯ್ತು. ಬನ್ನಿ ಇಲ್ಲಿ. ಬಾಗಲ್ ಮುಚ್ಚಲಾ? ಹೋಗಾಕ್ರಿ. ಪೋಲಿವಳು ಪೋಲಿ ನಾನಲ್ಲ, ನೀವು. ನಿದ್ದೆ ಬರ್ತಿದ್ಯಾ? ಮಲ್ಕೊಳ್ಳಿ. ಸರಿ, ಗುಡ್ ನೈಟ್. ಇಷ್ಟು ಬೇಗನಾ? ಏನ್ ಮಾಡೋಣ? ಆಟ ಆಡೋಣ. ಏನು ಬಾರ ಒಂಚೂರು ಏನೋ ಹೇಳ್ಕೊಡ್ಬೇಕು ನಿಂಗೆ. ಯಾಕೆ? ಅರ್ಜೆಂಟ್ ಏನು ಹೇಳ್ಕೊಡ್ಬೇಕು ಬಾರೋ. ಏನೋ ಬರಲ್ಲ, ಹೋಗು. ಆತರ ಬಿದ್ಬಿಡ್ತೀಯ ಬಾರೋ. ಯಾನ್ ಬರಲ್ಲ ಅಂತ ಹೇಳಿಲ್ವಾ? ಏನೋ ಮಾತಾಡ್ಬೇಕು ಬಾರೋ. ನಾ ಬರಲ್ಲ. ಏನೋ ಮಾತಾಡ್ಬೇಕು. ಏನ್ ಮಾತಾಡ್ಬೇಕು? ಬಾಯ್ ಹೇಳ್ತೀನಿ. ಸರಿ, ಬಂದ ಬಾರೋ. ಬರಲ್ಲ. ಬರಲ್ಲ, ಹೋಗಲೇ. ಮಲಗೆ ನೀವು ಮಲ್ಕೊಳ್ಳಿ. ಮಲಗೆ ಅಯ್ಯೋ, ಮಲ್ಕೊಳ್ಳಿ ಅಂತ ನೀವೇ ಮಲ್ಕೊಂಡ್ಬಿಟ್ರಾ? ಹಲೋ. ಲೇ ಅಯ್ಯೋ, ಏನ್ಲ? ಎಲ್ಲುಲ್ಲ ಇದೆಯಾ? ಹೇಳೋಬಿಟ್ಟಿದೆ. ಇಲ್ಲೇ ತೋಟಕ್ಕೆ ಹೋಗಿದ್ದೋ, ಅಲ್ಲಿಂದ ಬರೋದು ಲೇಟ್ ಆಗ್ಬಿಡ್ತು. ಹೆಣ್ಣವ್ರ ಮನೇಲೆ ಮಲ್ಗ್ಯವನಿ. ನೀನೇನ್ಲ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ಲೇ ಅಯ್ಯೋ, ನಮ್ಮಪ್ಪ ತೀರೋಬಟ್ಟ ಕಣ್ಲಾ. ಯಾವಾಗ್ಲ? ಮಧ್ಯಾಹ್ನ ಕಣ್ಲಾ. ಏನಾಗಿತ್ಲಾ? ಮೂಲ್ಗಿತ್ತಾವೆ, ಪ್ರಾಣ ಹೊಂಟೋಗ್ಬಿಟ್ಟಿತ್ತು. ಸರಿ, ನಾನು ಈಗಲೇ ಬರ್ತೀನಿರು. ಇಷ್ಟೊತ್ತಲ್ಲಿ ಬೇಡ ಮಗ, ಗಾಡಿ ಬೇರೆ ಸರಿ ಇಲ್ಲ. ಅದು ಒತ್ತಾರನೆ ಬಂದ್ಬಿಡು. ಯಾಕೋ ನನ್ ಮನ್ಸ್ ತಡೀತಲ್ಲ, ನಾನು ಈಗಲೇ ಬಂದ್ಬಿಡ್ತೀನಿ ಕಲ. ನನ್ ಮಾತ್ ಕೇಳ, ಒತ್ತಾರನೆ ಬಾ. ನೀನ್ ಬರತಂಗ ಮಣ್ ಮಾಡಕ್ಕಿಲ್ಲ. ನಂಗೆ ಗೊತ್ತು ಕಂಡ, ನೀ ನಮ್ಮ ಅಪ್ಪನ ಎಷ್ಟು ಇಷ್ಟಪಡ್ತೀಯ ಅಂತ. ನಿಮ್ಮಪ್ಪ ಬೇರೆ ನಮ್ಮಪ್ಪ ಬೇರೆ ಅಲ್ಲ. ಬೇರೆ ಅಲ್ಲ, ಬೇರೆನೆ. ನಾವು ಒತ್ತಾರಕ್ಕೆ ಬರ್ತೀನಿ ಮಡ್ಗು. ಅಲ್ಲ, ನಾನೇನಂದೆ, ಇವನ್ಯಾಕೆ ಇಷ್ಟೊಂದು ಉರ್ಕೊಂಡ? ಏನಂತ? ಒತ್ತಾರೆ ಬತ್ತಾರ ಅಂತ ಕಂಡ್ಲಾ. ಮಾವ ಮಾವ ನನ್ನ ಮಗ ಈ ಮದುವೆನೂ ಹಾಳು ಮಾಡ್ಬಿಡ್ತಾನೆ. ಮಾವ
ಇದು ನನ್ನ ಮಗನ್ ರೂಮ್ ಕಣಪ್ಪ. ಇಲ್ಲೇನ್ ಮಾಡ್ತಾ ಇದ್ದೀಯಾ? ಏನೋ ಸೌಂಡ್ ಬರ್ತಿತ್ತು ನೋಡೋಣ ಅಂತ ಬಂದೆ. ರೂಮ್ ಅಂದ್ಮೇಲೆ ಸೌಂಡ್ ಬಂದೇ ಬರ್ತದಪ್ಪ. ಅಲ್ಲ ನಮ್ಮ ಮಾವ ಪಕ್ಕದಲ್ಲಿ ಮಲ್ಗಿದ್ದ, ಅವನ್ನೆಲ್ಲ ಕಾಣಿಸ್ತಿಲ್ಲ, ಅದಕ್ಕೆ ಏನಾದ್ರು ದಾರಿಗಿರಿ ತಪ್ಪುಟ್ನ ನೋಡೋಣ ಅಂತ ಬಂದೆ. ತಿರುಗಿ ಹಿಂದಕ್ಕೆ ನೋಡು. ಅಯ್ಯೋ, ಪಕ್ಕದಲ್ಲೇ ಮಲಗಿದ್ದವನ ಅದು ಯಾವ ಮೈದಾಗ ಗೆದ್ದು ಬಂದ್ಬಿಟ್ಟು ನನಗೆ ಎಷ್ಟು ಭಯ ಆಯ್ತು. ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ. ಅಯ್ಯೋ ನೀನು ತಮಾಷೆ ಹುಡುಗ, ಹೇಳ್ತೀನಿ ಬಿಡಿ. ಬಾ ಹೋಗ ಬಾ. ಎಲ್ಲೂ ಬಿಸಿನೀರ್ಗೆ ಹಾಕ್ತಾನೆ. ಕಣ್ಣು ಬೇರೆ ಎಳಿತಾ ಇದ್ದಲ್ಲಪ್ಪ. ಹೋದ್ರೆ ಊರವರೆಲ್ಲ ಏನಂದ್ಕತ್ತಾರೋ ಗೊತ್ತಿಲ್ಲ. ಆಗಲೇ ಮಧ್ಯರಾತ್ರಿ ಆಗೈತೆ. ಇನ್ನೂ ಲೇಟ್ ಆಗೋದ್ರೆ ರಾತ್ರಿ ಎಲ್ಲ ನನ್ನ ಹೆಂಡತಿ ಆರ್ಕೆಸ್ಟ್ರಾ ಕೇಳಬೇಕಾಗತ್ತೆ. ಅವಳು ಬೊಗಳ ಕೇಳೋಕ್ಕಿಂತ ನೇಣ ಹಾಕೊಳ್ಳೋದೇ ವಾಸಿ. ನೇಣ ಹಾಕೊಂಡ್ರೆ ಈ ಸಾಮ್ಯನ ನಾಳೆ ನಮ್ಮನೆ ಮುಂದೆ ಹಾಕ್ಸ್ಬೇಕಾಗುತ್ತೆ. ಅದಕ್ಕಿಂತ ಅಮ್ಮಿಕೊಂಡು ವಾ ರಾಮೇಗೌಡ್ರ ಎಸ್ಕೇಪು ಆಗಲ್ಲಪ್ಪ. ಇವ್ರಿಗೂ ನಿದ್ದೆ ಬಂದಿರಬೇಕು. ಅಟ್ಲೀಸ್ಟ್ ಕೊನೆಯಲ್ಲಿ 3 ಜನ ಆದರೂ ಉಳ್ಕೊಂಡಿದಾರಲ್ಲ. ಇವರು ಜೂಟು. ನಾನು ಯಾಕೆ ಇಲ್ಲಿ ಮಲಗಿದ್ದೀನಿ? ಊರವರೆಲ್ಲ ಕರ್ಕೊಂಬಂದು ಮಲಗಿಸಿರೋದಪ್ಪ. ಮನೆ ಮುಂದೆ ಹೊಗೆ ಬೇರೆ ಹಾಕ್ಬಿಟ್ಟಿದ್ದಾರೆ. ಯಾರಾದ್ರೂ ಸತ್ತೋದ್ರ? ನೋ ಕಮೆಂಟ್ಸ್. ನನಗೆ ಯಾರೋ ಬಡ್ಡಿ ಮಕ್ಕಳು ಹಾರ ಹಾಕ್ಬಿಟ್ಟಾರೆ. ಊರವರೆಲ್ಲ ಸೇರ್ಕೊಂಡು ಸನ್ಮಾನ ಮಾಡಿದ್ರಪ್ಪ. ಆದ್ರೆ ನೋಡೋ ಭಾಗ್ಯ ನಿನ್ಗಿರ್ಲಿಲ್ಲ. ನಿದ್ರೆ ಅಂತ ಏನೋ ಮಲಗಿದ್ರೆ ಹಾರ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಸ್ವಲ್ಪ ಯಾಮಾರಿದಿದ್ರೆ ಬೆಳಗ್ಗೆ ಎದೆ ಮೇಲೆ ಮಣ್ಣೆ ಹಾಕಿರೋರು. ಯಾಕಣ ಮತ್ತೆ ದಾಹ ಆಗ್ತಿದ್ಯಾ? ದಯವಿಟ್ಟು ಈ ಚೊಂಬಲ್ಲಿರೋ ನೀರನ್ನು ಮಾತ್ರ ಮತ್ತೆ ಕುಡಿಬಿಡೋಣ. ಗಂಗಾ, ತುಂಗ, ಕಪಿಲ, ಕೃಷ್ಣ, ಕಾವೇರಿ ಈ ಎಲ್ಲ ನದಿಗಳನ್ನ ಬಿಟ್ಟು ಬೇಕು ಬೇಕು ಅಂತ ಬಯಸಿ ಬಯಸಿ ಇದೇ ನೀರನ್ನು ಕುಡಿತೀಯಲ್ಲಣ್ಣ. ಬೇಡಣ ಬೇಡಣ ಅಣ್ಣ, ಬೇಡಣ ಅಣ್ಣ. ಮತ್ತೆ ಮಿಷಿನ್ ಆಫ್ ಆಗೋಯ್ತದಣ್ಣ. ಮುಂದೆ ಆಗೋ ಅನಾಹುತನ ಯಾರ ಕೈಲೂ ತಪ್ಸೋಕ್ಕಾಗಲ್ಲ ಅಣ್ಣ. ನೀನು ನಾಣೆ ಬರ ಏನು ಮಾಡ್ಕೋತೀಯ ಮಾಡ್ಕೊ ಹೋಗು. ನೀನು ನಾಣೆಲಿ ಹೆಂಗೆ ಬರ್ದಿದ್ಯೋ ಹಂಗೆ ಆಗಲಿ. ಬೀದಿಯಲ್ಲೂ ಯಾರು ಕಾಣೆ. ಏನಿದೆ ಕತೆ? ಕಣ್ಣು ಯಾಕೋ ಮಂಜು ಮಂಜು ಕಾಣ್ತದಲ್ಲ. ಸ್ವಿಚ್ ಆಫ್ ಆಗೋ ಸೂಚನೆಗಳು. ಏನಾಯ್ತು? ಬ್ಯಾಟ್ರಿ ಡೌನ್ ಆಗ್ತಿದೆ. ಮೆಷಿನ್ ಮತ್ತೆ ಆಫ್ ಆಯ್ತು. ನಮ್ಮಪ್ಪ ಯಾವ್ದೋ ಹಾಳಾದ ನಾಯಿ ಎಳ್ಕೊಂಡ್ಬಿಡ್ದ ಕಣ. ಒಬ್ರು ಕಾಣಿಸ್ತಾ ಇಲ್ಲ. ಹೋಗಿ ಬರ್ತೀರಾ? ಬನ್ನಿ ಬರ್ತೀವಿ. ಹೋಗಿ ಬನ್ನಿ. ಬಾಯ್. ಹೊರಡ್ ಬನ್ನಿ. ಬಾಯ್. ಸ್ವಲ್ಪ ಸರಿಯಾಗಿ ಹೊಡಿಯಲ್ಲ. ರಿಚ್ ಆಗ್ಬಿಟ್ಟಿರ್ಬೇಕಣ. ಶ್ರುತಿ,
ಸ್ವಲ್ಪ ನೀರ್ ತಗೊಂಡ್ ಬಂದ್ ಕೊಡಮ್ಮ ಇವ್ರಿಗೆ. ಸರಿಪಾ. ನಿಂತ್ಕೊಂಡವಳೆ ನೀರು ಬಂತು ನೋಡಪ್ಪ. ಕೊಡಿ ಇಲ್ಲಿ, ಕೊಡಿ ಕೊಡಿ. ಸಲಿಗೆ ಮಾವ ಅಲ್ವಾ? ನಾನು ಬರೋ ನಾಷ್ಟ ಮಾಡ್ತೀನಿ. ಈ ಕಡೆ ಬರೋ ಮಾಡ್ತೀನಿ. ಅಯ್ಯೋ ಅಯ್ಯಪ್ಪ, ಅಯ್ಯೋ ಹೋಗಲೇ ನನ್ನ ಮಾತು ಕೇಳ. ನಿನ್ನೆ ಮಾಡ್ತೀನಿ. ಹೋಗಿ ಒಳಗೆ ಹೋಗಿ. ಶ್ರುತಿ, ಇವರು ಸ್ವಲ್ಪ ಕಾಫಿ ತಂದು ಕೊಡಮ್ಮ. ಅದನ್ನ ಸ್ಟಾರ್ಟ್ ಮಾಡ್ತೀರಾ? ಮಾಡ್ತೀನಿ. ಮತ್ತೆ ಯಾವಾಗ ಸಿಗ್ತೀರಾ? ನೆಟ್ವರ್ಕ್ ಇಲ್ಮೇಲೆ ಕಾಲ್ ಸಿಗದೆ ಇರುತ್ತಾ? ನೀವು ಬರ್ತೀನಿ ಅಂದ್ಮೇಲೆ ನಾನು ಸಿಗದೆ ಇರ್ತೀನ ಅಂದ್ರೆ ಮತ್ತೆ ಇನ್ನೊಂದ್ಸರಿ ರೇಸ್ ಕೋರ್ಸ್ ಕುದ್ರೆ ಓಡಿಸ್ಬೋದು. ತಲೆ ಎತ್ತಿ. ನೀವು ಕಾಲಿಂಗ್ ಬೆಲ್ಲೇ ಮಾಡಲ್ಲಪ್ಪ. ನೆಟ್ಟಿಗೆ ಹಾಲ್ಗೆ ಬಂದ್ಬಿಡ್ತೀರಾ. ರೂಢಿ ಪ್ರಾಕ್ಟೀಸ್. ಒಂದ್ಸರಿ ಒಳಗೆ ಬಂದ್ಮೇಲೆ ಮತ್ತೆ ಯಾಕೆ ಕಾಲಿಂಗ್ ಮಾಡಿ? ಕಾಫಿ ಕೊಡಿ ಕೊಡಿ. ಥ್ಯಾಂಕ್ಸ್. ಬೇಕಾ? ಬೇಡ. ನಿಮ್ಗೆ ನಾನು ಇಷ್ಟ ಆದ್ನ? ಅಯ್ಯೋ, ಒಣಗೋಗಿರೋ ಬಂದ್ ತಿನ್ಕೊಂಡಿದ್ದವನ್ಗೆ ನೆತ್ಕಿರೋ ಮಲ್ಗೆ ಇಡ್ಲಿ ಸಿಕ್ಕಿದ್ರೆ ಇಷ್ಟ ಆಗಲ್ವಾ? ಪೋಲಿ ನೀವು. ಹೋಗಿ. ನಿಮ್ಗೆ ನಾನು ಇಷ್ಟ ಆದ್ನ? ಲೋ ಬ್ಯಾಟ್ರಿ ಇರೋ ಮೊಬೈಲ್ಗೆ ಚಾರ್ಜರ್ ಸಿಕ್ಕಿದ್ರೆ ಇಷ್ಟ ಆಗಲ್ವಾ? ನೀವು ಪೋಲಿನೇಮ್ಮ. ಬ್ಯಾಟ್ರಿ ಡೆಡ್ ಆಗಕ್ಕಿಂತ ಮುಂಚೆ ಚಾರ್ಜ್ ಮಾಡ್ಕೊಂಬಿಡಿ. ಇನ್ನೊಂದು ತೊಟ್ಟೈತೆ ನೋಡು. ಅದು ಹಳೆ ಗಾಡಿ ತಂದವ್ರೆ. ನಾನಾಗಿದ್ರೆ ಅಯಾ ಬೂಸನೋ ಕರಿಸ್ಮನೋ ತತ್ತಿದ್ದೆ. ಲೇ, ಬಗ್ಸ್ ಹೊಡಿಯಿಲ್ಲ, ಬಗ್ಸ್ ಹೊಡಿಯಿಲ್ಲ. ಇಂಥ ಗಾಡಿನ ಬಗ್ಸೇ ಹೊಡಿಬೇಕಲ್ಲ. ಹೊಡಿತೀನಿ. ಮಾಡಿ ಸ್ಟಾರ್ಟ್ ಮಾಡ್ಬೋಣ ಅದ. ಆಯ್ತು. ಹಲೋ ಅವ್ವ. ಮ್ಯಾರೇಜ್ ಬಾಯ್ ಮದರ್ ಸ್ಪೀಕಿಂಗು. ಹೂ ಆರ್ ಯು? ಓ ಸನ್ನು, ವೇರ್ ಆರ್ ಯು? ಐ ಆಮ್ ಫ್ರೆಂಟ್ ಮಾಮಾಸ್ ಹೌಸ್. ಓ ಮಾಮ ಮನೆ. ಓ ಫೈನ್. ಹೌ ಇಸ್ ಗರ್ಲು? ಬ್ಯೂಟಿಫುಲ್ ಆಗವಳೆ. ಒಳ್ಳೆ ಚಕ್ಲಿ ಮುರ್ಕಿ ಇದ್ದಂಗೆ ಅವಳೆ. ಓ ಗಾಡ್, ಐ ಸಿ ಐ ಸಿ. ಯಾ. ಸನ್, ಯು ನೋ ಒನ್ ನ್ಯೂಸ್? ಏನು? ಯು ನೋ ದಟ್ ಮಿಸ್ಸಿನ್ ಮುನಿಯಪ್ಪ? ಗೊತ್ತು. ಯಸ್ಟರ್ಡೇ ಇಸ್ ಗೋಟಕ್. ಆಲ್ರೆಡಿ ನೋ. ಅವನ ಮಗ ಎಸ್ಟರ್ಡೇ ನನ್ನ ಕಾಲಿಂಗ್. ಮಾಮ್, ಯು ಗೋ ಅಂಡ್ ಸಿ ಮುನಿಯಪ್ಪ ಬಾಡಿ. ನಾನು ಆಮೇಲೆ ಬರ್ತೀನಿ. ನೋ, ಐ ನೋ ಗೋಯಿಂಗ್. I saw Muniappa's bunde. I will negate building. No, I know going. You come jaldi. I see. Okay, ನಾನು ಬರ್ತೀನಿ ಬಿಡು. ಓಕೆ, ಬರ್ತೀನಿ ಬಿಡು. ಸ್ಟಾರ್ಟ್ ಮಾಡ್ಬಿಟ್ಟ ಕಣಪ್ಪ. ಏಯ್, ಗಾಡಿ ಸ್ಟಾರ್ಟ್ ಆಗೋಯ್ತು. ಬಾ. ಏಯ್, ಗಾಡಿ ಸ್ಟಾರ್ಟ್ ಆಗೋಯ್ತು. ಅಬ್ಬಾ, ಹೊರಡ್ತಾ ಇದ್ದೀರಾ? ಗಾಡಿ ಸ್ಟಾರ್ಟ್ ಆಯ್ತು. ಬಾಯ್. ಬಾಯ್. ಹೊರಡ್ತೀವಿ ಅಂತ ಮಾವನ್ಗೆ ಆಚೆ ನಿಮ್ಮ ಅಪ್ಪಂಗೆ ಹೇಳ್ಬಿಡಿ. ಕರೀಲ? ಪರವಾಗಿಲ್ಲ. ಸರಿ, ಬಾಯ್. ಏಯ್, ಬಾರು. ಇಲ್ಲೇ ಮಕ್ಕಳು ಮಾಡೋಕಂತಾನೆ. ಸರಿ, ಹುಷಾರಾಗಿ ಹೋಗ್ಬಿಡಿ. ಹೋಗಿ ಬರ್ತೀರಾ? ಬಾಯ್. ನಮಸ್ಕಾರ. ಈಗ ಸತ್ತು ಹೋದವರ ಬಗ್ಗೆ ಪ್ರಕಟಣೆ. ಕನಕಪುರ ತಾಲೂಕು ಸಾತನೂರು ಹೋಬಳಿ ಕೆಮ್ಮಾಳೆ ಗ್ರಾಮದ ನಿವಾಸಿಯಾದಂಥ ಶ್ರೀಯುತ ಮಿಸ್ಸಿನ್ ಮುನಿಯಪ್ಪನವರು ಸರಿಸುಮಾರು 11:30 ಗಂಟೆಗೆ ಸತ್ತು ಹೋಗಿರುತ್ತಾರೆ. ಇವರು 4.5 ಅಡಿ ಎತ್ತರ, 1.5 ಅಡಿ ಅಗಲ, ಕಪ್ಪು ಮತ್ತು ಗೋಧಿ ಬಣ್ಣ ಮಿಕ್ಸು
ತಲೆಯಲ್ಲಿ ಕೂದಲು ಇರುವುದಿಲ್ಲ. ಇವರಿಗೆ ಪಾನ್ಪರಾಂಗ್ ಮತ್ತು ಹನ್ಸ್ ತಿನ್ನುವ ಅಭ್ಯಾಸ ಇರುತ್ತದೆ. ಇಲ್ಲಿಗೆ ಸತ್ತು ಹೋದವರ ಬಗ್ಗೆ ಪ್ರಕಟಣೆ ಮುಗಿಯಿತು. ಇನ್ನು ಮಿಕ್ಕ ವಿಚಾರಗಳೆಲ್ಲ ಈ ಗಜ್ಜಿ ನಾಯಿ ತಿಳಿಸುತ್ತದೆ. ಮಗ ನೆನ್ನೆಯಿಂದ ಹತ್ತು ಕಣ್ಣಲ್ಲಿರೋ ನೀರೆಲ್ಲ ಬತ್ತೋಗವೆ. ಹೋಗ್ಲಾ ಚಿಕ್ಕಣ್ಣ ಬಲ ಇಲ್ಲಿ. ಇವತ್ತು ಅವನು ಹೋದ, ನಾಳೆ ನಾನು ಹೋಗ್ತೀನಿ, ನಾಳೆ ನೀನ್ ಹೋಗ್ತೀಯ. ಒಬ್ಬೊಬ್ಬರ ನನ್ನ ದಿವಸ ಹೋಯ್ತಾ ಇರ್ಬೇಕು. ಅದಕ್ಕೆ ಯಾಕೆ ಅಳ್ತೀಯ? ಅಣ್ಣು ನಾನು ಅಳ್ತಿರೋದು ಮುನಿಯಪ್ಪಣ ಸತ್ತೋದ ಅಂತ ಅಲ್ಲ. ಇನ್ನೇನು ನಿನ್ ಹೆಂಡತಿ ಸತ್ತೋದ್ಲು ಅಂತಲ್ಲ. ಅದೇ ನೋಡೀಗ ಏನ ಈ ತರ ಹೊಗೆ ಹಾಕಿದ್ರೆ ಯಾರ್ಗನಾಗ್ಲಿ ಕಣ್ಣೂರಿ ಬರಕಿಲ್ವಾ? ಹೋಗ್ಲಾ ಒಬ್ಬೊಬ್ರು ಸರಿಯಾಗ ಅವತ್ತಿಗೆ. ನೀನೇನಪ್ಪ ಮಾಡ್ತಿದ್ಯಾ? ಎತ್ತಳಪ್ಪ ನೀನು. ನೀ ಸತ್ತೋದ್ರೆ ನಿನ್ನ ಯಾಣದ ಮುಂದೆ ಹೊಗೆನೂ ಹಾಕಲ್ಲ. ಹೋಗು. ಆಯ್ತಾಯ್ತು ಹೋಗು. ಮಾವ ನಮ್ಮ ಹುಡುಗಿ ಸಾಕತ್ತಾಗವಳಲ್ಲ. ಅವ್ರ ಚಿಕ್ಕಮ್ಮ ಇನ್ನೂ ಜನಗಳು. ಅದಾಮಲ್ಲ ಇಲ್ಲ ಬಿಡು. ಲೇ ಏನು ಹಿಂಗ್ ಹೋಯ್ತಾ ಇದ್ಯಾ? ಲೆಫ್ಟ್ ತಿರ್ಗ್ಸೋ. ಲೆಫ್ಟ್ಗೆ ತಿರ್ಗ್ಸೋ. ಅರ್ಧಾರಿಗೆ ಹೋಗೋಣ. ಅಡ್ದಾರಿ ಯಾಕೆ ಅಂತ? ಇಂಥ ಅಡ್ದಾರಿ ನಾನು ಎಷ್ಟು ನೋಡಿಲ್ಲ. ನಡಿಯ ಬೇಗ ಹೋಗೋದು ಊರಿಗೆ. ನಿಂಗೆ ಚೆನ್ನಾಗಿರೋ ದಾರಿಗಿಂತ ಅಡ್ದಾರಿನೇ ಚೆನ್ನಾಗಿ ಗೊತ್ತು ಅಂತ ಗೊತ್ತು. ಆದ್ರೆ ದಾರಿಗಿರಿ ತಪ್ಪುಟ್ಟವು ಅಂತ. ಅಳಿಮಯ್ಯ ನಾನ್ ದಾರಿ ತಪ್ಪದ? ಈ ದಾರಿ ಒಳಗೆ ಎಂತೆಂತ ಹೊಸ ಮೇಯಿಸಿದೀನಿ. ಒಂದೊಂದು ಕ್ರಾಸು ಒಂದೊಂದು ಕತೆ ಹೇಳ್ತದೆ. ನಡಿಯಲಿ ಸಮಾಧಾನ. ಯಾವ್ಯಾವ ದಾರಿಲಿ ಯಾವ್ಯಾವ ಗಲ್ಲಿಲಿ ಯಾವ್ಯಾವ ಹೆಂಗುಸ್ರು ಹೆಂಗ್ ಹೊಡೆದವ್ರೆ ನಮಗ್ ಚೆನ್ನಾಗ್ ಗೊತ್ತು. ಅವ್ರು ಹೊಡೆದಿರಕ್ಕೆ ನೀನ್ ಹಿಂಗ್ ನಡೀತಿರೋದು ಅಂತ ಗೊತ್ತು. ಸಾಕ್ ಬಿಡಪ್ಪ, ಮುಂದೋಡ್ಕೊಂಡು ಓಡಿಸು. ಮಕ ಮುಚ್ಚೋಷ್ಟ್ರಲ್ಲಿ ಕರ್ಕೋಯ್ತೀನಿ, ಕೂತ್ಕೋ. ಆಯ್ತು ಮಗ ಬಲ ಇಲ್ಲಿ. ಏನಣ್ಣ ಇವರು ಬ್ಯಾಂಡ್ ಸೆಟ್ ಬಾಬು ಅಂತ, ಅವ್ರಿಗೊಂದು ಫೋನ್ ಮಾಡ್ಕೊಡು. ಇವ್ ಮಾವದ್ ಯಾವ ರೋಡಿಯ ಗೊತ್ತಾಯ್ತಾನೆ ಇಲ್ಲ. ನನಗೂ ಅದೇ ಗೊತ್ತಾಗ್ತಿಲ್ಲ ಕಣೋ. ನೀನ್ ತಾನೇ ಕರ್ಕೊಂಡ್ ಬಂದಿದ್ದು ಅಡ್ದಾರಿ ಅದು ಇದು ಅಂತ ದೊಡ್ಡ ವಾಸ್ಕೋಡಿಗಂಬತ್ತರ. ಒಳ್ಳೆ ಚೆನ್ನಾಗಾಯ್ತಲ್ಲ. ಈ ಗಾಡಿ ಬೇರೆ 10 ಕಿಲೋಮೀಟರ್ ಅಷ್ಟೇ ಮೈಲೇಜ್ ಕೊಡೋದು. ಪೆಟ್ರೋಲ್ ಹೋಯ್ತಾ ಇಲ್ವ ನೋಡ, ನಿಂತ್ಕಿಂತ ಹೋಗ್ಬಿಟ್ಟದು. ಅದ್ಯಾವ ದರಿದ್ರ ಬಾಯಿಲ್ ಅಂತ ನಿಂತ್ಕಿಂತ ಹೋಗ್ಬಿಟ್ಟದು ಅಂತ ನಿಂತೆ ಹೋಯ್ತು. ಪೆಟ್ರೋಲ್ ಆಗೋದ್ರೆ ನಾನೇನ್ ಮಾಡ್ಲೋ? ತಳ್ಳೋ ಇಳಿ ಕೆಳಗೆ. ಬೇಡ ಅದ್ರ ಜೊತೆಲಿ ಬಂದು ಸಾಯ್ತಾನೆ ಇಲ್ಲಿ. ಬಲ ಇಲ್ಲಿ. ಏನಣ್ಣ? ನನ್ನ ಮೊಬೈಲ್ಗೆ 201 ರೂಪಾಯಿ ಕರೆನ್ಸಿ ಹಾಕ್ಸು. 1 ರೂಪಾಯಿ? 1 ರೂಪಾಯಿ ಕೊಡ್ತೀnkಲ್ಲ. ಬುಡಾಣೋ ನಿನ್ಕಿಂತ ಹೆಚ್ಚ 1 ರೂಪಾಯಿ ಹಾಕಿಸ್ತೀನಿ ಬಿಡೋಣ. ತಲೆ ಕೆಡ್ಸ್ಕೊಬೇಡ ಬಿಡೋಣ. 1 ರೂಪಾಯಿನ ಹಾಕತ್ತೀನಿ ಬಿಡು. ನಂದು ಯಾವ್ದು ಹೇಳು? ಅದೇ ನಂಬರ್ ಹಳೇದು. ಏರ್ಟೆಲ್. ಹಾಕಿಸ್ತೀನಿ ಬಿಡೋಣ. ತಿಳ್ಕೊಂಡಿದ್ಯಲ್ಲ, ಅಷ್ಟು ಸಾಕು ಬಿಡು. ಇದೇನು ಇಲ್ಲೇ ಓಡಾಡ್ತಾ ಇದ್ದಾನಲ್ಲ. ಬಲ ಇಲ್ಲಿ. ಕರೆನ್ಸಿ ಹಾಕ್ಸಿದ್ಲಾ? ಹಾಕ್ಸಿ ಅರ್ಧ ಗಂಟೆ ಮೇಲೆ ಆತು. ಇನ್ನು ಬಂದಿಲ್ವಲ್ಲ? ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ನೋಡು. ಏನ್ಲ ಸಿಗ್ತಾ ಇಲ್ಲ? ಯಾವ್ದು ಕೊಡ್ತಿದ್ಯೋ? 1, 2, 1 ಕೊಡಿಬೇಕು. ಯಾವ್ಯಾವ್ದಕ್ಕೂ ಹೊಡೆದ್ಬಿಟ್ರೆ. ಏರ್ಟೆಲ್ಗೆ ಸ್ವಾಗತ. ಕನ್ನಡಕ್ಕಾಗಿ 1 ಒತ್ತಿ. 1 ಒತ್ತಿ ಅಂತ ಆಮೇಲೆ 2 ಒತ್ತು. ಮೊಬೈಲ್ ಸೇವೆಗಳಿಗಾಗಿ 2 ಒತ್ತಿ. ಇದೇನಲ್ಲ 4 ಒತ್ತು ಅಂತಾರೆ. ಹಂಗಾರ 5 ಒತ್ತು ಬಂದಿರ್ಬೋದು. ಕ್ಷಮಿಸಿ, ನೀವು ಡಯಲ್ ಮಾಡಿದ ನಂಬರ್ ಸರಿಯಾಗಿಲ್ಲ. ನಿಮ್ಮ ಕರೆಯನ್ನು ನಮ್ಮ ಗ್ರಾಹಕ ಪ್ರತಿನಿಧಿಗೆ ವರ್ಗಾಯಿಸಲಾಗುತ್ತಿದೆ. ನನ್ನ ಮಗಂದ ಅತ್ತಾಗಿ ಹೋಗ್ಲಾ ಅತ್ತಾಗೆ. ಅದೇ ನೀನೊಂದ್ಸಲ ಒತ್ತು ನೋಡೋಣ. ಮಗ ಬಲ ಇಲ್ಲಿ. ಏನ್ ಗೌಡ್ರೆ? ಏನು ಇಲ್ಲ. 201 ರೂಪಾಯಿ ಕರೆನ್ಸಿ ಹಾಕ್ಸ್ಬಿಡು. ಇನ್ನೂ 1 ರೂಪಾಯಿ? 1 ರೂಪಾಯಿ ಕೊಡ್ತೀnkಲ್ಲ. ಆಯ್ತು ಬಿಡಿ ಗೌಡ್ರೆ, ನಿಮ್ಗಿಂತ ಹೆಚ್ಚ ಗೌಡ್ರೆ. ನಾನೇ ಹಾಕ್ಸ್ಬಿಡ್ತೀನಿ ಬಿಡಿ ಗೌಡ್ರೆ. ಬೇಕಾದ್ರೆ ತಗೊಳ್ಳಿ. 200 ರೂಪಾಯಿ ನಾನೇ ಹಾಕ್ಸ್ಬಿಡ್ತೀನಿ. ಬೇಡ 1 ರೂಪಾಯಿ ಹಾಕ್ಸು ಸಾಕು. ರಾತ್ರಿಗೆ ನನಗೆ ಹೆಣ್ಣು ಖರ್ಚಾಯ್ತು. ಕೆಮ್ಮಾಳ ಗ್ರಾಮದ ಸಮಸ್ತ ಅಗದಂಗಿಯರೇ, ಅಣ್ಣ ತಮ್ಮದಿರೇ, ಮರೆಯಬೇಡಿ. ಮರೆತು ನಿರಾಶರಾಗಬೇಡಿ. ಸ್ವಲ್ಪ ಐತಣ ಕೊರ ಕುರ್ಕೊಂಬಿಡ್ತೀನಿ. ಇರೋಣ ನೀ ಸ್ವಲ್ಪ. ಏನಿಲ್ಲ, ಅಲ್ಲಿ ಖಾಲಿ ಬಾಟ್ಲ್ ಅಲ್ಲಾಡ್ಸ್ಕೊಡ್ಬೇಕು. ಏನೋ ಅಲ್ಲಾಡ್ಸ್ಕೊಡ್ಬೇಕು? ಬಾಟ್ಲಣ? ಬಾಟ್ಲ? ಇನ್ನೊಂದು ಮಕ್ಕಳು ಬೆಳಗಿನ ಬರೀ ಕಲ್ಗಸ್ತರ ಕುಡಿತಂದವರಲ್ಲ. ಕಾರ್ನಲ್ಲಿ ಕೃಷ್ಣಪ್ಪ ಅಂಗಡಿ ಹತ್ರ ಕೃಷ್ಣಪ್ಪ ಬಾರು ನಿಲ್ಸೋ. ಅಣ್ಣ ಆಗ್ತೀನಿ ಇರೋಣ. ಇಲ್ಲೆಲ್ಲ ಐತೆ ಕೃಷ್ಣಪ್ಪನ ಬಾರು. ಇನ್ನು ಮುಂದೆ ಹೋಗ್ಬೇಕು, 1/2 ಕಿಲೋಮೀಟ್ರು.
ಶಿವಣ್ಣ ಎಮ್ಮೆಲಿ ಕಳ್ಳ ಅವನೇ ಆಕ ಕಾರನು ಇಲ್ವಲ್ಲ? ಹಾರನಿಲ್ಲ ತಡೆಯಿಲ್ಲ, ಅಡ್ಜಸ್ಟ್ ಮಾಡ್ತೀನಿ. ಕೊಡುಕ್ ನನ್ನ ಮಕ್ಕಳು ಕಾಲೇ ಹೇಳ್ಕೊಲ್ಲ. ಅಯ್ಯಯ್ಯೋ, ಯಾರ ನನಗಲ್ಲಪ್ಪ, ಅವ್ರಿಗೆ ಹಾಕ್ಬೇಕಾಗಿರೋದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಇಂಥ ಡೌಗಳು ಎಷ್ಟು ಮಾಡಿಲ್ಲ. ಬರೋ ಎಲೆಕ್ಷನ್ಗೆ ಒಂದು ಓಟ್ ಮಿಸ್ ಆಗೋಯ್ತು. ಇರ್ಲಿ, ಸಮಾಧಾನ ಬರೋರೆಲ್ಲ ನನ್ನ ಹೆಂಡ್ರು ಸಮಾಧಾನ ಮಾಡೋರೇ, ನನ್ ಸಮಾಧಾನ ಮಾಡೋರು. ಯಾರನ್ನ ಫೋಟೋ ಗಿಟ್ಟ ತೆಕ್ಕಬಿಟ್ಟಾರಪ್ಪ. ದುಡ್ಡು ಕೊಡ್ತಾವ್ರೆ. ಅಮ್ಮ ಬರ್ತೀನಮ್ಮ, ಪಾರ್ಟಿ ಮೀಟಿಂಗ್ ಇದೆ, ಕಾರ್ಯನ ನೆರವೇರಿಸ್ಕೊಳ್ಳಿ. ಬರ್ಲಾ ತಾಯಿ? ಸ್ವಾಮಿ, ನಾನು ಮುನಿಯಪ್ಪನಹಳ್ಳಿಯ ಪರಮೇಶಿ. ನಮಗೂ ಏನಾದ್ರು ಗಿಟ್ಟಬಹುದು. ಅವ್ರಿಗೇನಾಗಿತ್ತಪ್ಪ? ಮುಲ್ಗಿತ್ತವೆ, ಪ್ರಾಣ ಹೋಗ್ಬಿಡಿತಣ. ಬದುಕಿದ್ರೆ ಇನ್ನೂ 4 ಕಾಸು ಮಾಡ್ತಿದ್ರು. ಹಣಕಾಸಿನ ತೊಂದ್ರೆ ಏನಾದ್ರು ಇದ್ರೆ ಆಫೀಸ್ ಕಡೆ ಬಾ. ಆಯ್ತು. ಸತ್ತೋಗಿರೋನ್ ಯಾರು? ರಾಗಿ ಮಿಷಿನ್ ಮುನಿಯಪ್ಪ ಕಣ. ಮಿಷಿನ್ ಮುನಿಯಪ್ಪನೇ? ಮಿಷಿನ್ನು ಮುನಿಯಪ್ಪಣ್ಣ, ನನ್ನ ತಮ್ಮನ್ ತರ ನೋಡ್ಕೊಂತ ಇದ್ರಿ, ನನ್ನ ಒಬ್ಬನೇ ಬಿಟ್ಟು ಹೋಗ್ಬಿಟ್ರಲ್ಲಣ್ಣ. ನಾವಿಬ್ರು ಹೆಂಗಿದ್ವಿ, ರಾಮ ಲಕ್ಷ್ಮಣ್ ತರ ಇದ್ವಿ. ನನ್ನ ಒಬ್ಬನೇ ಬಿಟ್ಟು ಹೋಗ್ಬಿಟ್ರಲ್ಲಣ್ಣ. ನಾವಿಬ್ರು ಎಂತ ಪಿಕ್ಚರ್ ನೋಡಿಲ್ಲ, ಎಲ್ಲೆಲ್ಲಿ ಹೋಗಿಲ್ಲ. ನಾವಿಬ್ರು ಇಬ್ರು ಸೇರಿ ಏನೇನ್ ಮಾಡಿಲ್ಲ. ಇವಾಗ ನನ್ನ ಒಬ್ಬನೇ ಬಿಟ್ಟು ಹೋಗ್ಬಿಟ್ರಲ್ಲ ಅಣ್ಣ. ಲೋ ಬಾಬು, 1 ನಿಮಿಷ ಇರು. ಪಕ್ಕಾಟ ವರ್ಕೌಟ್ ಆಯ್ತು. ಹೋಗಪ್ಪ ಇನ್ನ. ಅಣ್ಣ ಮುನಿಯಪ್ಪಣ್ಣ ಕತ್ತಾಡ್ಲ ಅಲ್ಲಿ. ಹೊಡಿತೀನಿ, ನೀನ್ ಎದ್ದೋಳವರೆಗೂ ಹೊಡಿತಾ ಇರ್ತೀನಿ. ನಿನಗಿಷ್ಟ ಇರೋ ಸಾಂಗ್ ಎಲ್ಲ ಹೊಡಿತೀನಿ. ಸ್ಟಾರ್ಟ್. ಸತ್ತೋಗಿದ್ಯಾ ಅನ್ನೋ ಫೀಲಿಂಗ್ ಅಲ್ಲಿ ಆ ಶಿವರಾಜ್ ಕುಮಾರ ಜೋಗಿ ಪಿಕ್ಚರ್ ಅಲ್ಲಿ ಕುಡ್ದಂಗೆ ಕುಣಿತಾವ್ನೆ ನೋಡಪ್ಪಯ್ಯ. ಅಪ್ಪಯ್ಯ ನೋಡಪ್ಪಯ್ಯ, ಅಪ್ಪಯ್ಯ ಅಯ್ಯೋ ನೋಡ ಮುದ್ಗತಾವಲ್ಲಪ್ಪ. ಚಟ್ಟನ ಒಸಿ ಗಟ್ಟಿಯಾಗಿ ಕಟ್ಟಿ ಬಿಗಿಯಾಗಿರ್ಲಿ. ಗೌಡ್ರೆ, ನಾನಿದ್ ಕೊಡ್ತಾ ಇರೋದು 99ನೇ ಚಟ್ಟ. ಮೋಸ್ಟ್ಲಿ ನಿಮ್ದೇ 100ನೇದು ಇರ್ಬೋದು. ಸುತ್ತಮುತ್ತ ಊರ್ನಾಗೆ ನಾನೇ ಫೇಮಸ್ಸು. ಹೆಂಗ್ ಕಟ್ಟಿ ನೋಡಿ ಚಟ್ಟವ. ನೋಡ್ದಿಂಕಲ್ಲ, ಮ್ಯಾಗ್ಲ ಮನೆ ಸಣ್ಣಪ್ಪನ ಚಟ್ಟ ಕಟ್ಟಿದಲ್ಲ, ಹೆಗ್ಲ ಮೇಲೆ ಚಟ್ಟ ಇತ್ತು, ಹೆಣ ಕೆಳಕ್ ಬಿದ್ದಿತ್ತು. ನಾನ್ ಕಾರಣ? ಅದ್ ನಂದಲ್ಲ ತಪ್ಪು, ಹೆಗ್ಲು ಕೊಡೋರು ತಪ್ಪು ಗೌಡ್ರೆ. ಓಹೋ, ಹಂಗಾದ್ರೆ ನೀನ್ ಕಟ್ಟ ಚಟ್ಟಕ್ಕೆ ಫಾರಿನರ್ ಕಳಿಸ್ತೀನಿ ಹೆಗ್ಲು ಕೊಡಕ್ಕೆ. ಹೋಗ್ಲಿ ಬಿಡಿ ಗೌಡ್ರಿ, ಸಿಟ್ ಮಾಡ್ಕೋಬೇಡಿ. ಒಂದ್ ಕ್ವಾರ್ಟರ್ ತರ್ಸಿ ಹಂಗೇನೆ, ಆಮೇಲೆ ಚಟ್ಟ ಹೆಂಗಿರ್ತದ ನೋಡಿ. ನಾ ಸಾತ್ರನು ಶಂಕರಪ್ಪನ ಚಟ್ಟ ಕಟ್ಬೇಕು ಅಂತ ಈ ಬಿಲ್ ಬರ್ಬಿಟ್ಟು ಹೋಯ್ತೀರಾ? ಅಯ್ಯೋ ನೀನ್ ಬಾಯಿಗೆ. ನಾನು ನನ್ನ ಮಕ್ಳ ಜೊತೆ, ನನ್ನ ಮೊಮ್ಮಕ್ಳ ಜೊತೆ, ನನ್ನ ಮರಿ ಮೊಮ್ಮಕ್ಳ ಜೊತೆ ಇರ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಆಗ ನನಗೆ ಚಟ್ಟ ಕಟ್ಟಕ್ ನೋಡ್ತಿದ್ಯಾ? ಇಲ್ಲಿ ನೋಡ್ರಲ್ಲ, ಯಾವುದೇ ಕಾರಣಕ್ಕೂ ಅವನಿಗೆ ಒಂದ್ ತೊಟ್ಟು ಎಣ್ಣೆ ಕೊಡ್ಸ್ಬೇಡಿ. ಬರ್ಬೇಡ ಆದ್ರೂ ಬತ್ತಿಯ ದರಿದ್ರ ನಿನ್ನಿಂದನೇ ಆಗಿದ್ದು. ಪೆಟ್ರೋಲ್ ನೋಡ್ಕೊಂಡು ಗಾಡಿ ತೆತ್ಬೇಕು ತಾನೆ. ಪೆಟ್ರೋಲ್ ನಾನೇನ್ ಮಾಡ್ಲಿ? ಈ ಟೈಮಲ್ಲಿ ಫೋನ್ ಬರ್ಬೇಕು. ಫೋನ್ ಬರ್ತೈತೆ ನೋಡು. ಇರ ಎಲ್ಲೆಲ್ಲ ಕೈ ಹಾಕ್ಬೇಡ.
ಫೋನ್ ಮಾಡ್ಕ ಜಾಗನ ಇದು. ಹಲೋ 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 ಮೈ ಸನ್ನು. ಹಲೋ ಸಿಸ್ಟರ್, ನಾನ್ ನಿಮ್ ತಮ್ಮ ನಾಣಿ ಮಾತಾಡ್ತಾ ಇದ್ದೀನಿ. ಅಯ್ಯ ನೀನೇನ್ಲ, ನೀನ್ ಯಾಕ್ಲ ಫೋನ್ ತಗೊಂಡೆ? ಅಯ್ಯ ಮುದೇವಿ, ನೀಂಗ್ ಇಂಗ್ಲಿಷ್ ಬೇರೆ ಬರಕ್ಕಿಲ್ಲ. ನಿಂಗೆ ಹೆಂಗಪ್ಪ ನಾನು ಹೇಳೋದು? ನಂಗೆ ಇಂಗ್ಲಿಷ್ ಬರಲ್ವಾ? ನಂಗೆ ಬರಲ್ಲ, ಕನ್ನಡದಾಗ ಹೇಳು. ಇನ್ನೂ ಏನ್ಲ ಮಾಡ್ತಾ ಇದ್ದೀರಾ ಮುದೇವಿಗಳ? ಅವ್ರೆ ಬಂದ್ ಮಕ ನೋಡ್ಕೊಳ್ಳಿ, ನಿಮ್ ಮಕ ಮುಚ್ಚ. ಏನು ಮಕ್ಕ ನೋಡ್ತೀಯ? ಅವ್ನು ಬದುಕಿದ ಇಲ್ಲಿದ್ದ ಸಾಯೋವರೆಗೂ ಗೊಗ್ಗ ಇಂತರನೇ ಇದ್ದ. ಸತ್ ಮೇಲೆ ಶಾರುಖ್ ಖಾನ್ ತರನ ಕಾಣ್ತಾನೆ. ಅಯ್ಯೋ ನಿನ್ ಬಾಯಿಗೆ ಮಣ್ಣಾಕ, ಒಂದೇ ಊಟವನು. ಅವ್ನ್ ಸತ್ತೋಗವ್ನೆ, ಕೊನೆದಾಗ ಬಂದು ಮಕ ನೋಡ್ಕೊಂಡು ಹೋಗ್ರಿ ಅಂದ್ರೆ ಒಳ್ಳೆ ತಲೆ ಉಳಕ್ ನಾಯಿ ಬೊಗಳ್ದಂಗ್ ಬೊಗಳ್ತಾ ಇದೀಯಾ. ಗಿವ್ ಫೋನ್ ಮೈ ಸನ್ನು. ಗಿವ್ ಮಿ ನಾನ್ ಸೆನ್ಸ್. ತಗೊಳ ಮಾತಾಡ. ಹೇಳವ. ಹಲೋ ಮೈ ಸನ್ನು, ಮುನಿಯಪ್ಪನ್ ಬಾಡಿ ಇಸ್ ಲಿಫ್ಟಿಂಗ್. ಅಯ್ಯ ನೀನ್ ಇಂಗ್ಲಿಷ್ಗೆ ಅದಾದ್ಮೇಲೆ ಇಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟು ಉರಿ ಬಿಸ್ಲಲ್ಲಿ ಗಾಡಿ ತಳ್ಕೊಂಡ್ ಸಾಯ್ತಾ ಇದೀವಿ. ಕನ್ನಡದಲ್ಲಿ ಮಾತಾಡೋದು ಸರಿ ಈಗ. ವಾಯ್ ಕೋಪ ಸನ್ನು. ಬತ್ತಾವ್ ನೀ ಮಡ್ಗವ, ಇಲ್ಲ ಅಂದ್ರೆ ಬಂದು ಸಿಮ್ ಕಾರ್ಡ್ ನೋಡಿ ಸಾಯ್ಸ. ಆಯ್ತು ಬಿಡು, ಯಾಕೆ ಹಿಂಗ್ ಕೋಪ ಮಾಡ್ಕಂತೀಯ? ಬಾಹುಬಲಿ ಸಮಾಧಾನ ಮಾಡ್ಕೊ. ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ಗೌಡ್ರೆ? ಚಿಕ್ಕಪ್ಪ ನಮ್ಮ ಅಪ್ಪ ಸತ್ತಾಗ್ಲೂ ನೀನೇ ಹೆಗ್ಲು ಕೊಟ್ಟೆ, ನಮ್ಮ ಅವ್ವ ಸತ್ತಾಗ್ಲೂ ನೀನೇ ಹೆಗ್ಲು ಕೊಟ್ಟೆ, ನಮ್ಮಲ್ಲ ಎಲ್ಲಾರ್ಗೂ ನೀನೇ ಹೆಗ್ಲು ಕೊಟ್ಟೆ. ಆದ್ರೆ ಇವತ್ತು ನೀನ್ ಸತ್ತಿದ್ಯಾ, ಇವತ್ತು ನಿನಗೆ ನಾನ್ ಹೆಗ್ಲು ಕೊಡ್ತೀನಿ. ಬಾಹುಬಲಿ ನೀನ್ ಹೆಗ್ಲು ಕೊಡ್ಬೇಕನ್ನಪ್ಪ. ನಾನ್ ಚಿಕ್ಕಪ್ಪಗ್ ನಾನ್ ಹೆಗ್ಲು ಕೊಡ್ಲೇಬೇಕು. ಮುಗೀತು, ಇವತ್ತು ಮುನಿಯಪ್ಪನ ಕತೆ ಮುಗೀತು. ನಾವು ಬಾಹುಬಲಿ ಎಂತ ಆಸೆ ಇಟ್ಕೊಂಡಿದ್ಯಪ್ಪ. ನೀನಿರೋ ಹೈಟು ಪರ್ಸನಾಲಿಟಿಗೆ ಹೆಗ್ಲು ಕೊಡಕ್ಕಾಗಲ್ಲ. ಹೆಣದ ಮೇಲೆ ಕಡಲೆಪುರಿ ಕಾಸು ಎರ್ಚ್ಕೊಂಡು ಹೋಗಿವೆ. ಹೋಗಿ ಕೂತ್ಕೋ. ನಾನು ಹೆಗ್ಲು ಕೊಡ್ಬೇಕಂತ ಎದ್ದು ಬಿದ್ದು ಓಡ್ ಬಂದಿದ್ದೀನಿ. ನನಗೆ ಹೆಗ್ಲು ಕೊಡಕ್ ಬಿಡಲ್ಲ ಅಂದ್ರೆ ನಾನು ಈ ಹೆಣ ಇದ್ದಾಗ ಬಿಡಲ್ಲ. ಮುಗೀತು ಮುನಿಯಪ್ಪನ ಕತೆ. ಹೆಣ ಎತ್ಬೇಕಾದ್ರೆ ಹೋಗ್ತೀನಿ, ಅಲ್ಲೋಗಿ ಕೂತ್ಕೋ. ಹೋಗಿ ಕೂತ್ಕೋ ನಮ್ಮಪ್ಪನೇ. ಸಾಕು, ಹೋಗು ನಮ್ಮಪ್ಪನೇ. ಚಿಕ್ಕಪ್ಪ ನಾನಿದ್ದೀನಿ ಚಿಕ್ಕಪ್ಪ. ನಾನು ನಿನ್ನ ಹೆಗ್ಲ ಮೇಲೆ ಎತ್ಕೊಂಡು ಹೋಗ್ತೀನಿ ಚಿಕ್ಕಪ್ಪ. ಲೇ ನಿಲ್ಸೋ ನೆಳ್ಳದೆ, ನಿಲ್ಸೋ ನೆಳ್ಳದೆ. ಅಮ್ಮ ಏನೋ ನಮ್ಮ ಕತೆಲಿ ಪೆಟ್ರೋಲ್ ಎಲ್ಲಿ ಸಿಕ್ಕತ್ತೀಗ? ಪೆಟ್ರೋಲ್ ಬೇಕಾ? ಬಂದೇ ಇರು. ಗಾಡಿ ತಳ್ಳಿ ತಳ್ಳಿ ಪೆಟ್ರೋಲ್ ಟ್ಯಾಂಕ್ ಬೇರೆ ಫುಲ್ ಆಗ್ಬಿಟ್ಟದೆ. ದೂರ ಹೋಯ್ತದ ನೋಡೋಣ.
ಅಣ್ಣ ತಗೊಂಬತ್ತೀನಿ 2 ಬಟ್ಲು ತಾನೆ ತಗೊಂಬತ್ತೀನಿ ತತ್ತೀನಿ ಬಿಡೋಣ ಸರ್ ನಮಸ್ತೆ. ಓ ನಮಸ್ಕಾರ ಸರ್. ಏನ್ ಅಪರೂಪ? ಏನಿಲ್ಲ ಸರ್ ಹಿಂಗೆ. ಯಾವಾಗ ಮಣ್ಣು? ಸಂಜೆನೆ. ಹೌದಾ ಸರಿ ಸರಿ. 2 ಬಾಟ್ಲು ಬೇಕಾಗಿತ್ತು. 2 ಬಾಟ್ಲಾ? ಯಾವ ಬ್ರ್ಯಾಂಡು? ಸೇಮ್ ಬ್ರ್ಯಾಂಡು. ಓಕೆ. ಅಣ್ಣ ಅಕ್ಕ ಸಾಮಾನು ಕೊಡ್ತಾರೆ. ಪರವಾಗಿಲ್ಲ. ಬರಲಾ? ಬಾಯ್ ಬಾಯ್. ಎಲೆಕ್ಷನ್ಗೆ ಪ್ರಚಾರ ಮಾಡೋದು ನೋಡಿದ್ದೀನಿ, ಸಾವಿಗೆ ಪ್ರಚಾರ ಮಾಡ್ತಿರೋದು ಇದೇ ಫಸ್ಟ್ ಟೈಮ್. ಹಲೋ ಬಾಯ್ಸ್ and girls and others. See, very bad news. Very bad news. Mr. Mission Muniappa, he is dead. And his body is our hope. And come and see. Stop to breathe. Very bad news. Cheer up. Come on. ಸ್ವಲ್ಪ ದಿಮ್ಮೊಳಗೆ ತೊಳು. ಸರಿಯಾಗಿ ಆ ಕಡೆ ಸಿಕ್ಸಪ್ಪ. ಹಾ ಆ ಕಡೆನೆ ಅಲ್ಲಿ ಬಿಗೆ ಕಟ್ಟು. ಅಪ್ಪ ಸಾಕಾಗೋಯ್ತು. ಫೋನ್ ಬಿಡ್ಕತ್ತದೆ ನೋಡು. ಹೇಳ ಅಂತಮ್ಮ. ಹಲೋ ಹೇಳು. ಲೇ ಎಲ್ಲೆಲ್ಲ ಇದೆಯಾ? ಇನ್ನೂ ಬರಲೇ ಇಲ್ಲ. ನಮ್ಮ ಮಾವ ನನ್ನ ಮಗ ಯಾವ್ದೋ ರೋಡ್ ಕರ್ಕೊಂಬಂದ್ಬಿಟ್ಟವನೆ. ಪೆಟ್ರೋಲ್ ಬೇರೆ ಖಾಲಿ ಆಗ್ಬಿಟ್ಟೈತೆ, ತಳ್ಕೊಂಬತ್ತಾವಿಕಲ್ಲ. ಎಲ್ಲ ರೆಡಿ ಆಗ್ಬಿಡದ್ ಕಣ್ಲಾ, ಇನ್ನೇನ್ ಎತ್ತಾ ಇದೀವಿ. ಆಯ್ತಾಯ್ತು, ಬೇಗ ಬಂದ್ಬಿಡ್ತೀನಿ ಬಿಡ್ಲಾ. ಆಯ್ತು ಕಣ್ಲಾ, ಬೇಗ ಬನ್ನಿ. ಆಯ್ತು ಮಗಳು. ಬಾಡಿ ಎತ್ತವ್ರಂತೆ. ಅದನ್ನ ನಿಲ್ಸಿ ನನ್ನ ಎತ್ಕೊಂಡು ಹೋಗಿ ಕೇಳೋ, ನಡಿಯಕ್ಕಾಗ್ತಿಲ್ಲ. ಆಮಿಕೊಂಡ್ ತಳ್ಳು. ಅಯ್ಯೋ ಆಚಾರ ಮೆಲ್ಗೋಗೋ. ಅಯ್ಯೋ ಮುನಿಯಪ್ಪ ಏನಾಗಿತ್ತಂತೆ? ಉಸಿರೋಯ್ತಂತೆ, ಸತ್ತೋದ್ನಂತೆ. ಏಯ್ ಎಲ್ಲ ಉಸಿರೋದ್ಮೇಲೆ ಕಣ ಸಾಯ. ಯಾವನು ಗೊತ್ತು, ಅಮಿಕೊಂಡ್ ತಳ್ಳು. ನನ್ಗೇನ್ ಗೊತ್ತು. ಅಡಿಮಯ್ಯ, ಅಲ್ಲಿ ಯಾವುದೋ ಬೈಕ್ ನಿಂತದೆ. ನಾನು ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ. ಪೆಟ್ರೋಲ್ ಕದೀತ್ಯಾ? ಮನೆ ಒಳಗೆ ಏನೋ ಸೌಂಡ್ ಬರ್ತಾಯ್ತ, ಅಲ್ಲಿ ಯಾರು ಇರಂಗ. ಅಯ್ಯೋ, ನಿನಗೆ ಸೌಂಡ್ ಬರೋದು ಮಾತ್ರ ಗೊತ್ತು, ನನಗೆ ಸೌಂಡ್ ಯಾಕೆ ಬರ್ತಾ ಇದೆ ಅಂತಲೂ ಗೊತ್ತು. ಹೇಳ್ತಿರ್ಬೇಡ, ಇದೆಲ್ಲ ಚೆನ್ನಾಗಿ ಗೊತ್ತಾಯ್ತದೆ. ಅಯ್ಯೋ ಒಂದು ಕೆಲಸ ಮಾಡಿ, ನಾನು ನೋಡ್ಕೊಂಬರ್ತೀನಿ, ನೀನು ಪೆಟ್ರೋಲ್ ಕದಿ. ಆಯ್ತು. ಒಂದು ಚೇಂಜು ಈಗಿಲ್ಲ, ಹೋಗೋ ಕೊಡ್ತೀನಿ. ಅದಲ್ಲ, ಒಂದು ಚೇಂಜಸ್ಸು. ಏನು? ನೀನ್ ಪೆಟ್ರೋಲ್ ಕದಿ, ನಾನಲ್ಲಿ ಹೋಗಿ ನೋಡ್ತೀನಿ. ಏಯ್, ಮಕ್ಕಳು ಮಾಡೋದನ್ನು ಮಕ್ಕಳು ನೋಡಬಾರ್ದು. ಒಳಗಿರೋದು ಮಕ್ಕಳ. ಅದೇ ನಿಂಗೆ ಗೊತ್ತಾಗಲ್ಲ. ನನ್ನ ಚಿನ್ನ ಕಂದ ಅಲ್ವಾ? ಹೋಗಪ್ಪ. ಆಯ್ತು. ಕಬಡ್ಡಿ ಆಡಿ. ಏನೇ ಬತ್ತ ಟೊಮೊಟೊ ಹಾಕಿದ್ಯಾ? ಸಾಕು ಸುಮ್ಕಿರು. ಓದ್ಕಿಟ ಬಂದಾಗ ಸೀರೆ ಕೊಡಿಸ್ತೀನಿ ಅಂತ. ಆಯ್ತು ಬಿಡು, ನೆಕ್ಸ್ಟ್ ಸತಿ ಬಂದಾಗ ಸೇರಿಸ್ಕೊಡ್ತೀನಿ. ಏನೇ ಇಷ್ಟು ನಾಚ್ಕಂತೀಯಾ? ಯಾರಾದ್ರೂ ನೋಡ್ಬಿಡ್ತಾರೆ. ಯಾರು ನೋಡು, ಸುಮ್ಕಿರು. ಆಯ್ತು ಬಾ. ಏಯ್, ನಿಂದಾಯ್ತು, ಇಳಿದು ಇನ್ನೂ ಆಗಿಲ್ಲ. ಇರೋ ಆಯ್ತು ಬಾ. ಏಯ್, ಸತ್ತೋಗಿರೋ ಮುಖ ನೋಡಕ್ಕೆ ಯಾಕೆ ಒದ್ದಾಡ್ತೀಯ? ಹಾಕೋ. ತುಂಬಾ ರೀತೈತೆ, ಇನ್ನೆಲ್ಲಿಗೆ ಹಾಕ್ಲಿ? ಹರಿದೋಗ್ಲಿ ಸುರಿದೋಗ್ಲಿ, ಇಲ್ಲಿ ಇನ್ನೂ ಆಗಿಲ್ಲ. ಹಾಕೋ. ಇವಾಗೇನು ನೀನು ಬತ್ತಿಯೋ ಬರಲ್ವೋ? ಬರಲ್ಲ, ಬಗ. ಬರ್ದಿದ್ರೆ ಸಾಯಿ.
ಅಯ್ಯೋ ಹಾಳು ಮಾಡ್ಬಿಟ್ಟಲು. ಬೀಳಬಾರ್ ಜಾಗಕ್ಕೆ ಕಲ್ಲು ಬಿದ್ದೋಯ್ತಲ್ಲ. ಯಾವನು ನನ್ನ ಹಳೆ ವೈರಿನ ಇರ್ಬೇಕು. ಲೇ ಸಿದ್ಧ, ಏನೋ ಹೆಣ ಎತ್ತಿದ್ರೇನೋ? ಚಟ್ಟ ಕಟ್ತಾವ್ರೆ, ಸ್ವಲ್ಪ ಹೊತ್ತು ಬಿಟ್ಕೊಂಡು ಎತ್ತಾರೆ. ಅಯ್ಯೋ ಪಾಪ, ಏನು ಹೆಣನ ಸುಡ್ತಾರೋ ಅಥವಾ ಹೂತಾಕ್ತಾರೋ? ಹಾ ನೇತಾಕ್ತಾರೆ. ಓ ಕ್ಯಾಮೆ ನೋಡೋಗಯ್ಯ. ತಲೆ ಕಡೆ ಹುಷಾರು. ಪುಣ್ಯ ಆತ್ಮ. ಮೆತ್ಗೆ ಮೆತ್ಗೆ ಮಗ ಆ ಕಡೆಗೆ ಹೋಗ್ಲಾ? ಬರ್ರ ಬರ್ರಿ. ಈ ಊರಾಗೆ ರಾಗಿ ಬಿಸಿ ನೋಡೋರು ಯಾರಪ್ಪ? ನಾಟಿ ಕೋಳಿ ಸಾರ ಮಾಡಿ ಸಾವಿಗೆ ಒತ್ತಿಕ್ತೀನಿ ಹೇಳೋ ಅಪ್ಪಯ್ಯ. ಎದ್ದೇಳಪ್ಪಯ್ಯ, 4 ಎಕರೆ ಜಮೀನ ನನ್ನ ಹೆಸರು ಬರೀ. ಎದ್ದೇಳಪ್ಪಯ್ಯ. ನೀನ್ ಅಳಿಯನ್ ನೋಡಲ್ಲಿ ಮೈಕಲ್ ಜಾಕ್ಸನ್ ಕುಡ್ದಂಗ್ ಕುಣಿತಾವನೆ. ಅವನ ನಾ ಹೆಂಗ್ ಸಮಾಧಾನ ಮಾಡನೆ ಅಪ್ಪಯ್ಯ? ಎದ್ದೇಳಪ್ಪಯ್ಯ. ಶಿವಲಿಂಗ ಅಲ್ಲೆಲ್ಲ ರೆಡಿ ಆಗಿದ್ಯಾ? ರೆಡಿ ಆಗದಣ್ಣ. ಗಂಧದ ಕಡ್ಡಿ ಎಲ್ಲ ಆಮೇಲೆ ಒಂದಷ್ಟು ಹೂವ ಎಲ್ಲ ತರಿಸ್ಬಿಟ್ಟಿದ್ವಿ. ಎಲ್ಲ ಬಿಗಿ ಕಟ್ಟವ್ರು ತಾನೆ? ಚಿಕ್ಕಪ್ಪ ಶಿವಲಿಂಗಪ್ಪ, ಗಂಧದ ಕಡ್ಡಿ ಕೊಡಪ್ಪ. ಲೇ ಅಲ್ಲಿ ಗಂಧದ ಕಡ್ಡಿ ಮಾಡಿದೀನಿ, ಕೊಡ್ಲಾ? ಇಲ್ಲಿ ಕೊಡ್ಲಾ? ತಗೊಳಪ್ಪ. ಬನ್ರಪ್ಪ. ನಾನು ನಿನ್ ಕೈ ಎತ್ತಕ್ಕದ? ನಾನು ಎತ್ತಲೇಬೇಕು. ಆಯ್ತು ಬಿಡಪ್ಪ, ನೀನ್ ಕಿರ್ಚಾಡ್ಬೇಡ. ನೀನು ಕರೀರಿ ಅವ್ರನ್ನ, ನಮ್ಮ ಹುಡುಗರ್ನ ಕರೀರಿ. ಆ ಮೂಲೆ ಈ ಮೂಲೆ ಬನ್ರಪ್ಪ. ಎಂಥ ಇಂಪಾಗಿರೋದು ಸೌಂಡು, ಈ ಬ್ಯಾಂಡ್ ಸೌಂಡು. ಜೊತೆಲಿ ಡೋಲು ಕುಣಿತ. ಹೂವಾರೇ ಹೂವ. ಥ್ಯಾಂಕ್ ಯು ಯಮರಾಜ. ಮುನಿಯಪ್ಪ 4 ಭುಜದ ಮೇಲೆ ಭುಜ ಸವಾರಿ ಮಾಡ್ತಾವನೆ. ಕೊನೆ ಸವಾರಿ. ವಾಹ್! ನನಗೆ 25,000ಕ್ಕೆ ಪೆನಲ್ಟಿ ಹಾಕಿದೆಯಲ್ಲ, ಇವತ್ತು ಆ ಯಮರಾಯ ನಿನ್ಗೆ ಶಿಕ್ಷೆ ಕೊಟ್ಟ. ಚಿಗಪ್ಪಯ್ಯ ಎಲ್ಲ ಬಾರ ನನ್ನ ಮೇಲೆ ಹಾಕ್ಬಿಟ್ಟಿದ್ಯಲ್ಲಯ್ಯ. ಏನ್ರಲ್ಲ ಇನ್ನು ಗುಂಡಿ ತೆಗಿತಾ ಇದ್ದೀರಲ್ಲ, ಇನ್ನು ಮುಗ್ದಿಲ್ವಾ? ಗುಂಡಿ ಎಲ್ಲ ತೆಗ್ದಾಯ್ತು ಅಣ್ಣ, ಮೂಲೆ ಮಟ್ಟ ಎಲ್ಲ ಸರಿ ಮಾಡ್ತಾವೆ. ಅಲ್ಲ ಹಿಂಗ 6 ಹಿಂಗ್ 3 ಸರಿಯಾಗೈತಾ? ಹಿಂಗ್ 6 ಹಿಂಗ್ 3 ತೆಗ್ದಿವಿ. ಬೇಕಾದ್ರೆ ಬಂದ್ ಮನೆ ಕಣ್ ನೋಡಿ. ನಿನ್ ಬಾಯಿ ಮಣ್ಣಾಕ ನನ್ನೇ ಮನೆ ಕಳ ಕೇಳ್ತಿದ್ಯಲ್ಲ.
ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಇನ್ನು ಕೆಲವೇ ನಿಮಿಷಗಳು ಮಾತ್ರ ಉಳಿದಿವೆ. ಮಿಷಿನ್ ಮುನಿಯಪ್ಪನ ಮಕ್ಕದ ಮೇಲೆ ಎದೆ ಮೇಲೆ ಮಣ್ಣು ಹಾಕ್ಬಿಟ್ಟು ಬಂದ್ಬಿಡೋಣ. ಬಂದ್ಬಿಡಿ. ಮುನಿಯಪ್ಪನ ಮಣ್ಣು ಮಾಡಕ್ಕಿಂತ ಮುಂಚೆ ಹೋಗ್ಬಿಡ್ದಂಡು. ಸರೋಜ, ಗಿರಿಜ, ವನಜ, ಪಂಕಜ, ಜಲಜ, ಎಲ್ರೂ ಬನ್ನಿ. ಬ್ರೇಕ್ ಇಡ್ತಾರಣ, ಬ್ರೇಕ್ ಹಿಡಿತಾರ ಗಾಡಿ. ಅಣ್ಣ ಗಾಡಿ ಬ್ರೇಕ್ ಹಿಡಿತಾರಣ. ಅಣ್ಣ ಗಾಡಿ ದೂರ ಹೋಗಲ್ಲ. ದಬಾಕ್ಬಿಟ್ರೆ ಕಟ್ರಲ್ಲ. ಆ ಕಡೆಗೆ ಹೋಗ್ರಲ್ಲ. ಸ್ವಲ್ಪ ದೂರ ಹೋಗ್ರಪ್ಪ. ಎಲ್ಲ ಬಾರ ನನ್ ಮೇಲೆ ಹಾಕ್ಬಿಟ್ಟಿದ್ಯಾಲಯ್ಯ. ಸಾಮಾನ ಕಟ್ರಪ್ಪ. ವಾರಡೆ ಮಾಡ್ತಾ ಇದ್ರಲ್ಲಿ. ಹಾ, 3 ಸುತ್ತಿರ್ಬೇಕು. ಗೌಡ್ರೆ ನೀವು ನಿಂತ್ಕೊಂಡು ಮಾಡ್ಸ್ರಪ್ಪ. ಅದು ಸಾಮಾನ ಕೊಡ್ರಿ. ಟೈಮ್ ಆಯ್ತದೆ ಕಣ್ರಪ್ಪ. ನತ್ತಿ ಮೇಲೆ ಬಿಸಿಲು ಉರಿತದೆ. ಜಪನ ಮೆಲ್ಗೆ ಕೊಡ್ರಿ. ನಿಧಾನಕ್ಕೆ ಕಳ್ಸ್ರಪ್ಪ. ನೋಡ್ಕೊಡ್ರಪ್ಪ. ಮುಚ್ಚಿಬಿಡ್ತೀವಿ. ನೋಡ್ಕೊಡ್ರಿ ಮಕ್ಕಳ. ಕೊನೆ ಕಡ್ರ ನೋಡ್ರಪ್ಪ. ಕೊನೆದಾಗಿ ಮಕ್ಕ ನೋಡ್ಕೊಳ್ಳಿ. ನೋಡ್ಕೊಡ್ರವ್ವ. ಯಾಕೋ ಗಾಡಿ ನಿಲ್ಲಿಸಿದೆ? 1 ನಿಮಿಷ ಫೋನ್ ಮಾಡ್ಬಿಡ್ತೀನಿ. ಟೈಮ್ ಅದಾರಪ್ಪ ಮಗ. ಅಯ್ಯು ಕಳ್ಳ. ಯಾರ್ಲಾ? ಅಯ್ಯು ಕೊಣ. ಹಲೋ 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 ಗಿರಿರು. ಹಲೋ ಲೇ ಹೇಳ. ಹಲೋ ಗಿರಿ, ಮಣ್ಣು ಮಾಡ್ಬಿಟ್ರಲ್ಲ? ಇನ್ನು ಇಲ್ಲ, ಎಲ್ಲ ರೆಡಿ ಆಗದೆ. ನೀ ಸೀದಾ ನಮ್ಮ ಹೊಲ್ತಾವ್ ಬಂದ್ಬಿಡು. ನಾ ಇಲ್ಲೇ ಊರ್ತಾವ ಇವನೇ ಬಂದಿ. ಸರಿ ಸರಿ, ಬೇಗ ಬಲ. ಇಳ್ದು ಓದಿ. ಇದು ಬೇರೆ ಬೇಡ ಬಿಡು. ಮಗ, ಈ ಮುನಿಯಪ್ಪ ನಡಿ ಆ ಪರಮೇಶನ್ ಕರಿಲ್ಲ. ಕೊನೆ ಸಲ ಮುಖ ನೋಡ್ಕೊಳ್ಳಿ. ಮಣ್ಣು ಮುಚ್ಚಿದ್ಮೇಲೆ ನಾನು ಮುಖ ನೋಡಿಲ್ಲ ಅಂತ ಮಣ್ಗಟ್ಟು ತೆಗೆದ್ಬಿಟ್ಟ. ಆಮೇಲೆ ನಾವು ಪರಮೇಶಣ್ಣ ಏನಯ್ಯ ಕರೀತಾರ ಬಾಯ್ಲಿ. ಹಲೋ ಮಾವ, ಹ್ಯಾಪಿ ಜರ್ನಿ. ಸಿ ಯು, ಬೈ ಬೈ, ಟಾಟಾ ಅಂಡ್ ಗುಡ್ ನೈಟ್. ದೇವಿ ನೋಡ್ತಾವ್ರೆ, ಮುಚ್ಕೊಂಡು ನಿಂತ್ಕೊ. ನಾನು ಏನ್ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಹೋಗಲಿ. ಸಮಾಧಾನ ಮಾಡ್ಕೊ ಮಗ, ಸಮಾಧಾನ ಮಾಡ್ಕೊ. ಆ ದೇವ್ರ ಕಣ್ಣಲ್ಲಿದೆ. ದೇವ್ರೆ, ಈ ಮಗು ಗೋಳಾಟದ ನನ್ನ ಕಣ್ಣಿಂದ ನೋಡಕ್ ಆಯ್ತಾ ಇಲ್ಲ. ನಿನ್ ಕರ್ಣ ಏನದೇ ಇಲ್ವಾ? ಇಂಥ ದೇವ್ರಂತ ಮನುಷ್ಯನಿಗೆ ಸಾವು ಕೊಟ್ಟಿದೀಯಲ್ಲ. ನನ್ನ ಕೈಯಾರ ಇವನಿಗೆ ಪ್ರೀತಿಯಿಂದ ಅನ್ನ ಉಣಿಸಿದ್ದೀನಿ. ಈಗ ಅದೇ ಕೈಲಿ ಹೆಂಗ್ ಮಣ್ಣು ಹಾಕ್ಲಿ? ಅಯ್ಯೋ ದೇವ್ರೆ, ಅವನ್ ಬದಲು ನನ್ನಾದ್ರೂ ಕರ್ಕೊ. ಇವನ್ ಬದುಕ್ಸು. ಅಯ್ಯೋ ದೇವ್ರೆ, ಅವನ್ ಬದಲು ನನ್ನಾದ್ರೂ ಕರ್ಕೊ. ದೇವ್ರೆ, ಅವನ್ ಬದಲು ನನ್ನಾದ್ರೂ ಕರ್ಕೊ. ದೇವ್ರೆ, ಇವನ್ ಬದಲು ನನ್ನಾದ್ರೂ ಕರ್ಕೊಳಪ್ಪ. ಬಾಡಿ ಎದ್ದು ಬಿಡ್ತು.
ನಿಮ್ಮ ಅಪ್ಪನ ಎದೆ ಮೇಲೆ ಮಣ್ಣು ಹಾಕಕ್ಕೆ ಅಂತ ಕರೆಸ್ಬಿಟ್ಟು ನಮ್ಮ ಅಪ್ಪನ ಎದೆ ಮೇಲೆ ಮಣ್ಣು ಹಾಕ್ಸ್ಬಿಟ್ರಲ್ರಲ್ಲ. ನೀವೆಲ್ಲ ಸೇರ್ಕೊಂಡು ನಂದಿದ್ದೊಬ್ಬ ಅಪ್ಪನ ಸಾಯಿಸ್ಬಿಟ್ರಿ. ಬಾವ 100ನೇ ಹೆಣ್ಣು ಆ ಹುಡುಗಿ ನಿನ್ನ ಮಗನ ಮದುವೆ ಮಾಡ್ಕೊಳಕ್ ಒಪ್ಕೊಂಡಿದ್ಲು ಕಣೋ. ನೀನ್ ಸೊಸೆ ಹೆಂಗವಳೆ ಅಂತ ನೋಡಕ್ ಮುಂಚೆ ಎದೆ ಮೇಲೆ ಮಣ್ಣು ಹಾಕೋಬಿಟ್ಟಲ್ಲ ಬಾವ. Oh God! Oh God! Are you wet? Are you wet? My husband living! My husband living! Oh God! ಇಡೀ ಜಗತ್ತಲ್ಲಿ ಗಂಡ ಸತ್ರು ಇಂಗ್ಲಿಷ್ ನಲ್ಲಿ ಅಳೋಳಿ ಒಬ್ಬಳನ್ನ ನಾನು ನೋಡಿದ್ದು. ಸಮಾಧಾನ ಮಾಡ್ಕೋ ಬಾವ. ಇವ್ರದೆಲ್ಲ ಹೆಂಗೋ ಪರವಾಗಿಲ್ಲ, ನಂದಿನ್ನ ಏನೂ ಇಲ್ಲ, ಬಿಟ್ಟು ಹೋಗ್ಬಿಟ್ಟಲ್ಲ. My son, your dad, your father, leaving me. Son, I alone. ಏ ದೇವ್ರೆ, ಈ ಮಗಿನ ಗೋಲಾಟ ನನಗೆ ನೋಡಕ್ ಆಗ್ತಾ ಇಲ್ಲ. ನಿನಗೆ ಕರುಣೆನೇ ಇಲ್ವಾ? ಇಂಥ ದೇವರಂತ ಮನುಷ್ಯನಿಗೆ ಸಾವು ಕೊಟ್ಟಿದ್ಯಲ್ಲ. ನಾನ್ ಪ್ರೀತಿಯಿಂದ ಇವನಿಗೆ ಕೈಯಾರ ಅನ್ನ ಉಣ್ಸಿದ್ದೀನಿ. ಈಗ ನನ್ನ ಕೈಯಾರ ಹೇಗ್ ಮಣ್ಣಾಗ್ಲಿ? ಇವನ್ ಬದಲು ನನ್ನನ್ನ ಕರ್ಕೋ, ಇವನ್ನ ಬದುಕ್ಸು, ನನ್ನ ಸಾಯಿಸು. ನನ್ನ ಕರ್ಕೋ, ಇವನ್ನ ಬದುಕ್ಸು. ಅಯ್ಯೋ